ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ. ನಮಸ್ಕಾರ. ಬೆನಕ 45 ಕಾರಂತ 91 ರಂಗೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತದರ ಅನುಸಂಧಿಯಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಈ ಕಗ್ಗದ ಸಾಲುಗಳು ಡಿ.ವಿ. ಗುಂಡಪ್ಪನವರು ರಂಗರಂಗ ಸಂಘಟಕರಿಗಾಗಿಯೇ ಬರೆದರೇನೋ ಎಂಬಂತೆ ಈ ಸಾಲುಗಳನ್ನು ಓದಿದಾಗ ಭಾಸವಾಗುತ್ತದೆ. ಇನ್ನು ಈ ರಂಗ ಸಂಘಟಕರು ನಟರೂ ಆಗಿಬಿಟ್ಟರೆ ಇನ್ನು ಅವರು ರಂಗಕ್ಕೆ ತೊಡಗಿಸಿಕೊಳ್ಳಬೇಕಾದ ಪ್ರಮಾಣ ಅಪಾರವಾದುದು. ಇಂತಹ ರಂಗಕರ್ಮಿಗಳಿಂದ ಮಾತ್ರ ಒಂದು ರಂಗತಂಡ ಇಷ್ಟು ವಸಂತಗಳನ್ನು ಪೂರೈಸಬಲ್ಲದು. ಬೆನಕ ಮುಖರವರ್ಣಿಕರ ನುಡಿಮಾಲೆಯ 35ನೇ ಸಂಚಿಕೆಯ ಅತಿಥಿ ಶ್ರೀಯುತ ಮೈಕೋ ಮಂಜು. ನಾಟಕ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಗೆ ತಾಲೀಮಿನ ಮೂಲಕ ಮತ್ತಷ್ಟು ಮೆರಗನ್ನು ನೀಡಿ ಕಿರುತೆರೆ ಮತ್ತು ಹಿರಿತೆರೆಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಪ್ರಯೋಗಗಳನ್ನು ಮಾಡಿ ಮೈಕೋ ಮಂಜು ಎಂಬ ನಾಮಾಂಕಿತದಿಂದಲೇ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾರೆ. ಶ್ರೀಯುತ ಮೈಕೋ ಮಂಜುರವರು ದಿನಾಂಕ 1/10/1976 ಬೆಂಗಳೂರಿನಲ್ಲಿ ಜನಿಸಿದರು. ತಮ್ಮ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಮುಗಿಸಿದ ಇವರು ನಂತರ 1995ರಿಂದ 2002 ತನಕ ಮೈಕೋ ಕಂಪನಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕಲಾ ಪ್ರಪಂಚದ ಸೆಳೆತಕ್ಕೆ ಮನ ನೀಡಿ ಪ್ರತಿಭೆಯ ಸದ್ಬಳಕೆಗಾಗಿ ಪೂರ್ಣ ಪ್ರಮಾಣದ ಜೀವನವನ್ನು ನಾಟಕಗಳಿಗೆ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ತೊಡಗಿಸಿಕೊಂಡು ತಮ್ಮ ನಟನಾ ಚಾತುರ್ಯದಿಂದಲೇ ಜನಮಾನಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. 1994ರಲ್ಲಿ ಮೈಕೋ ಕಂಪನಿಯಲ್ಲಿ ಜರುಗಿದ ಮಕ್ಕಳ ಕಾರ್ಯಕ್ರಮದಲ್ಲಿ ಮೈಕೋ ಚಂದ್ರುರವರ ನೇತೃತ್ವದಲ್ಲಿ ಮೊದಲ ಬಾರಿ ಪ್ರಸಾದನ ಲೇಪಿತರಾದ ಶ್ರೀಯುತರು ನಂತರ ದಿವಂಗತ ಪ್ರೊಫೆಸರ್ ಸಿ.ಜಿ. ಕೃಷ್ಣಸ್ವಾಮಿಯವರಿಂದ ಪ್ರೇರಿತರಾಗಿ ಅವರ ನಿರ್ದೇಶನದ ಬೇಲಿ ಮತ್ತು ಹೊಲ ಎಂಬ ನಾಟಕದ ಮೂಲಕ ಕಲಾಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು. ಕಿರುತೆರೆ ಮತ್ತು ಬೆಳ್ಳಿ ತೆರೆಗಳಲ್ಲಿ ಹೆಸರುವಾಸಿಯಾಗಿದ್ದರೂ ಈಗಲೂ ಹೆಚ್ಚಿನ ಒಲವು ರಂಗಪ್ರಯೋಗಗಳಲ್ಲಿಯೇ. ರಂಗಭೂಮಿಯ ದಿಗ್ಗಜರುಗಳಾದ ಪ್ರೊಫೆಸರ್ ಸಿ.ಜಿ. ಕೃಷ್ಣಸ್ವಾಮಿ, ಆರ್. ನಾಗೇಶ, ಉಮಾಶಂಕರ, ಎ.ಎಸ್. ರಮೇಶ್, ಬಿ.ವಿ. ಕಾರಂತ, ಟಿ.ಎಸ್. ನಾಗಾಭರಣ ಇವರುಗಳ ಗರಡಿಯಲ್ಲಿ ಪಳಗಿ ಬೇಲಿ ಮತ್ತು ಹೊಲ, ಚಕೋರಿ, ಸುರಪುರದ ವೆಂಕಟಪ್ಪ ನಾಯ್ಕ, ಗೌತಮ ಬುದ್ಧ, ಹರಕೆಯ ಕುರಿ, ಕದಡಿದ ನೀರು, ಯಾರ್ವ, ಬೆನಕ ತಂಡದಿಂದಲೇ ಜೋಕುಮಾರಸ್ವಾಮಿ, ಹಯವದನ, ಸತ್ತವರ ನೆರಳು, ಗೋಕುಲ ನಿರ್ಗಮನ, ಸಂಗ್ಯಾ ಬಾಳ್ಯ ಹಾಗೂ ಬಾಬಾ ಕಾರಂತ ಹೀಗೆ ಹಲವಾರು ನಾಟಕಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ ಹೆಗ್ಗಳಿಕೆ ಇವರದ್ದಾಗಿದೆ. ಕಿರುತೆರೆಯಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ ಧಾರಾವಾಹಿಗಳೆಂದರೆ ಶಕ್ತಿ, ಮುಸ್ಸಂಜೆ, ಕಣ್ಣುಗಳು, ಮಾಮರದ ಕೋಗಿಲೆ, ಪ್ರತಿಬಿಂಬ, ಮಾಯಾಮೃಗ, ದಶಾವತಾರ, ಕಾವ್ಯಾಂಜಲಿ, ಕತೆ, ಆನಂದ ಸಾಗರ, ಆಸೆಗಳು, ಗಾವಿ, ತುಳಸಿ, ಮನಸೇ ಓ ಮನಸೆ, ರಂಗೋಲಿ, ಪ್ರೀತಿ ಇಲ್ಲದ ಮೇಲೆ, ಗುಪ್ತಗಾಮಿನಿ ಹೀಗೆ ನಿರಂತರ ನಟನೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅಲ್ಲದೆ ಬೆಳ್ಳಿತೆರೆಯಲ್ಲೂ ಶ್ರೀಯುತರು ನಟಿಸಿದ ಅಬ್ಬಬ್ಬ ಎಂಥ ಹುಡುಗ, ಆಹಾ ನನ್ನ ತಂಗಿ ಮದುವೆ ಹೀಗೆ ಪೋಷಕ ನಟರಾಗಿ ನಟಿಸಿ ತಮ್ಮ ವಿಶಿಷ್ಟವಾದ ನಟನೆಯ ಮೂಲಕವೇ ಕರ್ನಾಟಕದ ಜನತೆ ಮನಸೂರೆಗೊಂಡಿದ್ದಾರೆ. ಹೀಗೆ ನಾಟಕ, ಕಿರುತೆರೆ, ಚಲನಚಿತ್ರ 3 ಕ್ಷೇತ್ರಗಳಲ್ಲೂ ನಟನೆಯನ್ನೇ ತಮ್ಮ ಜೀವನವನ್ನಾಗಿಸಿಕೊಂಡು ಕಲಾಕ್ಷೇತ್ರಕ್ಕೆ ದುಡಿಯುತ್ತಿರುವ ಶ್ರೀಯುತರ ಕಲಾ ಸೇವೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ನಮಸ್ಕಾರ, ನಾನು ಮಂಜುನಾಥ್ ಅಂತ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮೈಕೋ ಮಂಜು ಅಂತ ಎಲ್ಲರೂ ಕರೀತಾರೆ. ನಾನು ಬೆಂಗಳೂರಿನಲ್ಲೇ ಹುಟ್ಟಿದ್ದು, ಇದೇ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ಇಲ್ಲೇ ಓದಿದ್ದು ಬೆಳೆದಿದ್ದು ಎಲ್ಲ. ಸೊ ನಾನು ಹೈಸ್ಕೂಲಲ್ಲಿರುವಾಗ ಸ್ಕೌಟಿಂಗ್ ಮಾಡ್ತಾಯಿದ್ದೆ. ಸೊ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ನಾನು ಜಾಯ್ನ್ ಆಗಿದ್ದೆ. ಅಲ್ಲಿ ದ ಹೈಯೆಸ್ಟ್ ಅವಾರ್ಡ್ ರಾಷ್ಟ್ರಪತಿ ಪ್ರಶಸ್ತಿ, ರಾಷ್ಟ್ರಪತಿ ಸ್ಕೌಟ್ ಅವಾರ್ಡ್ ಅದು ಕೂಡ ನನಗೆ ದೊರಕಿದೆ. ಸೊ ನನಗೆ ಈ ಕಲೆ ಈ ವಿಷಯವಾಗಿ ಆಸಕ್ತಿ ಹುಟ್ಟಿದ್ದು ಅಲ್ಲಿಂದಲೇ. ಸೊ ಹೈಸ್ಕೂಲಲ್ಲಿರುವಾಗ ಸ್ಕೌಟಿಂಗ್ ಕ್ಯಾಂಪ್ ಹೋದಾಗ ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ವಿ. ಸೊ ಅಲ್ಲಿಂದ ಆಸಕ್ತಿ ಬೆಳೀತಾ ಬಂತು. ಆಮೇಲೆ ನಾನು ಹೈಸ್ಕೂಲ್ ಮುಗಿಸಿ ITI ಸೇರಿಕೊಂಡೆ.
ITI ಸೇರಿಕೊಂಡಾಗ ಮೈಕೋದಲ್ಲಿ ನನ್ನ ತಂದೆ ಕೂಡ ಮೈಕೋದಲ್ಲಿ ಕೆಲಸ ಮಾಡ್ತಿದ್ರು. ಮೈಕೋದಲ್ಲಿ ಎಂಪ್ಲಾಯೀಸ್ ಮಕ್ಕಳಿಗೋಸ್ಕರ ಒಂದಷ್ಟು ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಝೋನಲ್ ಕಾಂಪಿಟೇಷನ್ಸ್ ಎಲ್ಲ ನಡೀತಾ ಇತ್ತು, ನಾಟಕ ಎಲ್ಲವೂ, ಡ್ಯಾನ್ಸು ಮತ್ತು ಮೂಕಾಭಿನಯ ಇವೆಲ್ಲ ನಡೀತಾ ಇತ್ತು. ಸೊ ನಮಗಿಲ್ಲಿ ನನ್ನ ಭಾಳ ಹತ್ತಿರದಲ್ಲಿ ಮೈಕೋ ಪೈ ಅಂತ ಅವರು ದೊಡ್ಡ ಕಲಾವಿದರು, ಅವರು ಇವತ್ತಿಲ್ಲ. ಅವರು ಮೊದಲು ಕರ್ಕೊಂಡು ಹೋಗಿ ಏನಾದರೂ ಮಾಡಬಾ ಅಂತ ಕರ್ಕೊಂಡು ಹೋದರು. ಅಲ್ಲಿ ನನಗೆ ಮೈಕೋ ಚಂದ್ರು ಅವ್ರ ಪರಿಚಯ ಆಯಿತು. ಅವರು ಬಹಳ ಎನ್ಕರೇಜ್ ಮಾಡಿದ್ರು. ಅಲ್ಲಿ ನಾನು ಮೊದಲು ಮಾಡಿದ್ದು ಮೂಕಾಭಿನಯ. ಸೊ ಅಲ್ಲಿಂದ ಅಲ್ಲಿ ಝೋನಲ್ ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾ ಬಂದೆ. ಆಮೇಲೆ ನನಗೆ ITI ಮುಗಿಸಿದ ಮೇಲೆ ಮೈಕೋದಲ್ಲೇ ಕೆಲಸ ಸಿಕ್ತು. ಸೊ ಒಂದು ಥಿಯೇಟ್ರ್ ಅನ್ನೋದು ನನಗೆ ಅಲ್ಲಿಂದ ಶುರು ಆಯಿತು. ಥಿಯೇಟ್ರ್ ಆ್ಯಕ್ಟಿವಿಟಿ ಅನ್ನೋದು ಮೈಕೋ ಲಲಿತ ಕಲಾ ಸಂಘದಿಂದ. ಸೊ ಅಲ್ಲಿ ಹಲವಾರು ನಾಟಕಗಳಾದವು. ಅಲ್ಲಿ ಒಂದು ಪ್ರೊಡಕ್ಷನ್ ತೊಗೊಂಡ್ರು, ಬೇಲಿ ಮತ್ತು ಹೊಲ ಅಂತ, ಕುಂಬಿ ಭದ್ರಪ್ಪನವ್ರು ಬರೆದಿರುವಂಥ ನಾಟಕ. ಅದನ್ನು CGK ಅವರು ನಿರ್ದೇಶನ ಮಾಡೋದಕ್ಕೆ ಮೈಕೋಗೆ ಬಂದಿದ್ದರು. ಅವ್ರು ನಿರ್ದೇಶನ ಮಾಡಿದ್ರು. ಅಲ್ಲಿ CGK ಅವ್ರ ಪರಿಚಯ ನಮಗಾಯಿತು. ಆಗ ಆ ನಾಟಕ ಆದಮೇಲೆ CGK ಅವರು ಹೇಳಿದರು, ನಾನು ನಮ್ಮ ರಂಗನಿರಂತರ ತಂಡದಿಂದ ಒಂದು ಥಿಯೇಟ್ರ್ ವರ್ಕ್ಶಾಪ್ ಮಾಡ್ತಿದ್ದೀನಿ, ನೀವೆಲ್ಲ ಯಂಗ್ಸ್ಟರ್ಸ್ ಸುಮಾರು ಜನ ಇದ್ದೀರಿ, ಬಂದು ಸೇರಿಕೊಡ್ರು ಅಂತ ಹೇಳಿದ್ರು. ಸೊ ಅಲ್ಲಿ ವರ್ಕ್ಶಾಪ್ಗೆ ಸೇರಿಕೊಂಡೆ. ಅಲ್ಲಿ ತುಂಬ ಚೆನ್ನಾಗಾಯಿತು. ಅಲ್ಲಿ ಭಾಳ ದೊಡ್ಡವ್ರು ಬಂದಿದ್ದರು, ಮಾಸ್ಟರ್ ಹಿರಣ್ಣಯ್ಯವ್ರು ಬಂದಿದ್ದರು, ಯೋಗ ನರಸಿಂಹ ಸರ್ ಬಂದಿದ್ದರು, ಲೋಹಿತಾಶ್ವ ಸರ್ ಬಂದಿದ್ದರು, ಹೀಗೆ ಭಾಳಷ್ಟು ಜನ, ಮೇಕಪ್ ನಾಣಿ ಸರ್ ಬಂದಿದ್ದರು. ಅಲ್ಲಿ ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ನಮಗಾಯಿತು. ಆ ರಂಗನಿಯಂತ್ರದ ಆ ವರ್ಕ್ಶಾಪಲ್ಲಿ ತಗೊಂಡ ಪ್ರೊಡಕ್ಷನ್ನು ಸುರಪುರದ ವೆಂಕಟಪ್ಪ ನಾಯಕ ಅಂತ. ಅದು ನಿಜವಾದ ಕಥೆ ನಡೆದದ್ದು. ಅದನ್ನು ನಾಟಕವಾಗಿ ಮಾಡಿ ಅದರ ಒಂದು ನಾಟಕ ನಿರ್ದೇಶನ CGK ಅವರೇ ಮಾಡಿದರು. ಅದು ರಂಗನಿಯಂತ್ರ ಪ್ರೊಡಕ್ಷನ್ ಆಗಿತ್ತು. ಅಲ್ಲಿಂದ ಒಂದು ಬೇರೆಯೇ, ಅಂದರೆ ನನಗೆ ಸರಿಯಾಗಿ ಕಲಾಕ್ಷೇತ್ರದ ಪರಿಚಯ ಅಂತ ಆದದ್ದು. ಅಲ್ಲಿ ಭಾಳಷ್ಟು ಜನ CGK ಅವ್ರ ರಿಹರ್ಸಲ್ಸ್ ಅಂದ್ರೆ ರಿಹರ್ಸಲ್ ನೋಡೋಕ್ಕೆ ಭಾಳ ಜನ ಬರ್ತಿದ್ರು. ಕಿಟಕಿನಲ್ಲಿ ತುಂಬಿ ಯಾವಾಗಲೂ ಇರ್ತಿತ್ತು ಸಂಜೆ. ಸೊ ಅದೊಂದು ಬೇರೆ ಥರನೇ ಇದು. ಅಲ್ಲಿ ಅಂದರೆ ನನಗೆ ಥಿಯೇಟ್ರಿಗೆ ಗಾಡ್ ಫಾದರ್ ಅಂತ ಹೇಳೋದಾದರೆ ಮೈಕೋ ಚಂದ್ರ ಅವರು, CGK ಅವರು. ಅಲ್ಲಿಂದ ನನಗೆ ಒಂದು ರಂಗಭೂಮಿಯ ಸಂಪೂರ್ಣ ಅದರ ನನಗೊಂದು ನನಗೆ ಸೀರಿಯಸ್ನೆಸ್ ಅನ್ನೋದನ್ನ ನನ್ನಲ್ಲಿ ಬಿತ್ತಿದವರು ಅವರು, ನಾಟಕದ ಬಗ್ಗೆ, ರಂಗಭೂಮಿ ಬಗ್ಗೆ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿ ಜೊತೆಗೆ ರಂಗನಿಯಂತ್ರ ಮತ್ತು ಮೈಕೋ ಲಲಿತ ಕಲಾ ಸಂಘ ಎರಡರ ಜೊತೆಗೆ ನಡೀತಿತ್ತು. ಆಮೇಲೆ CGK ಅವರೇ ಮೈಕೋಗೆ ಇನ್ನೊಂದು ಪ್ರೊಡಕ್ಷನ್ ಮಾಡಿದ್ರು, ನಿರ್ದೇಶನ ಮಾಡಿದ್ರು, ಚಕೋರಿ ಅಂತ, ಚಂದ್ರಶೇಖರ್ ಕಂಬಾರರು ಬರೆದಿರುವಂಥ ಒಂದು ನಾವೆಲ್. ಅದನ್ನು ಆಧರಿಸಿ ನಾಟಕಕ್ಕೆ ಅದನ್ನು ಅನುವಾದ ಒಂದು ಟ್ರಾನ್ಸ್ಲೇಟ್ ಮಾಡಿ ಅದರಲ್ಲೂ ಒಂದು ಮುಖ್ಯವಾದ ಪಾತ್ರ ನನಗೆ ಕೊಟ್ಟಿದ್ದರು. ಅದು ಒಂದು ಬೇರೆ ಥರನೇ ಅನುಭವ ನನಗಾಗಿತ್ತು. ಸೊ ಅಲ್ಲಿಂದ ಹೀಗೆ ನಾಟಕಗಳು ಮಾಡ್ತಾಯಿದ್ದೆ. ನಮ್ಮ ಮೈಕೋದಲ್ಲಿ ಮತ್ತೊಂದು ನಾಟಕ ಮಾಡಿದೆ, ಕದಡಿದ ನೀರು ಅಂತ ಒಂದು ನಾಟಕ. ಅದನ್ನು ಆನ ರಮೇಶ್ ಸರ್ ಅವರು ನಿರ್ದೇಶನ ಮಾಡಿದರು. ಅದರಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ. ಆವಾಗ ಮೈಕೋದಲ್ಲಿ ಎಲ್ಲ ಮೇಲ್ ಆರ್ಟಿಸ್ಟ್ಗಳೇ. ಸೊ ಫೀಮೇಲ್ ಆರ್ಟಿಸ್ಟ್ನ ನಾವು ಹೊರಗಡೆಯಿಂದ ಕರ್ಕೊಂಬರ್ತಿದ್ವಿ. ಅಲ್ಲಿ ಕರ್ಕೊಂಬರುವಾಗ ಹಾಗೆ ಬಂದವರು ಶೋಭಾ ರಾಘವೇಂದ್ರ ಅವರು ನನ್ನ ತಾಯಿ ಪಾತ್ರ ಮಾಡ್ತಾಯಿದ್ರು ಕದಡಿದ ನೀರು ನಾಟಕದಲ್ಲಿ. ಸೊ ಆಗಾಗ ಅವ್ರನ್ನ ನಮ್ಮ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದ್ದಿದ್ದರಿಂದ ಅವ್ರನ್ನ ನಾನು ಬೈಕಲ್ಲಿ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿದ್ದೆ. ಹಾಗೆ ಪರಿಚಯ ಆಯಿತು. ನಾಟಕ ಎಲ್ಲ ಆದಮೇಲೆ ಅವ್ರು ಹೇಳಿದ್ರು, ಮರಿ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಸೀರಿಯಸ್ನೆಸ್ ಇದೆ, ಒಂದಷ್ಟು ಸ್ಟಿಲ್ ತೆಗೆಸು, ನಾನು ಬೇರೆ ಕಡೆ ಆಗಸ್ಟ್ ಸೀರಿಯಲ್ದು ಅದೆಲ್ಲ ಶುರು ಆಗಿತ್ತು, ಎಲ್ಲರೂ ನಾನು ಗೊತ್ತಿದ್ದವ್ರ ಕಡೆ ಹೇಳ್ತೀನಿ ಅಂತ ಹೇಳಿದರು. ಸ್ಟಿಲ್ ತೆಗೆಸ್ಕೊಟ್ಟಿದ್ದೀನಿ. ಸೊ ಸೀರಿಯಲ್ಸ್ಗೂ ಅವರು ಭರಣಸರ್ಗೂ ಫೋಟೋಸ್ ಕೊಟ್ಟಿದ್ದರು, ಮತ್ತು ಇನ್ನೊಬ್ಬರು ರಾಮದಾಸ್ ನಾಯ್ಡು ಅಂತ ಅವ್ರಿಗೆಲ್ಲ ಕೊಟ್ಟಿದ್ದರು. ಸೀರಿಯಲ್ಸ್ಗೂ ಅಲ್ಲಿಂದಲೇ ಶುರು ಆಯಿತು. ಅವರಿಂದಲೇ ನನಗೆ ಒಂದು ಇಂಟ್ರಡಕ್ಷನ್ ಸಿಕ್ತು. ಮತ್ತು ಇನ್ನು ಬೆನಕ ವಿಷಯಕ್ಕೆ ಬರೋದಾದರೆ ಅಲ್ಲೂ ಕೂಡ ಅವರೇ ಹೇಳಬೇಕು. ಆವಾಗಲೇ ಅವ್ರು ಹೇಳ್ತಿದ್ರು, ನೀನು ಬೆನಕ ನಮ್ಮ ತಂಡ ಇದೆಯಪ್ಪ, ಅಲ್ಲೂ ಬಂದು ಆ್ಯಕ್ಟ್ ಮಾಡು ಅಂತೆಲ್ಲ ಹೇಳ್ತಿದ್ರು. ಸೊ ನಂದು ಸೀರಿಯಲ್ಸು ಇದೆಲ್ಲ ಸಣ್ಣ ಶುರು ಆಗಿತ್ತು. ಸೊ ಬೆನಕ ನಾಟಕ ಇದ್ದಾಗ ಅವರು ಇನ್ಫಾರ್ಮೇಷನ್ ಕೊಡ್ತಿದ್ರು, ಬಾ ನೋಡು ಇಲ್ಲೆಲ್ಲ ಪರಿಚಯ ಆಗುತ್ತೆ ಅಂತ ಹೋಗ್ತಿದ್ದೆ. ಸೊ ನಾನು ಬೆನಕ ನಾಟಕ ನೋಡಿದ್ದು ಮೊದಲನೇದು ಅಂದರೆ ಜೋಕುಮಾರ್ ಸ್ವಾಮಿ ನಾಟಕ ನೋಡೋಕ್ಕೆ ಹೋಗಿದ್ದೆ ಮೈಸೂರು ಲ್ಯಾಂಪ್ಸಲ್ಲಿ.
ಸಂಜೆ ನಾಟಕ ನೋಡೋಕ್ಕೆ ಹೋದಾಗ ಅಲ್ಲಿ ನಂಜಪ್ಪ ಸರ್ ನನ್ನ ಕರೆದು ಏನು ಮಾಡ್ತೀವಿ ಮರಿ ಬಾರೋ ಅಂದರೆ ಅಷ್ಟೊತ್ತು ನಾನು ಸ್ವಲ್ಪ ಟಿ ವಿ ಸೀರಿಯಲಲ್ಲಿ ಚೂರು ಗುರುತಿಸ್ಕೊಂಡಿದ್ದೆ. ಆದರೆ ನಂಜಪ್ಪ ಸರ್ಗೆ ಅದೆಲ್ಲ ಮುಖ್ಯ. ಅವ್ರು ನೋಡಿದ ಕೂಡಲೇ ಅವ್ರಿಗೆ ಅನಿಸುತ್ತೆ ಈ ಹುಡುಗ ಯೋಗ್ಯನಾ ಅಂತ ಅವ್ರಿಗೆ ಅನಿಸಿದ್ರೆ ಕರೆದು ಬಿಡ್ತಾರೆ. ಹಾಗೆ ಕರೆದು ನನ್ನ ಮೇಳದಲ್ಲಿ ತಾಳ ಹಾಕೋದಕ್ಕೆ ಕೂರಿಸಿದ್ರು ನಂಜಪ್ಪ ಸರ್. ಸೊ ಅದೊಂದು ಬೆನಕಾಗೆ ಮೊದಲನೇ ಪಾದಾರ್ಪಣೆ ಅಂತ ಹೇಳಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸತ್ತವನ್ನೆರಡು ನಾಟಕ ನಡೀತಿತ್ತು. ಆಗ ನಾವಲ್ಲಿ CGK ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ವಿ. ಸತ್ತವನ್ನೆರಡು ನಾಟಕ ಅಂತ ಕೇಳಿದ ತಕ್ಷಣ ಬೆನಕಾದು ಅಂತ ಸರಿ ನಾಟಕ ನೋಡೋಕ್ಕೆ ಹೋದೆ. ಆಗಲೂ ಅದೇ ನಂಜಪ್ಪ ಸರ್, ಮತ್ತು ಅವ್ರನ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ ನಂಜಪ್ಪ ಸರ್ನ, ಶೋಭಾ ರಾಘವೇಂದ್ರ ಅವ್ರನ್ನ. ಸೊ ಆಗಲೂ ಕರೆದು ಬಾಬಾ ನೀನು ಇಲ್ಲಿರಬೇಕು, ಅಲ್ಲಿ ಕುತ್ಕೊಂಡು ಏನು ನೋಡ್ತೀಯ ಅಂತ ಕರೆದು ಪಂಚೆ ಉಡಿಸಿ ಅದರಲ್ಲಿ ಒಂದು ಗುಂಪು ಸೀನ್ ಬರುತ್ತೆ, ಬ್ರಾಹ್ಮಣರ ಗುಂಪು ಸೀನ್. ಆಗ ನಂಗೆ ಡೈಲಾಗ್ ಗೊತ್ತಿಲ್ಲ, ಏನಿಲ್ಲ ಸರ್. ನನಗೆ ಎದುರುಗಡೆ ಶೃಂಗೇಶ್ವರ ಸರ್ ಇದ್ದರು, ಅವ್ರು ಇರ್ತಾರೆ, ಅವರು ಒಂದು ಡೈಲಾಗ್ ಹೇಳ್ಕೊಡ್ತಾರೆ, ಅದನ್ನು ಮಾಡು ಅಷ್ಟೇ ಅಂತ ಹೇಳಿ ಕಳಿಸಿದ್ರು. ಸೊ ಅಲ್ಲಿಂದ ನಿಧಾನಕ್ಕೆ ಬೆನ್ಕಾದಲ್ಲಿ ನಾನು ಹೆಚ್ಚು ಆ್ಯಕ್ಟಿವ್ ಆಗ್ತಾ ಹೋದೆ. ಇನ್ನು ಬೆನ್ಕಾದಲ್ಲಿ ನಾನು ಬರ್ಣಸರ್ ಬಗ್ಗೆ ಹೇಳಬೇಕು. ಭಾಳ ಹಿಂದೆ, ಇದೆಲ್ಲ ಆಗೋದಕ್ಕೆ ಮುಂಚೆ ಭಾಳ ಹಿಂದೆ ರಂಗ ಸಂಪದ ಸಂಗ್ಯಾಬಾಳ್ಯ ನಾಟಕ ರಿಹರ್ಸಲ್ ನಡೀತು ನ್ಯಾಷನಲ್ ಕಾಲೇಜಲ್ಲಿ. ಆಗ ಮೈಕೋ ಚಂದ್ರು ಸರ್ ನನ್ನೆಲ್ಲ ಕರ್ಕೊಂಡು ಹೋಗಿದ್ರು, ಬರ್ಣಸರ್ಗೆ ಪರಿಚಯ ಮಾಡಿಸಿದ್ರು. ನನಗೆ ಬರ್ಣಸರ್ನ ಭೇಟಿ ಮಾಡ್ತಾಯಿದ್ದೀನಿ ಇನ್ನೊಂದು ತಂಡದ ರಂಗ ಸಂಪದ ಅಲ್ಲಿ ಸಂಗ್ಯಾಬಾಳ್ಯ ರಿಹರ್ಸಲ್ ಕುತೂಹಲದಲ್ಲಿ ನಾನು ಏನು ಮೈಕೋ ಮಕ್ಕಳ ನಾಟಕದಲ್ಲೆಲ್ಲ ಏನೇನು ಮಾಡಿದೆ ಅದೆಲ್ಲ ಫೋಟೋಸ್ ಅದೊಂದು ಆಲ್ಬಮ್ ತೊಗೊಂಡು ಹೋಗಿದ್ದೆ. ಬರ್ಣಸರ್ ರಿಹರ್ಸಲ್ ಮಧ್ಯೆ ಒಂದು ಕಾಫಿ ಬ್ರೇಕ್ ಆಯಿತು, ಬಂದರು, ಕೂತ್ಕೊಂಡ್ರು. ಬರ್ಣಸರ್ಗೆ ಆಲ್ಬಮ್ ಎಲ್ಲ ತೋರಿಸಿದ್ರು. ಅವ್ರಿಗೆ ಏನೋ ಆಸಕ್ತಿ ತೋರಿಸಿದ್ರು. ಇದೆಲ್ಲ ಏನು ಬೇಡ ಬರೀ ನೀನು ಇಲ್ಲಿವರೆಗೂ ಏನು ಮಾಡಿದ್ಯಾ ಅದು ನನಗೆ ಮುಖ್ಯ ಅಲ್ಲ, ಇನ್ನು ಮುಂದೆ ಏನು ಮಾಡ್ತೀಯ ಅದು ಮುಖ್ಯ ಅಂತ ಹೇಳಿದ್ರು. ಅದು ಒಂಥರ ನಾನು ಇವಾಗಲೂ ಕಿವಿಲಿ ಕುಯಿ ಬಿಡ್ತಾ ಇದೆ. ಅಂದರೆ ದೊಡ್ಡವರು ಹೇಳೋ ಒಂದು ಚಿಕ್ಕ ಮಾತುಗಳು ನಮ್ಮಂಥ ಚಿಕ್ಕವ್ರಿಗೆ ಎಷ್ಟು ಆದರ್ಶ ಆಗುತ್ತೆ ಅನ್ನೋದು. ನನಗೆ ಅವತ್ತು ಆ್ಯಕ್ಚುಲಿ ತುಂಬ ಬೇಜಾರಾಗ್ಬಿಟ್ಟೆ. ನಾನು ಅಷ್ಟು ಫೋಟೋಸ್ ಅಷ್ಟು ಕಷ್ಟಪಟ್ಟು ತೊಗೊಂಡೋಗಿದ್ದೆ, ಇವ್ರು ಏನೂ ನೋಡಲಿವಲ್ಲಪ್ಪ ಅಂತ. ಲಾಸ್ಟ್ ಮನೆಗೆ ಬಂದ ಮೇಲೆ ನನಗೆ ಅವ್ರು ಹೇಳಿದ್ದು ಅದೊಂದು ಮಾತು ಮನಸ್ಸಲ್ಲಿ ಉಳ್ಕೊತು. ಸೊ ಐ ಥಾಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಸೊ ಅಲ್ಲಿಂದ ನಾನು ಇನ್ನೇನಾದರೂ ಮಾಡಬೇಕು ಅಂತ ಆವಾಗ ನನಗೇನೋ ಅಂದರೆ ಆಗಲೇ ನಾಟಕದಲ್ಲಿ ಏನೂ ನನಗೆ ಅವಕಾಶ ಕೊಟ್ಟರಲ್ಲ, ಅದಷ್ಟೇ ಬರ್ಣಸರ್ ಪರಿಚಯ ಆಗಿದ್ದು. ಅದಾದಮೇಲೆ ಐ ಥಿಂಕ್ ಆಲ್ಮೋಸ್ಟ್ 1 ವರ್ಷ ಆದಮೇಲೆ ಇಲ್ಲೇ ಬೆನ್ಕಾದಲ್ಲಿ ಪರಿಚಯ ಆಯಿತು. ಸೊ ಹೀಗೆ ನಾನು ಬೆನ್ಕಾಗೆ ಬಂದೆ. ಅಲ್ಲಿಂದ ಒಂದಷ್ಟು ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ಮುಖ್ಯವಾಗಿ ನನ್ನ ಜೊತೆ ನನ್ನ ಒಡನಾಡಿಗಳು ಅಂತ ಹೇಳಿಕೊಂಡ್ರೆ ಪೂರ್ಣ, ಪವನ, ವಿಕ್ರಮ್ ಸೂರಿ. ಪೂರ್ಣಚಂದ್ರ ತೇಜಸ್ವಿ, ಪವನ್ ಕುಮಾರ್, ವಿಕ್ರಮ್ ಸೂರಿ. ನಾವು 4 ಜನ ಒಂಥರ ಯಂಗ್ಸ್ಟರ್ಸು ಬ್ಯಾಕ್ ಸ್ಟೇಜ್ ಎಲ್ಲ ಜೊತೆ ಕೆಲಸ ಮಾಡ್ತಿದ್ವಿ. ಸೀನಿಯರ್ಸ್ ಬಹಳಷ್ಟು ಜನ ಇದ್ದರು. ಬರ್ಣ ಸರು, ಸುಂದರ ಸರು, ಡ್ಯಾಡಿ ಅಂತ ಇದ್ದರು. ಆಮೇಲೆ ಗೋಪಿ ಸರ್, ಹೆಸರು ಲಿಸ್ಟ್ ಹೋಗ್ತಾನೆ ಹೋಗುತ್ತೆ. ರಾಣಿ ಆಂಟಿ, ಕಲ್ಪನಾ ಆಂಟಿ, ಇವರೆಲ್ಲ ರಾಣಿ ಆಂಟಿ, ಕಲ್ಪನಾ ಆಂಟಿ ಹಿಂಗೆ ನಮ್ಗೆ ಯಾಕೆ ಹೆಸರು ಬರುತ್ತೆ ಅಂದರೆ ಒಂಥರ ಫ್ಯಾಮಿಲಿ ಥರ. ಅಲ್ಲಿಂದಲೇ ಶುರು ಆಯಿತು. ಭಾಳ ಪ್ರೀತಿಯಿಂದ ಅವ್ರ ಮನೆ ಮಗನ ಥರ ನಮ್ಮನ್ನ ನೋಡ್ಕೋತಿದ್ರು. ಅಲ್ಲಿಂದಲೇ ನಮಗೆ ಇದು. ಅವಾಗ ಚಂದ್ರಕುಮಾರ್ ಸಿಂಗ್ ಸರ್ ಆಲ್ಮೋಸ್ಟ್ ಎಲ್ಲದರೂ ಇನ್ಚಾರ್ಜ್ ಆಗಿದ್ದರು. ಅವರು ನಮಗೆ ನಾವು ಬಂದು ಬ್ಯಾಕ್ ಸ್ಟೇಜೆಲ್ಲ ಮಾಡಿ ಬೆನಕ ಮೇಲೆ ಸೆಟ್ಟೆಲ್ಲ ಎತ್ತು ಹಾಕಿ ಲಾಸ್ಟಲ್ಲಿ ಹೋಗುವಾಗ ನಮ್ಮೆಲ್ಲರಿಗೂ 100 ರೂಪಾಯಿ ಕೊಡ್ತಿದ್ರು. ಹೋಗಿ ಊಟ ಮಾಡ್ಕೊಂಡು ಹೋಗುವಂಥ. ನಾವೆಲ್ಲ ಎಲ್ಲ ಒಂದು ಕಡೆ ಒಟ್ಟಿಗೆ ಹೋಗಿ ನಾವು 4 ಜನ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಿದ್ವಿ. ಬ್ಯಾಕ್ ಸ್ಟೇಜ್ಗೆ ನಾವು 4 ಜನ ಅನ್ನೋದೊಂದು ಹಾಗೆ ಇದಾಗಿತ್ತು. ಸೊ ಆಮೇಲೆ ಐ ಥಿಂಕ್ ಅದು 1998 ಇಸ್ವಿನಲ್ಲಿ ಇವರೆಲ್ಲ ಸೀನಿಯರ್ಸ್ ಎಲ್ಲ ಸೇರಿ ಹೈವದನ ರಿವೈವ್ ಮಾಡಬೇಕು ಅಂತ ಅವರು ಯೋಚನೆ ಮಾಡೋದು. ಸೊ ಹೈವದನ ಒಂದು ಹೊಸ ತಂಡ ಕಟ್ಟೋಣ, ಹುಡುಗರಿದ್ದಾರೆ, ಹೊಸದಾಗಿ ರಿವೈವ್ ಮಾಡೋಣ ಅಂಥೇಳಿ ಅಲ್ಲಿಂದ ಶುರು ಆಯಿತು. ಸೀನಿಯರ್ಸೇ ಇವರೆಲ್ಲರೂ ದುಡ್ಡು ಹಾಕ್ಕೊಂಡು ಪ್ರೊಡಕ್ಷನ್ ಮಾಡೋದು ಅಂತಾಯಿತು. ಅದನ್ನು ನಿರ್ದೇಶನ ಮಾಡೋದು, ಆಗಿನ ರೀಡೈರೆಕ್ಟ್ ಮಾಡೋದು ವೈಶಾಲಿ ಕಾಸರವಳ್ಳಿಯವರು ಅಂತ ಆಯಿತು. ಸೊ ವೈಶಾಲಿ ಆಂಟಿ ಡೈರೆಕ್ಟ್ ಮಾಡೋಕ್ಕೆ ಶುರು ಮಾಡೋದು. ಆ್ಯಂಡ್ ಅಫ್ಕೋರ್ಸ್ ಅದು ವೈಶಾಲಿ ಆಂಟಿ ಮತ್ತು ಸುಂದರರಾಜ್ ಸರ್ ಇಬ್ಬರು ಅಂತ. ಬಟ್ ಫುಲ್ ಫ್ಲೆಜ್ ವೈಶಾಲಿ ಆಂಟಿ ಮಾಡ್ತಿದ್ರು. ಸುಂದರರಾಜ್ ಸರ್ ಆಗಾಗ ಅವ್ರು ಬಿಡುವಾದಾಗೆಲ್ಲ ಬಂದು ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ನಮ್ಗೆ ಹೇಳ್ಕೊಡ್ತಿದ್ರು. ಅವರು ಎಷ್ಟು ಅಂದರೆ ಅವರೊಂಥರ ದೊಡ್ಡ ಸಾಗರ ಇದ್ದ ಹಾಗೆ
ಹಿಂಗೆ ದಾರಿ ಇರ್ತಾಯಿದ್ರು. ಅದೊಂದು ಒಂದು ಗ್ರೇಟ್ ಕ್ವಾಲಿಟಿ ಸುಂದರಾಜ್ ಸರ್. ಯಾಕಂದರೆ ನಾನು ಎಲ್ಲ ತಂಡಗಳಲ್ಲೂ ಕೆಲಸ ಮಾಡಿದ್ದೀನಿ, ಬಟ್ ಬೆನಕಾದ ಅನುಭವನೇ ಬೇರೆ. ಯಾಕೆಂದರೆ ಎಲ್ಲ ನಟ ಕೂಡ ನಾನು ಕಡೆಯವರೆಗೂ ಈ ಪಾತ್ರ ಅಂದರೆ ಎಸ್ಪೆಷಲಿ ಹಿಟ್ಟಾದ ನಾಟಕನ ಆ ಪಾತ್ರನ ಕಡೆಯವರು ನಾನೇ ಮಾಡ್ತಿರ್ಬೇಕು ಅಂತ ಸುಮಾರು ಜನ, ನಾನು ಇವತ್ತು ಯಾರಿಗೂ ಬಿಟ್ಕೊಡ್ಬೇಕಾದ್ರೆ ನನಗೂ ಕಷ್ಟ ಅನಿಸುತ್ತೆ. ಆದರೆ ಬಟ್ ಸುಂದರಾಜ್ ಸರ್ ಅವತ್ತು ಎಷ್ಟು ಮನಪೂರ್ವಕವಾಗಿ ನನಗೆ ಇದು ಮಾಡಿದ್ರು ಅಂದರೆ ನಮಗೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾನು ಕಪಿಲ ಮಾಡ್ತಿದ್ದೆ, ಪೂರ್ಣಚಂದ್ರ ತೇಜಸ್ವಿ ದೇವದತ್ತ, ಅನನ್ಯ ಕಾಸರವಳ್ಳಿ ಪದ್ಮಿನಿ ಪಾತ್ರ. ಸೊ ಇಲ್ಲಿಂದ ಆ ಕ್ಯಾಸ್ಟಿಂಗು, ಅಲ್ಲಿಂದ ಹೈವರ್ನ ನಾಟಕ ರಿಹರ್ಸಲ್ ಶುರು ಆಯಿತು. ಈ ರಿಹರ್ಸಲ್ ಮಾಡೋ ಮಧ್ಯದಲ್ಲೇ ದಾವಣಗೆರೆಯಲ್ಲಿ ಜೋಕುಮಾರ್ ಸ್ವಾಮಿ ನಾಟಕ ಕೇಳಿದ್ರು ಯಾರು. ಸೊ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವತ್ತು ಬೆನಕ ಬಾಡಿಗೆ ಕಟ್ಟೋದಕ್ಕೂ ಕಷ್ಟ ಇತ್ತು, ಬೆನಕ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಕ್ಕೂ ಕಷ್ಟ ಇತ್ತು. ಹಾಗೆಲ್ಲ ಪಾಪ ಸೀನಿಯರ್ಸ್ ಎಲ್ಲ ಶೇರ್ ಮಾಡಿಕೊಂಡು ಕಷ್ಟಪಟ್ಟು ಕಟ್ತಾಯಿದ್ರು ಅಂತೆಲ್ಲ ಕೇಳಿದ್ವಿ. ಅದರಲ್ಲೂ ಸುಂದರಾಜ್ ಸರ್ ಅವ್ರಿಗೆ ಬೇರೆಯೇ ಅನುಭವ ಇದೆ. ಅವರೆಲ್ಲ ತುಂಬ ಕಷ್ಟಪಟ್ಟು ಆಫೀಸ್ ಬಾಡಿಗೆ ಕಟ್ಕೊಂಡು ಹೋದಲ್ಲ, ಇವರೆಲ್ಲ ಸೀನಿಯರ್ಸ್ ತುಂಬ ಕಷ್ಟಪಟ್ಟಿದ್ವಿ. ಇವತ್ತು ನಾವೆಲ್ಲ ಏನು ಎಂಜಾಯ್ ಮಾಡ್ತಾಯಿದ್ವಿ, ಇದೆಲ್ಲವೂ ಅವರ ಕಷ್ಟದ ಪ್ರತಿಫಲ ಅಂತ ನಾನು ಖಂಡಿತ ಮನಸಾರೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಆಗ ಪ್ರೊಡಕ್ಷನ್ ದುಡ್ಬೇಕಾಯ್ತಲ್ಲ, ಇವರೆಲ್ಲ ಒಂದಷ್ಟು ದುಡ್ಡು ಹಾಕಿದ್ರು, ಎಷ್ಟು ದುಡ್ಡು ಹಾಕೋಕ್ಕೆ ಸಾಧ್ಯ? ಸೊ ಪ್ರೊಡಕ್ಷನ್ಗೆ ಈಗ ಒಂದು ನಾಟಕ ಶೋ ಯಾರೋ ಕೇಳಿದರೆ ಆ ಶೋ ಮಾಡಿದ್ರೆ ಪ್ರೊಡಕ್ಷನ್ ದುಡ್ಡು ಬರುತ್ತೆ ಅಂತ. ಸೊ ಈ ರಿಹರ್ಸಲ್ ಇದ್ರ ಮಧ್ಯದಲ್ಲೇ ಆ ಜೋಕುಮಾರ್ ಸ್ವಾಮಿ ನಾಟಕ ದಾವಣಗೆರೆಯಲ್ಲಿ ಮಾಡಬೇಕು ಅಂತಾಯಿತು. ಆಗ ಆ ನಾಟಕಕ್ಕೆ ಆಗಲೂ ಸುಂದರಾಜ್ ಸರು, ನಾನು ದಪ್ಪ ಆಗ್ಬಿಟ್ಟಿನಿ, ನಾನಿನ್ನು ಬಸವಣೆ ಮಾಡೋಕ್ಕಾಗಲ್ಲ, ಮಂಜು ನೀನು ಚೆನ್ನಾಗಿ ಅಷ್ಟೊತ್ತು ರಿಹರ್ಸಲ್ ಶುರು ಆಗಿತ್ತಲ್ಲ. ಸೊ ನನ್ನನ್ನು ನೋಡಿದರು ಅವರು. ಸೊ ನೀನು ಮಾಡಿ ನೀನು ಬಸವಣೆ ಮಾಡು, ನಾನು ಗೌಡ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅಂದರೆ ಆವಾಗ ಗೌಡ ಪಾತ್ರಕ್ಕೂ ಬೇರೆ ಯಾರೂ ಇರಲಿಲ್ಲ. ಸೊ ಅವ್ರು ನಾನು ಗೌಡ ಮಾಡ್ತೀನಿ, ನೀನು ಕರೆಕ್ಟಾಗಿದೆಯಾ, ನೀನು ಬಸವಣೆ ಮಾಡು ಅಂತ ಹೇಳಿದ್ರು. ಸೊ ಇಲ್ಲಿ ಬೆನಕ ಒಳಗಡೆ ಏನಿತ್ತು ಹಾಲು, ಅಲ್ಲಿ ಹೈವರ್ನ ರಿಹರ್ಸಲ್ ನಡೆಯೋದು, ಆಚೆ ಕಡೆ ಒಂದು ಪೋರ್ಟಿಕೋ ಇತ್ತು, ಬ್ಯಾಲ್ಕನಿ ಥರ, ಅಲ್ಲಿ ಜೋಕುಮಾರ್ ಸ್ವಾಮಿ ರಿಹರ್ಸಲ್ಸ್ ಮಾಡ್ಕೋತಾ ಇದ್ವಿ. ಆಗ ಸುಂದರಾಜ್ ಸರ್ ಗೌಡ, ಶೋಭಾ ಅಂತಿನೇ ಗೌಡ್ತಿ, ನಾನು ಬಸನ್ಯ, ಆಮೇಲೆ ಬಣ್ಣಸರು ಗುರಿಯ ಮಾಡ್ತಾಯಿದ್ರು. ಹೀಗೆ ಅಲ್ಲಿ ಶುರುವಾಯಿತು. ಸೊ ಹೈವರ್ನ ಅಂತ ಶುರುವಾಗಿದ್ದು ಮೊದಲನೇ ಶೋ ಅಂದರೆ ಹೀರೋ ಆಗಿ ಅಥವಾ ಮೇಜರ್ ಪಾತ್ರವಾಗಿ ಜೋಕುಮಾರ್ ಸ್ವಾಮಿನೇ ನಾನು ಮಾಡಿದೆ. ಅಲ್ಲಿ ನಾನು ಒಂದು ವಿಷಯ ನಾನು ಇಲ್ಲಿ ಹೇಳಬೇಕು. ನಾಗನಾಥ್ ಸರ್ ಅವರಿದ್ದರು. ಆ್ಯಕ್ಚುಲಿ ಆಗೆಲ್ಲ ಡಿಸ್ಕಷನ್ ಆಗ್ತಿತ್ತು ಬಸವಣ್ಣ, ಯಾಕಂದರೆ ಅವ್ರು ಎಷ್ಟು ಸೀನಿಯರ್, ಎಷ್ಟು ವರ್ಷಗಳಿಂದ ಅವರು ಆ್ಯಕ್ಟ್ ಮಾಡ್ಕೊಂಡಿದ್ರು, ಹಾಡ್ತಾ ಬಂದಿದ್ರು, ಹಾರ್ಮೋನಿಯಂ ನುಡಿಸ್ತಾ ಬಂದಿದ್ರು. ಆ್ಯಕ್ಚುಲಿ ಅವ್ರಿಗೆ ಅವಕಾಶ ಇತ್ತು ಅವತ್ತು. ಅವ್ರದ್ದು ಒಂಥರ ಹೆಸರು ಬಸವಣ್ಣ ಮಾಡ್ಬೋದು ಅಂತ ನಡೀತಿತ್ತು. ಹಿ ವಾಸ್ ಯಂಗ್, ಗುಡ್ ಲುಕಿಂಗ್, ಎಲ್ಲೂ ಅವ್ರಿಗೆಲ್ಲ ಅರ್ಹತೆ ಇತ್ತು. ಆದರೂ ಇವ್ರು ಹೇಳಿದ ತಕ್ಷಣ ಅವರು ಅಷ್ಟೇ, ಅದಾದಮೇಲೆ ನಂಗೆ ಗೊತ್ತಾಯಿತು, ಆದರೆ ಯಾರಿಗೇ ಆಗಲಿ ಒಂದು ಪಾತ್ರ ಮಾಡುವಾಗ ಒಂಥರ ಕಷ್ಟ ಆಗಿರುತ್ತೆ, ಆಸೆ ಬಂದಿರುತ್ತೆ. ಆದರೆ ಅವರು ಬಂದು ಮನಪೂರ್ವಕವಾಗಿ ನೀನು ಮಾಡ್ತಿದ್ಯಲ್ಲ, ನಾನು ಖುಷಿ ಆಯ್ತು ಕಣ, ನೀನು ಮಾಡು ಅಂತ ಅವರು ಹೇಳಿದ್ರು. ಅದೊಂಥರ ನನಗೂ ಒಂಚೂರು ಕಸಿಬಿಸಿ, ಅಯ್ಯೋ ಇವ್ರು ಮಾಡಬೇಕಿತ್ತೇನೋ, ಅಯ್ಯೋ ನಾನು ಕಸ್ಕೊಂಡೇನೋ ಅನ್ನೋ ಥರ ಅನಿಸ್ತಿತ್ತು. ಬಟ್ ಅವರು ಭಾಳ ಪ್ರೀತಿಯಿಂದ ನನಗೆ ಅವರು ಕೂಡ ಎನ್ಕರೇಜ್ ಮಾಡಿದ್ರು, ಹೇಳಿಕೊಟ್ರು. ಅದನ್ನ ನಾನು ಯಾವತ್ತೂ ಸ್ಮರಿಸ್ಕೋಬೇಕು ಈ ಸಮಯದಲ್ಲಿ. ಯಾಕಂದರೆ ಎಲ್ಲರೂ ಈಗ ಬಂದಾಗ ಹಾಗೆ ಆಗಲಿ ಒಬ್ಬ ನಟನಿಗೆ ಇದ್ದೇ ಇರುತ್ತೆ ನಾನು ಮಾಡಬೇಕು ಅನ್ನೋದು. ಬಟ್ ಪಾಪ ಅವರ ಅವಕಾಶನ ನಾನು ಕಸ್ಕೊಂಡು ಏನೋ, ಬಟ್ ನನಗೆ ಆ ಬೇಜಾರಿದೆ. ಅವ್ರು ಖುಷಿಯಾಗಿ ಕಳಿಸ್ಕೊಟ್ಟು ಅದನ್ನು ನಾನು ಯಾವತ್ತಿಗೂ ಮರೆಯೋದಿಲ್ಲ. ಅಲ್ಲಿ ದಾವಣಗೆರೆಗೆ ಹೋದ್ಮೇಲೂ ಆ ಶೋ ಮಾಡುವಾಗ ಹಾಗೆ ಮಾಡು, ಹೀಗೆ ಮಾಡು, ಹಿಂಗಿರುತ್ತೆ ಅಂತ ಒಂಥರ ಅವರಿಬ್ಬರು ಬ್ಯೂಟಿಫುಲ್ ಕಪಲ್ಸ್. ನಾಗನಾಥ್ ಸರು, ಕಲ್ಪನಾ ಭಾಳ ಒಂಥರ ಅವ್ರ ಮಗನ ಥರನೇ ನನ್ನ ಒಂಥರ ನೋಡಿಕೊಂಡ್ರು. ಸೊ ಆ ಶೋ ನನಗೆ ಒಂಥರ ಅಂದರೆ ಬೇಕಾದ ಶೋ, ಆಡಿಯನ್ಸ್ ಹೀಗಿರ್ತಾರೆ, ನಾನು ಈ ಪಾತ್ರ ಮಾಡೋದು ಹೀಗಿರ್ತಾರೆ, ಅದು ಬೇರೆಯೇ ಇನ್ನೊಂದು ಒಂದು ಬಾಗಿಲು ತೆರೆದ ಹಾಗಾಯಿತು. ಆಮೇಲೆ ಹೈವರ್ನ ನಾಟಕ ಆಯಿತು. ಆ ನಾಟಕ ಬಹಳ ಒಳ್ಳೆಯ ಸಕ್ಸಸ್ ಕೊಡ್ತು. ಒಂದು ಜರ್ನಿ ಶುರು ಆಯಿತು. ಎಲ್ಲರೂ ಹೇಳೋರು ಬೆನಕಾದಲ್ಲಿ ಒಂದು ಹೊಸ ಪೀಳಿಗೆ, ಒಂದು ನಮ್ಮದೊಂದು ಹೊಸ ಜನ್ರೇಷನ್ ಶುರು ಆಯಿತು ಅಂತ ಹೇಳಿ ಒಳ್ಳೆ ಶೋಸ್ ಆಯಿತು. ಸೊ ಬೆನಕ ಬಗ್ಗೆ ಹೇಳಾಯಿತು. ಮತ್ತು ಪಿ ವಿ ಕಾರಂತ್ ಸರ್ ಅವರ ಮತ್ತು ನಮ್ಮ ತುಂಬ ಕಡಿಮೆ ನಾನು ಅವ್ರನ್ನ ಭೇಟಿ ಮಾಡಿದ್ದು, ಕಡಿಮೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು.
ಆದರೆ ಅಷ್ಟು ಕೂಡ ಭಾಳ ಅರ್ಥಪೂರ್ಣವಾಗಿತ್ತು. ತುಂಬ ನನಗೆ ನನ್ನ ಬದುಕಿಗೆ ಒಂದು ಸ್ಫೂರ್ತಿ ತಂದುಕೊಟ್ಟು ಅಂತ ಹೇಳಬೇಕು. ನಾನು ಕಾರಂತ್ ಸರ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ದು ಹೈವತ್ನ ರಿಹರ್ಸಲ್ಗೆ. ಅದೇ ಬೆನ್ಕಾಗಿ ಬಂದಿದ್ದರು. ಅವ್ರು ಬರ್ತಾರೆ ಅಂದ್ರೆ ಎಲ್ರಿಗೂ ಟೆನ್ಷನ್. ನಾವೆಲ್ಲ ಸುಂದರಾಟ್ ಸರು, ವೈಶಾಲಿ ಆಂಟಿ, ಅವ್ರಗಳೇ ಬರ್ಣ ಸರು, ಅವರೇ ಟೆನ್ಷನ್ ಆಗ್ತಿದ್ರು. ಉಮೇಶ್ರು ಬರ್ತಾರೆ ರಿಹರ್ಸಲ್ ನೋಡೋಕ್ಕೆ ಅಂತ. ಅವ್ರ ಟೆನ್ಷನ್ ನೋಡಿ ನಮಗಿನ್ನೂ ಇದು ನಾವು ಹೇಗೆ ಮಾಡ್ತೀವೋ ಏನೋ, ಅವ್ರು ಏನಂತಾರೋ ಒಂಥರ ಫಸ್ಟ್ ಟೈಮ್ ನೋಡ್ತಾ ಇದ್ವಿ. ಅವ್ರ ಹೆಸರು ಭಾಳ ದೊಡ್ಡದು ಎಲ್ಲ ಕೇಳಿದ್ವಿ. ಯಾರು ಕೇಳಿದ್ರು ಹಿಂಗೆ ನಾಟಕ ಮಾಡ್ತಿದ್ವಿ, ಬಿ ವಿ ಕಾರಂತ್ ಡೈರೆಕ್ಟ್. ಹಿಂಗೆ ಇಷ್ಟು ಹೇಳ್ತಿದ್ದಂಗೆ ಬಿ ವಿ ಕಾರಂತ್ ಅಂತಿದ್ದಂಗೆ ಎಲ್ಲರೂ ಗೊತ್ತು ಅನ್ನೋರು. ಸೊ ಅಷ್ಟು ದೊಡ್ಡ ವ್ಯಕ್ತಿ ಬರ್ತಿದ್ದಾರೆ ನೋಡೋಕ್ಕೆ ರಿಹರ್ಸಲ್ ಅಂದರೆ ಅಫ್ಕೋರ್ಸ್ ತುಂಬ ಟೆನ್ಷನ್. ಅವತ್ತು ಬಂದರು, ಕೂತು ರಿಹರ್ಸಲ್ ನೋಡಿದ್ರು. ಆಮೇಲೆ ಏನಾದರೂ ಮಾತಾಡ್ತಾರೆ ಅಂದ್ಕೊಂಡ್ವಿ. ಏನೂ ಹೆಚ್ಚು ಮಾತಾಡಲಿಲ್ಲ. ಓಕೆ ಬರ್ತೀನಿ ಅಂತ ಹೋದರು. ಮೆಟ್ಲಿಟ್ಕೊಂಡು ಹೋದರು. ಹಿಂದೆ ಬರ್ಣ ಸರು, ವೈಶಾಲಿ ಆಂಟಿ, ಸುಂದರ ಸರ್, ಯಾರ್ಯಾರು ಸೀನಿಯರ್ಸ್ ಎಲ್ಲ ಇದ್ದರು ಅವರೆಲ್ಲರೂ ಅವರಿಂದ ಹೊರಟೋದ್ರು. ನಾನು, ಅನನ್ಯ, ಪೂರ್ಣ, ಪವನ ಹಿಂಗೆ ಏನು ಅಂತ ಹೀಗೆ ಮಾತಾಡ್ತಾಯಿದ್ವಿ. ಏನು ಹೇಳಿಲ್ವಲ್ಲ. ಆಮೇಲೆ ಬಂದರು ಎಲ್ಲರೂ. ವೈಶಾಲಿ ಆಂಟಿ, ನಾನು ಆಂಟಿ ಏನು ಹೇಳಿದ್ರು ಸರ್, ಏನು ಹೇಳಿದ್ರು ಮೇಷ್ಟ್ರು ಅಂತ ನಾವು ಕೇಳಿದ್ರು. ಅವ್ರಿಗೆ ಇದೆಲ್ಲ ಏನಿಲ್ಲ. ಅವ್ರ ಗುರುಗಳು ನಾನು ನೋಡಿದ್ದು, ಅವ್ರ ಆನಂದದಲ್ಲಿ ಅವರೆಲ್ಲ ಇದ್ದಾರೆ. ನಮ್ಮ ಟೆನ್ಷನ್ಗೆ ಅವ್ರಿಗೇನು ಹೇಳ್ಬೋದು, ಅವ್ರಿಗೆ ಅದೆಲ್ಲ ಇದೆ ಅನಿಸ್ತಾ ಇಲ್ಲ. ಅದು ಅವ್ರು ಹೇಳಿದ್ದು ಒಂದೇ, ಮೇಷ್ಟ್ರು ಹೇಳಿದ್ರು ಹುಡುಗ ಇದು ಮೋಹನ್ ಥರ ಇದ್ದಾನಲ್ವಾ ಅಂತ. ಮೋಹನ್ ಆಂಟಿ ಕೋಕಿಲ ಮೋಹನ್ ಅಂತ ಆಮೇಲೆ ಹೇಳಿದ್ರು. ಅಂದರೆ ಕೋಕಿಲ ಮೋಹನ್ ಅವರು ಮೊದಲು ಬೆನ್ಕದಲ್ಲಿ ಪಾತ್ರ ಮಾಡ್ತಿದ್ರಂತೆ. ಸೊ ಕೋಕಿಲ ಮೋಹನ್ ಥರ ಇದ್ದಾನೆ ಹುಡುಗ ಅಂತೇನೋ ಹೇಳಿಬಿಟ್ಟು, ಮೋಹನ್ ಥರ ಇದ್ದಾರೆ ಅಂತ ಹೇಳಿಬಿಟ್ಟು ಹೋದ್ರಂತೆ. ನಮಗದೊಂದು ಆನಂದ ಆಯಿತು. ಬಟ್ ನಮ್ಮ ಅಭಿನಯದ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಏನೂ ಹೇಳಿಲ್ವ ಅಂತ, ಇಲ್ಲ ಏನೂ ಮಾತಾಡಲಿಲ್ಲ ಅಂತ ಹೇಳಿದ್ರು. ಓಕೆ, ರಿಹರ್ಸಲ್ ಆಯಿತು. ಅದಾದಮೇಲೆ ಆ ನಾಟಕ ಶೋ ಆಯಿತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಶೋ ಆಗುವಾಗ, ಶೋ ಮುಂಚೆ ಕಾರಂತರು ಬಂದಿದ್ದರು. ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಸಲ್ಲೇ ಹೇಳಿಕೊಟ್ರು. ನನಗೆ ಆ ಫೋಟೋ, ಆ ವಿಡಿಯೋ ಸಣ್ಣ ತುರ್ಕು ಭಾಳ ವರ್ಷಗಳ ಮೇಲೆ ಸಿಕ್ತು ನನಗೆ. ಇತ್ತೀಚೆಗೆ ಭಾಳ ಖುಷಿ. ಅದು ನನ್ನ ನೆನಪಲ್ಲೇ ಇದ್ಬಿಡ್ತು. ಅದನ್ನು ಏನೋ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಬೇಕಲ್ಲ ಒಂದು ಮೂಮೆಂಟು ಅಂತ. ನಮ್ಮ ಪಾಲ್ಗೆ ಅದೇ ಮೂಮೆಂಟು. ಸೊ ಅವತ್ತು ಬಂದು ಅವರು ಒಂದಷ್ಟು ಹೇಳ್ಕೊಟ್ಟಿದ್ರು. ಅದಾದಮೇಲೆ ಶೋ ನೋಡಿದ್ದಾರೆ. ಶೋ ನೋಡಿ ಹೋಗಿದ್ದಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ 7 ಗಂಟೆ 7:30 ಸುಂದರನ್ ಸರ್ ನನಗೆ ಫೋನ್ ಮಾಡೋದು. ಅವರು ಏನೋ ಮೆಚ್ಚು ಮೆಚ್ಕೊಂಡ್ಬಿಟ್ಟಿದ್ದಾರೆ ನಿನ್ನ, ಹಾಗೆ ಹೀಗೆ ಅಂತ ಹೇಳಿದ್ರು. ಏನು ಮಾತಾಡೋದು ಗೊತ್ತಾಗಲಿಲ್ಲ. ಮೆಚ್ಚು ನಿನ್ನ ಹತ್ರ ಮಾತಾಡ್ಬೇಕಂತೆ ತಗೋ ಅವರು ಮನೆ ನಂಬರ್ ಇದ್ದು ಫೋನ್ ಮಾಡೋದು. ನಾನು ಫೋನ್ ಮಾಡಿದೆ. ಮೇಸ್ಟರ್ ಫೋನ್ ಎತ್ಕೊಂಡು ಅವರು ಹೇಳಿ ಸರ್, ಅದೇ ಸುಂದರ ಸರ್ ನಿಮ್ಗೆ ಫೋನ್ ಮಾಡೋಕ್ಕೆ ಹೇಳಿದ್ರು. ಅವ್ರು ಹೇಳಿದ ಮೊದಲನೇ ಮಾತು, ಹೈವತ್ನ ನಾಟಕದಲ್ಲಿ ಸುಂದರ ಮಾಡೋದು ನಂಗೆ ಇಷ್ಟ ಆಗಿತ್ತು. ಅದಾದಮೇಲೆ ನೀವು ಮಾಡಿದ್ದು ನಂಗೆ ಇಷ್ಟ ಆಯಿತು ಅಂತ. ಸೊ ಕಾರಂತರ ಆ ಮೆಚ್ಚುಗೆ ಮಾತುಗಳು ನನ್ನ ಜೀವನದಲ್ಲಿ ಯಾವ ಸ್ಟೇಟ್ ಅವಾರ್ಡ್, ಯಾವ ನ್ಯಾಷನಲ್ ಅವಾರ್ಡ್, ಯಾವ ಇಂಟರ್ನ್ಯಾಷನಲ್ ಅವಾರ್ಡ್ ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ಸೊ ಅದೊಂದು ನನಗೆ ನನ್ನ ಲೈಫಲ್ಲಿ ಗ್ರೇಟೆಸ್ಟ್ ಟ್ರೆಷರ್ ಆಫ್ ಮೈ ಲೈಫ್. ಅವ್ರು ಹೇಳಿದ ಅದೊಂದು ಮಾತು, ಅದು ನನ್ನ ಇವತ್ತಿನವರೆಗೂ ಒಂಥರ ನನ್ನ ಲೈಫಲ್ಲಿ ಸ್ಫೂರ್ತಿ ತುಂಬಿದೆ. ಅದು ನೆನೆಸ್ಕೊತಾ ಇರ್ತೀನಿ. ಯಾವತ್ತಾದರೂ ನನಗೆ ಏನೋ ಸಣ್ಣ ಪುಟ್ಟ ಬೇಜಾರಾದಾಗ, ಡಿಪ್ರೆಷನ್, ಅಯ್ಯೋ ನಾನೇನೋ ಮಾಡಿಲ್ಲ, ನನಗೇನೋ ಅನಿಸ್ದಾಗ ಅದೊಂದು ನನಗೆ ತುಂಬ ಸ್ಫೂರ್ತಿ ಕೊಡುತ್ತೆ. ನಾನು ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಸೊ ಅಲ್ಲಿಂದ ನನ್ನ ಮತ್ತು ಬೆನ್ಕಾದ ಒಂದು ಇದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಯಿತು. ನಾನು ಇನ್ನೇನಾದರೂ ಮಾಡಬೇಕು, ಇನ್ನೊಂದಷ್ಟು ನಾಟಕದಲ್ಲಿ ನಾನು ಅಭಿನಯಿಸಬೇಕು. ನನಗೆ ಮೊದಲಿಂದ ಅಭಿನಯ ಬಿಟ್ಟು ಬೇರೆ ಇನ್ನೇನು ಗೊತ್ತಿಲ್ಲ. ನನಗೊಂದು ಸತ್ಯ ಹೇಳ್ತೀನಿ, ನಾನು ಮೈಕೋ ಲಲಿತ ಕಲಾ ಸಂಘದಲ್ಲೂ ಕೂಡ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ತಿರ್ಲಿಲ್ಲ. ಅದು ಬೆನ್ಕಾಗಿ ಬಂದ ಮೇಲೆ ಅದೇನೋ ಒಂದು ಸ್ಫೂರ್ತಿ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಬಹುಶಃ ಬ್ಯಾಕ್ ಸ್ಟೇಜಲ್ಲಿ ತುಂಬ ಕಲಿತೆ. ಬ್ಯಾಕ್ ಸ್ಟೇಜ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಆಮೇಲೆ ಗೊತ್ತಾಗ್ತಾ ಹೋಯಿತು. ನಾನು ಮೈಕೋ ಲಲಿತ ಕಲಾ ಸಂಘದಲ್ಲಿ ಬ್ಯಾಕ್ ಸ್ಟೇಜ್ ಮಾಡಿದೆ, ಎಷ್ಟು ತಪ್ಪು ಮಾಡಿದೆ ಅಂತ ಇಲ್ಲಿ ಬೆನ್ಕಾದಲ್ಲಿ ಗೊತ್ತಾಗ್ತಾ ಹೋಯಿತು.
ಅದೆಷ್ಟು ಇಂಪಾರ್ಟೆಂಟ್ ಒಬ್ಬ ನಟನಿಗೆ ಅನ್ನೋದು ಬೆನ್ಕ ನನಗೆ ಕಲಿಸ್ಕೊಡ್ತು. ಅದನ್ನೇ ನಾನು ಮುಂದೆಗೆ ಎಲ್ರಿಗೂ ಹೇಳ್ತಾ ಹೋದೆ. ಇಲ್ಲಿಂದ ನನ್ನ ಮತ್ತು ಬೆನ್ಕದ ಜರ್ನಿ ಬೇರೆಯ ಹಂತದಲ್ಲಿ ಶುರುವಾಯಿತು. ಸೊ ಇಲ್ಲಿಂದ ಹೈವತ್ತಂತೂ ಹೇಳಿದ್ದಾಯಿತು. ಒಂದಷ್ಟು ವರ್ಷಗಳು ಹೈವತ್ನ ಸತ್ತವ್ರ ನೆರಳು, ಜೋಕುಮಾರ್ ಸ್ವಾಮಿ ಹೀಗೆ ನಡೀತಾ ಬಂತು. ಸತ್ತವ್ರ ನೆರಳಿನಲ್ಲಿ ನನಗೆ ಒಂದು ಗುಂಪೆರಡು ಏನಿತ್ತು ಅದರಲ್ಲೂ ಒಂದು ನಾನು ಮಾಡ್ತಾ ಬಂದೆ. ಸತ್ತವ್ರ ನೆರಳು ನನಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾತಕ್ಕೆಂದರೆ ಅದನ್ನು ನಾಟಕವನ್ನು ಒಂದು ಲೆವೆಲ್ಗೆ, ಪೂರ್ಣ ಅಂತಲ್ಲ, ಒಂದು ಲೆವೆಲ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬಹಳ ವರ್ಷಗಳಾಯಿತು. ಅದರಲ್ಲಿ ಇದು ಸಂಸ್ಕೃತದ ಡೈಲಾಗ್ಸ್ ಎಲ್ಲ ತುಂಬ ಅದರ ಅರ್ಥ ಕೇಳಿದಾಗೆ ಮೈ ಜುಮ್ ಅನ್ಸೋದು. ನನಗೆ ಗೋಪಿ ಸರು, ಚಂದ್ರು ಸರು ಇವ್ರನ್ನೆಲ್ಲ ಕೇಳಿ ತಿಳ್ಕೊತಾ ಇದ್ವಿ. ಅಗ್ನಿಹೋತ್ರ ಅಂದರೆ ಎಷ್ಟೊಂದಿದೆ ವಿಷಯ ಅದರಲ್ಲಿ. ಅದನ್ನು ತಿಳ್ಕೊಳ್ಳೋದೇ ಬಹಳ ಅದೇನೋ ನಮ್ಮ ಪಾಲಿಗೆ ಅದೊಂದು ದೊಡ್ಡ ಸಬ್ಜೆಕ್ಟ್ ಆಗಿಬಿಟ್ಟಿತ್ತು. ಸತ್ತವನಗಳು ನಾಟಕ, ಅದೊಂದು ನಾಟಕ. ಸೊ ಹಾಗೆ ಬಹಳಷ್ಟು ಸೀನಿಯರ್ಸಿಂದ ಕಲಿತಾ ಬಂದ್ವಿ. ಹೀಗೆ ಒಂದಷ್ಟು ವರ್ಷಗಳಾದಮೇಲೆ ಆಮೇಲೆ ಹೈವನ್ನಲ್ಲಿ ಅನನ್ಯ ಕಾಸರವಳ್ಳಿ ಏನೋ ಕಾರಣಕ್ಕೆ ಅವರ ಪರ್ಸನಲ್ ಕಾರಣಕ್ಕೆ ಬಿಟ್ಟರು. ಆ ಜಾಗಕ್ಕೆ ವಿದ್ಯಾ ವೆಂಕಟರಾಮ್ ಅವರು ಬಂದರು. ಆಗ ಪೂರ್ಣಗೆ ಪರಿಚಯ ಇತ್ತು. ಅವ್ರನ್ನ ನಾನು ಪೂರ್ಣ ಹೋಗಿ ಒಂದಿನ ಭೇಟಿ ಮಾಡಿದ್ರು. ಅವರು ಕ್ಲಾಸಿಕಲ್ ಡ್ಯಾನ್ಸರ್. ಅವ್ರನ್ನ ಹೋಗಿ ಯಾವುದ್ಯಾವುದೋ ಪ್ರೋಗ್ರಾಮ್ಗೆ ಹೋಗಿ ಭೇಟಿ ಮಾಡಿದ್ವಿ. ಅವರು ಬರೋಕ್ಕೆ ಒಪ್ಕೊಂಡ್ರು. ಸೊ ಅಲ್ಲಿಂದ ಜೋಕುಮಾರ್ ಸ್ವಾಮಿನಲ್ಲಿ, ಹೈವದನ್ನಲ್ಲಿ ಎಲ್ಲ ಅವರು ಅಭಿನಯಿಸ್ತಾ ಬಂದರು. ಸೊ ಅಲ್ಲಿ ಅಷ್ಟೊತ್ತಿಗೆ ಬಹುಶಃ ವಿಕ್ರಮ್ ಸೂರಿ ಸ್ವಲ್ಪ ಬಿಟ್ಟು ಹೋಗಿದ್ರು. ಅವ್ರದ್ದು ಯಾವುದೋ ಬೇರೆ ಒಂದು ತಂಡ ಇತ್ತು, ಅದನ್ನು ನಡೆಸ್ತಾ ಇದ್ರು. ಸೊ ಅಲ್ಲಿ ಒಂದು ಹೊಸ ಫ್ರೆಂಡ್ ಸಿಕ್ಕಂಗಾಯಿತು, ವಿದ್ಯಾ ವೆಂಕಟರಾಮ್ ಅವರು. ಸೊ ನಾನು, ಪೂರ್ಣ, ಪವನ, ವಿದ್ಯಾ, ಈಗ ಇದೊಂದು ವಿಕ್ರಮ್ ಸೂರಿ ಜಾಗಕ್ಕೆ ಇನ್ನೊಬ್ಬರು ಬಂದು ಸೇರಿಕೊಂಡ್ರು. ಸೊ ವಿದ್ಯಾ ಶಿ ಸ್ಟಾರ್ಟೆಡ್ ಡೂಯಿಂಗ್, ಅಂದರೆ ಜೋಕುಮಾರ್ ಸ್ವಾಮಿಲಿ ಅವರು ಗೌಡ್ತಿ ಮಾಡ್ತಿದ್ರು, ಹೈವತನದಲ್ಲಿ ಪದ್ಮಿನಿ ಮಾಡ್ತಾಯಿದ್ರು. ಹೀಗೆ ನಡ್ಕೊಂಡು ಹೋಗುವಾಗ ನಾವು ಬಾಂಬೆಗೆ ನಂದಿಕರ್ ಫೆಸ್ಟಿವಲ್ ಅಂತೇನೋ ಆಗುತ್ತೆ. ಆ ಫೆಸ್ಟಿವಲ್ಗೆಲ್ಲ ಹೋದಾಗಲೆಲ್ಲ ಹೋದ ಕಡೆ ಎಲ್ಲ ಬಣ್ಣಸರ್ ಜೊತೆ ಯಾರೋ ಮಾತಾಡೋರು, ಅವರೆಲ್ಲ ಕೇಳೋರು ಬಣ್ಣಸರ್ನ. ಗೋಕುಲ ಕಾರಂತರ ಮಾಸ್ಟರ್ ಪೀಸ್, ಗೋಕುಲ್ ನಿರ್ಗಮನ ಯಾಕೆ ಮಾಡಬಾರ್ದು ಅಂತ. ಇದ್ರ ಬಗ್ಗೆ ಬಣ್ಣಸರು ನಾವು ಮೀಟಿಂಗ್ ಸೇರಿದಾಗ ಒಂದ್ಸರಿ ಅದ್ರ ವಿಷಯ ಕೂಡ ಎತ್ತಿದ್ರು. ಸೊ ಅದೇನಾಯಿತು, ಅಲ್ಲೆಲ್ಲ ಕೇಳ್ತಾ ಇದ್ದಲ್ಲ, ಬಣ್ಣಸರು ತುಂಬ ಆಸೆ ಇತ್ತು. ಸೊ ಒಂದು ದಿವಸ ಬಣ್ಣಸರ್ ಡಿಸೈಡ್ ಮಾಡಿ ಹೈಕೋರ್ಟ್ನಲ್ಲಿ ಸುಬ್ಬಣ್ಣವರ ಪರ್ಮಿಷನ್ ಎಲ್ಲ ತೊಗೊಂಡು ಬಂದರು. ಸೊ ಒಂದಿನ ನಾವು ಗೋಕುಲ ನಿರ್ಗಮನ ಮಾಡಬೇಕು, ಅದ್ರ ವಿಡಿಯೋ ನೋಡೋಣ ಅಂತ ಹೇಳಿ, ಅದೇ ವಿದ್ಯಾ ವೆಂಕಟರಾಮ್ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಇತ್ತು, ಅಲ್ಲಿ ಎಲ್ಲರೂ ಸೇರಿದ್ವಿ. ಅದು ವಿಕ್ರಮ್ ಸೂರಿ ಕೂಡ ಬಂದಿದ್ದರು. ಎಲ್ಲರೂ ಎಲ್ಲರೂ ಸೇರಿ ನಾಟಕ ಏನು ನೀನಾಸಂ ಅವ್ರು ಮಾಡಿದರು, ಆ ನಾಟಕವನ್ನು ಎಲ್ಲರೂ ನೋಡಿದ್ವಿ. ಸೊ ನಮಗೆಲ್ರಿಗೂ ಒಂದೊಂದು, ಫಸ್ಟ್ ಆಫ್ ಆಲ್ ಅದು ನೋಡುವಾಗ ನಮಗೆ ಅನ್ಸುತ್ತೆ, ನಾನು ಪಕ್ಕ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ, ಅಯ್ಯೋ ಈ ನಾಟಕ ನಮ್ಮ ಮಾಡ್ಸೋಕ್ಕೆ ಹೇಳ್ತಾರಲ್ಲ ಬಣ್ಣ ಸರ್, ನಮ್ಮ ಕೈಲಾಗತ್ತಾ, ಇದು ಹಿಂಗಿದೆ, ಇದು ನಮ್ಮ ಕೈಲೆಲ್ಲ ಆಗುತ್ತೆ ಅಂತೆಲ್ಲ ಸುಮ್ಮನೆ ಹಾಗೆ ಅಂದರೆ ನಮಗೆ ಅದು ಇಟ್ ವಾಸ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ಆ್ಯಂಡ್ ಬಣ್ಣ ಸರ್ಗೆ ಬಿಡಿ, ಅದು ಅವರು ತುಂಬ ಮುಂದಾಲೋಚನೆ ಮಾಡ್ತಾರೆ, ಅವರ ಇದೇ ಬೇರೆ. ಯಾಕಂದರೆ ಈ ಬೆನ್ಕಾದಲ್ಲಿ ನಾನು ಕಂಡಿದ್ದೇನೆಂದರೆ, ನನಗೆ ಗೊತ್ತಿಲ್ಲದನ್ನ ಕಂಡು ನನ್ನಿಂದ ಹೊರಗೆ ತೆಗೆಸಿದ್ದು ಬೆನ್ಕ. ಸೊ ಆ ಥರದಲ್ಲಿ ಬಣ್ಣ ಸರ್ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ, ಅವ್ರದ್ದೇ ಬೇರೆ. ಸೊ ನಾವು ಸುಮ್ಮನೆ ಹೆಂಗೆ ಅಂದ್ಕೊಳ್ಳೋದು, ನಮ್ಮ ಕೈ ಹೆಂಗಾಗತ್ತಪ್ಪ ಅಂತ ಮಾತಾಡ್ಕೊಂಡು, ಆದರೂ ಒಂಥರ ಓಕೆ ಮಾಡ್ಬೋದಣ್ಣ. ಅದರಲ್ಲಿ ನನಗೆ ನಾನು ಮಾಡ್ಬೋದು ಅಂತ ನಂಗೆ ಅನಿಸಿದ್ದು ರಾಧೆ ತಂದೆ ಸುಬಲ ಸುದಾಸ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಅಚ್ಯುತ್ ಸರ್ ಮಾಡಿದ್ರು, ಆ ಪಾತ್ರ ಮಾಡಬೇಕು ಅಂತ ಅನಿಸಿತ್ತು. ಸೊ ನಾಟಕ ವಿಡಿಯೋ ಹಾಕ್ಕೊಂಡು ನೋಡಿದ್ವಿ, ಎಲ್ಲರೂ ಹೋದರು. ಅದಾದಮೇಲೆ ನಾವು ಅಂದ್ಕೊಂಡಿದ್ದು, ನಾವು ಕೃಷ್ಣ ವಿಕ್ರಮ್ ಸೂರಿ ಡ್ಯಾನ್ಸರ್ ಒಂದು ಚೆನ್ನಾಗಿತ್ತು, ಅವ್ರು ಮಾಡ್ಬೋದು. ನಮಿತಾ
ವಿಕ್ರಮ್ ಸೂರಿ ವೈಫು, ಆಕೆ ಕೂಡ ನಮ್ಮ ಬೆನ್ಕ ಹಾಕೊಂಡು ಹಿಂಗೆಲ್ಲ ಏನೋ ಹಿಂಗೆ ಒಬ್ಬೊಬ್ಬರು ಒಂದು ಪಾತ್ರ ಹಿಂಗೆ ಏನೋ ಅಂದ್ಕೊಂಡ್ರೆ ಸಿನಿಮಾ ಹೋದ್ವಿ. ಅದಾದಮೇಲೆ ಒಂದಷ್ಟು ದಿನ ಆದಮೇಲೆ ಬಣ್ಣಸರು ಯಾವತ್ತೊಂದು ನನಗೆ ಫೋನ್ ಮಾಡಿದ್ರು, ಹಿಂಗೆ ಗೋಕುಲ ಮಾಡಬೇಕು ಕಣ ಹೀಗೆ ಹೀಗೆ ಅಂತ ಹೇಳಿದ್ರು. ಆಮೇಲೆ ನೀನು ಕೃಷ್ಣ ಮಾಡಬೇಕಾಗತ್ತೆ ಅಂದರು. ನನಗೆ ಫಸ್ಟ್ ಆಫ್ ಆಲ್ ನಾನು ಕೃಷ್ಣ ರೋಲ್ ಮಾಡೋದು ನನ್ನ ತಲೆಯಲ್ಲೇ ಇರಲಿಲ್ಲ. ನಾನು ಸುಬಲ ಸುಧಾ ಸರ್ನ ಫಸ್ಟ್ ಟೈಮ್ ನನಗೆ ನಾನೇ ಸರ್ನ ಕೇಳಬೇಕು ಅಂತ ಅನಿಸಿದ್ದು. ನಾನು ಮಾಡ್ತೀನಿ ಅಂತ ಕೇಳಬೇಕು ವರ್ಣ ಸರ್ನ ಅಂತ. ಇದು ಫುಲ್ಲು ನನಗೆ ಶಾಕಿಂಗ್ ಆಯಿತು. ಆಮೇಲೆ ಅದಾಗಿ ಕೆಲವು ಸೆಕೆಂಡ್ಗೆ ನಾನು ಹೊಡೆದಿದ್ದು, ನಾನು ಕೃಷ್ಣ ಮಾಡ್ಬೇಕಾದ್ರೆ ಮೀಸೆ ತೆಗಿಬೇಕಾಗತ್ತಲ್ಲ. ಆಮೇಲೆ ನಾನು ಕೃಷ್ಣ ನಾನು ಹಿಂಗೆ ಮಾಡೋಕ್ಕೆ ಸಾಧ್ಯ ಸರ್, ಹಾಗೆ ಯಾಕೆ ಅದು ಮೀಸೆ ಬೇರೆ ತೆಗಿಬೇಕಾಗಿ ಬರುತ್ತೆ. ನನಗೇನಂದರೆ ಮೀಸೆ ತೆಗೆದ್ರೆ ಮತ್ತು ನನಗೆ ಸೀರಿಯಲ್ಸಲ್ಲಿ ಅವಕಾಶ ಸಿಗಲ್ವೇನೋ ಅನ್ನೋದು ನನಗೆ ಅದೊಂದು, ಅಂದರೆ ಯಾವತ್ತೂ ತೆಗ್ದೇ ಇಲ್ಲ ನಾನು ಮೀಸೆ. ಸೊ ಹೀಗೆ ಆಲೋಚನೆ ಇತ್ತು. ಸರ್ ಹೇಳಿದೆ, ಇಲ್ಲ ನೋಡು ನೀನೇ ಮಾಡಬೇಕಾಗತ್ತೆ, ಯಾರೂ ನನಗೆ ತೋರಿಸ್ತಾ ಇಲ್ಲ ನಮ್ಮ ಬೇಕಾದಲ್ಲಿ ಇರೋರಲ್ಲಿ, ನೀನು ಬಿಟ್ಟಿನ ಯಾರು ನನಗೆ ತೋರಿಸ್ತಾ ಇಲ್ಲ. ಸರಿ ಸರ್ ಯೋಚನೆ ಮಾಡಿ ಹೇಳೋದು. ನಾನು ಯೋಚನೆ ಮಾಡಿದೆ ಏನು ಮಾಡೋದು ಹಿಂಗೆ ಅಂತ. ಆಮೇಲೆ ಒಂದು ಇದು ನಂಗೆ ಅನಿಸ್ತು, ಬಣ್ಣ ಸರ್ ನನಗೆ ಫೋನ್ ಮಾಡಿ ಈ ಪಾತ್ರ ನೀನು ಮಾಡಬೇಕು ಅಂತಲ್ಲ, ಅದಕ್ಕಿಂತ ದೊಡ್ಡ ಇದು ನನಗೇನಿದೆ ನೋಡೇ ಬಿಡೋಣ, ಮೀಸೆ ತೆಗಿಯೋಣ, ನನಗೆ ಏನೋ ಹಿಂಗೆ ನಡೆಯುತ್ತೆ, ಓಕೆ ಐ ಹ್ಯಾವ್ ಟು ಡೂ ಅಂದ್ಬಿಟ್ಟು ಸರಿ ಅಂಥೇಳಿ ಅಂದ್ಕೊಂಡೆ. ಅದು ಬಣ್ಣ ಸರ್ಗೂ ತಿಳಿಸ್ದೆ, ಓಕೆ ಅಂಥೇಳಿ ಸರಿ ಅದು ರಿಹರ್ಸಲ್ ಆಯಿತು, ಶುರು ಆಯಿತು. ಡೈರೆಕ್ಟ್ ಮಾಡೋದು ಯಾರು, ಕಾರಂತರು ಮಾಡಿರೋ ನಾಟಕ ಅದನ್ನೇ ಹಾಗೆ ಮಾಡ್ತಿದ್ದೀವಿ, ಅದೇ ಒಂದು ಡಿಸೈನೆಲ್ಲ ಇಟ್ಕೊಂಡು. ಸೊ ಡೈರೆಕ್ಟ್ ಅಂತಾರೆ ಅದಕ್ಕೆ ಒಟ್ಟಿಗೆ ಗೋಕುಲ್ ನಿರ್ಗಮನದ ಜೊತೆಗೆ ಆಕಾಶ ಬುಟ್ಟಿ ಅಂತ ಇನ್ನೊಂದು ನಾಟಕ ಕೂಡ, ಎರಡು ಪ್ರೊಡಕ್ಷನ್ ಒಟ್ಟಿಗೆ ತೊಗೊಂಡಿದ್ವಿ. ಬೆನ್ಕಾಲಿ ಅಷ್ಟು ಜನ ಇದ್ದರು, ಅಂಥ ಒಂದು ಮ್ಯಾನ್ ಪವರ್ ಅಂತ ಹೇಳಿದ್ರು, ಅಷ್ಟು ಇದಿತ್ತು ಬೆನ್ಕಾದಲ್ಲಿ, ಭಾಳಷ್ಟು ಶ್ರೀಮಂತವಾಗಿತ್ತು ಬೆನ್ಕ. ಸೊ ಆ ಕಡೆ ಒಂದು ಪ್ರೊಡಕ್ಷನ್ ಆಕಾಶ ಬುಟ್ಟಿ ನಡೀತಿದೆ, ಗೋಕುಲ ನಿರ್ಗಮನ ನಾವು ಒಂದು ಟೀಮ್, ನಾನು ಪೂರ್ಣ, ಪವನ, ವಿದ್ಯಾ, ಸುಮನ್, ಪರಮೇಶ್, ಎಷ್ಟೊಂದು ಜನ. ಆ ಟೈಮಲ್ಲೇ ಯಶ್ ಕೂಡ ನಮ್ಮ ತಂಡಕ್ಕೆ ಎಂಟ್ರ್ ಆಗಿತ್ತು. ಸೊ ಅವ್ರು ಕೂಡ ಅಲ್ಲಿಂದ ತುಂಬ ಜನ ಒಂದು ಹೊಸಬರು ಬಂದರು, ಯಶು, ಸತ್ಯ, ನಿರ್ಮಲ, ತುಂಬ ಜನ ಆ ಟೈಮಲ್ಲೇ ಎಂಟ್ರ್ ಆಗಿದ್ದು. ಒಂದು ಅಗೇನ್ ಇನ್ನೊಂದು ಬೆನ್ಕಾದ ಇನ್ನೊಂದು ಜನ್ರೇಷನ್ ಅಲ್ಲಿಂದ ಶುರು ಆಯಿತು. ಸೊ ನಾಟಕ ಮಾಡಬೇಕು ಅಂತಾಯಿತು. ನಿರ್ದೇಶಕರು ಯಾರು ಅಂದರೆ ಬಣ್ಣ ಸರ್ ಹೇಳಿದ್ರು, ಆ ವಿಡಿಯೋ CD ಇದೆಯಲ್ಲಪ್ಪ ಹಾಕ್ಕೊಂಡು ನೀವು ಮಾಡಿ, ಒಂದು TV ಇಟ್ಕೊಳ್ಳಿ, ಒಂದು CD ಪ್ಲೇಯರ್ ಇಟ್ಕೊಳ್ಳಿ, ನೀವು ಮಾಡಿ, ನಿಮ್ಮ ಕೈಲಾಗತ್ತೆ ಅಂತ ಹೇಳಿದ್ರು. ಸೊ ಅದೊಂದು ದೊಡ್ಡ ಆಗಿ ಅದೊಂದು ಇನ್ನೊಂದು ಪ್ರಶಸ್ತಿನೇ ಅಂತ ಹೇಳಬೇಕು. ಅಂದರೆ ಬಣ್ಣ ಸರ್ ಅಂತವರು ನಮ್ಮಗಳನ್ನ ನಂಬಿ ನಿಮ್ಮ ಕೈಲಾಗತ್ತೆ ಅಂತ ನಮ್ಮ ಕೈಲ ಜವಾಬ್ದಾರಿ ಕೊಟ್ಟರು. ಅದು ಬಣ್ಣ ಸರ್ಗೂ ಆ್ಯಕ್ಚುಲಿ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂದರೆ ಆಗ ಬೆನಕ ಗೋಕುಲ ನಿರ್ಗಮನ ಮಾಡೋದ್ರ ಬಗ್ಗೆ ಬಹಳಷ್ಟು ಜನ ಬೇರೆ ವಿರೋಧ ಕೂಡ ಇತ್ತು. ಅಂದರೆ ಎಲ್ಲಿ ಕಾರಂತರ ನಾಟಕನ ಇವ್ರು ಯಾರು ಹಾಳು ಮಾಡಿಬಿಡ್ತಾರನೋ ಅಂತ. ಅಂದರೆ ಅದನ್ನು ನೀನಾಸಂ ಅವ್ರು ಮಾಡಿದ್ದು. ಅವರು ಬೆಳಗಿನ ಸಾಯಂಕಾಲದವರೆಗೂ ಅವ್ರ ನಾಟಕನೇ ಎಲ್ಲವು ಅವರು ತಿಂಗಳಂಗಟ್ಟಲೆ ರಿಹರ್ಸಲ್ ಮಾಡಿದರು. ಅವ್ರು ಅಂದರೆ ಅದರಲ್ಲಿ ಕೆಲವ್ರಿಗೆ ಏನಂದರೆ ಇವ್ರಿಗೇನೋ ಬೆಳಗ್ಗೆ ಯಾವುದೋ ಶೂಟಿಂಗು ಅದು ಇದು ಮಾಡ್ಕೊಂಡು ಸಾಯಂಕಾಲ ಬಂದು ರಿಹರ್ಸಲ್ ಮಾಡೋರು, ಇವ್ರಿಗೆ ಎಷ್ಟು ಸೀರಿಯಸ್ನೆಸ್ ಇರುತ್ತೋ, ಎಲ್ಲಿ ಹಾಳು ಮಾಡ್ತಾರೋ ಏನೋ ಆ ಥರದ್ದು ಬೇರೆಯವ್ರಿಗೂ ಇತ್ತು. ಸೊ ಬಣ್ಣ ಸರ್ಗೂ ಅದೊಂದು ಚಾಲೆಂಜ್ ಆಗಿತ್ತು. ನಾವು ಬೆನ್ಕಾದಿಂದ ಅವ್ರು ಅಲ್ಲಿ ಹೋಗಿ ಕಷ್ಟಪಟ್ಟು ಹೆಗ್ಗೋಡಲ್ಲಿ ಅಲ್ಲೆಲ್ಲ ಮಾತಾಡಿ ಆ ಪರ್ಮಿಷನ್ ತಗೊಂಡು ತುಂಬ ಕಷ್ಟಪಟ್ಟಿದ್ದು. ಸೊ ಅವ್ರಿಗೆ ಅದೊಂದು ಚಾಲೆಂಜ್ ಆಗಿತ್ತು, ಮಾಡಿ ತೋರಿಸ್ಬೇಕಂತ. ಅವ್ರು ನಮಗೆ ಸ್ಫೂರ್ತಿ ತಂದಿದ್ರು. ಅವರು ಬೆನ್ಕಾ ಕಿಟ್ಟಿ ಸರ್ ಇದ್ದರು, ಅವರು ಟ್ರೆಷರರ್ ಆಗಿದ್ದರು, ಅವರು ಬೆನ್ಕಾದ ಎಲ್ಲ ಇದನ್ನು ನೋಡ್ಕೊತಾ ಇದ್ರು. ಅದೊಂದು ಎಲ್ಲ ಸೀನಿಯರ್ಸು ನಮ್ಮ ಬೆನ್ನಟ್ಟಿದ್ರು, ಎಲ್ಲರೂ ನಿಮ್ಗೆ ಆಗತ್ತೆ ಮಾಡುವ ಅಂತ. ಸೊ ಅಲ್ಲಿ ಹಾಗೆ ಬೆನ್ಕಾದ ಇನ್ನೊಂದು ಬಾಗಿಲು ತೆರೆಯಿತು ಅಂತ ಹೇಳಬೇಕು. ಗೋಕುಲ ನಿರ್ಗಮನ ರಿಹರ್ಸಲ್ ಶುರು ಆಯಿತು. ಬಹಳಷ್ಟು ನಮ್ಮಲ್ಲೇ ತುಂಬ ಅಡೆತಡೆಗಳು ಬಂದವು ಏನೇನೋ ಕಾರಣಕ್ಕೆ. ಆಮೇಲೆ ಪವನ್ ಹಾಸ್ಪಿಟಲೈಸ್ ಆಗಿದ್ದ, ಪೂರ್ಣಂದೊಂದು ಸಣ್ಣ ಆಕ್ಸಿಡೆಂಟ್ ಆಯಿತು. ಹೀಗೆ ಏನೇನೋ ತೊಂದರೆಗಳು ಬಂತು. ಬಹಳಷ್ಟು ಸಮಸ್ಯೆಗಳ ಮಧ್ಯೆ ನಾವು ನಾಟಕ ರಿಹರ್ಸಲ್ ಶುರು ಮಾಡಿದ್ವಿ. ಹೋದರೆ ಇಷ್ಟೇ, ಫಸ್ಟಲ್ಲೂ TV ಒಂದು ಮಾನಿಟರು, ಒಂದು CD ಪ್ಲೇಯರು, ಇಷ್ಟೇ ಇಟ್ಕೊಂಡು
ವಿದ್ಯಾ ಕೂಡ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದರಿಂದ ಅಲ್ಲೇನು ಡ್ಯಾನ್ಸ್ ಪೋರ್ಷನ್ ಏನು ಬಂತು ಅದನ್ನ ಕಂಪೋಸ್ ಮಾಡೋದು ಅದೆಲ್ಲ ಮಾಡ್ತಿದ್ರು. ಅದನ್ನೇ ನೋಡಿ ಕಾಪಿನೇ ಫ್ರ್ಯಾಂಕ್ಲಿ ಹೇಳೋದಾದರೆ ಸೀರೆ ನೋಡ್ಕೊಂಡು ಅದನ್ನೇನು ಮಾಡಿದ್ರೆ ಅದನ್ನು ನಾವು ನಮ್ಮ ಉದ್ದೇಶ ಇಷ್ಟೇ, ಅವ್ರಿಗಿಂತ ಚೆನ್ನಾಗಿ ಮಾಡ್ಬಿಡ್ತೀವಿ ಅಥವಾ ಇನ್ನೇನೋ ಮಾಡ್ಬಿಡ್ತೀವಲ್ಲ, ಆ ನಾಟಕನ ಉಳಿಸ್ಕೊಂಡು ಹೋಗ್ಬೇಕು. ಬಣ್ಣ ಸರ್ ಆಗಲಿ ಎಲ್ಲ ನಮ್ಮ ಬೆನಕ ಸೀನಿಯರ್ಸ್ ಎಲ್ಲರೂ ಹೇಳಿದಷ್ಟೇ, ಕಾರಂತರ ನಾಟಕ, ಕಾರಂತರ ಮಾಸ್ಟರ್ ಪೀಸ್ ಅದನ್ನು ಅವರು ಮುಂದಕ್ಕೆ ತೊಗೊಂಡೋಗೋಕ್ಕಾಗಿಲ್ಲ ಹಲವಾರು ಕಾರಣಗಳಿಂದ. ಈಗ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋಣ. ಎಲ್ಲರೂ ಕಾರಂತರ ಮಕ್ಕಳು, ಅವರು ಒಂದಷ್ಟು ದಿನ ಮಾಡಿದರೆ ಈಗ ನಾವು ಮುಂದುವರ್ಸ್ಕೊಂಡು ಆ ನಾಟಕ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಸೊ ಅಲ್ಲಿಂದ ಶುರುವಾಯಿತು. ತುಂಬ ಕಷ್ಟಪಟ್ವಿ. ಸೊ ನಾನು ಫಸ್ಟ್ ಟೈಮ್ ಮೀಸೆ ತೆಗೆದೆ, ಸಾರಿ ಅದೊಂದು ನನಗೂ ದೊಡ್ಡ ವಿಷಯ. ಅದು ನಾಟಕ ಮಾಡಿದ್ವಿ ಏರಿಯ ರಂಗಮಂದಿರದಲ್ಲಿ ಕಂಟಿನ್ಯೂಸ್ ಆಗಿ 2 ದಿನ, 2004 ಅದು ಕಂಟಿನ್ಯೂಸ್ ಆಗಿ 2 ದಿನ ನಾಟಕ ಆಯಿತು. ಫಸ್ಟ್ ಶೋ ಮತ್ತು ಸೆಕೆಂಡ್ ಶೋ ಏರಿಯ ರಂಗಮಂದಿರದಲ್ಲಿ. ಬಹಳಷ್ಟು ಜನ ದಿಗ್ಗಜರು ಅಂದರೆ ನೀನಾಸಂ ರಂಗಾಯಣದವರು, ಕಾರಂತರ ಶಿಷ್ಯಂದರು, ಕಾರಂತರ ಜೊತೆ ಇದ್ದವರೆಲ್ಲ ಭಾಳ ಜನ ಬಂದಿದ್ದರು. ಎಲ್ಲ ಮಿಕ್ಸ್ಡ್ ರಿಯಾಕ್ಷನ್ಸ್ ಬಂತು. ಚೆನ್ನಾಗಿದೆ ಅಂತ ಕೆಲವರು, ಚೆನ್ನಾಗಿಲ್ಲ ಅಂತ ಕೆಲವರು ಹೇಳಿದ್ರು. ಒಳ್ಳೊಳ್ಳೆ ಒಂದು ಸಣ್ಣ ಅವಾಗಿಂದ ಒಂದು ರಿಯಾಕ್ಷನ್ ಏನಂದ್ರೆ ನಂಗೆ ಸಿಕ್ಕಿದ್ದು, ಅಂಕಲ್ ಶ್ಯಾಮ್ ಅಂತ ಅವರು ಸೀನಿಯರ್ ರಂಗಭೂಮಿನವರು. ಅವರು ಒಂದ್ಸರಿ ಯಾವಾಗ ಪೂರ್ಣಚಂದ್ರನ ತಂದೆ ಅನಂತು ಸರ್ ಅವರೆಲ್ಲ ಫ್ರೆಂಡ್ಸು ಯಾವತ್ತೋ ಪೂರ್ಣನ ಮನೆಗೆ ಹೋಗಿದ್ರಂತೆ. ಅವಾಗ ಪೂರ್ಣ ರಿಹರ್ಸಲ್ ಕೊಡ್ತಿದ್ದಾನೆ ಗೋಕುಲ್ ನಿರ್ಗಮ ರಿಹರ್ಸಲ್ಗೆ. ಅವಾಗ ಅವ್ರು ಕೇಳ್ತಾರಂತೆ, ಏನೋ ಯಾವುದು ರಿಹರ್ಸಲ್ ಅಂತ ಗೋಕುಲ್ ನಿರ್ಗಮ. ಅವ್ರು ನೋಡಿದ್ರಂತೆ ನೀನಾಸಂ ಅವ್ರು ಮಾಡಿದ್ದು. ಸೊ ಅವ್ರು ಕೇಳಿದಂತೆ, ಹೌದಾ ನೀವು ಮಾಡ್ತಿದ್ದೀರಾ? ಫೈನ್ ಬೆನಕ ಮಾಡಿ ಯಾರು ಮಾಡ್ತಿದ್ದಾರೆ ಕೃಷ್ಣ ಅಂತ. ಮೈಕೋ ಮಂಜು ಹೀಗೆ ಸೂಟ್ ಆಗಲ್ಲ, ಹಾಗೆ ಹೆಂಗೆ ಮಾಡ್ತಾರೆ ಅಂದರೆ ಅವರು ನೋಡಿದ ಕೃಷ್ಣ ಬೇರೆ. ಸಡನ್ನಾಗಿ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಅವ್ರಿಗೆ ಬಹುಶಃ ಆವತ್ತು ಕಷ್ಟ ಆಗಿದ್ದಿರ್ಬೋದು. ಸೊ ಹಾಗೇನೋ ಅಂದ್ರಂತೆ. ಅವನು ಬಂದು ರಿಹರ್ಸಲ್ಗೆ ಹಿಂಗೆ ಅಂಕಲ್ ಶ್ಯಾಮ್ ಹಿಂಗಂದ್ರು. ನಮ್ಗೆ ಇನ್ನೂ ಟೆನ್ಷನ್ ಜಾಸ್ತಿ. ಇಲ್ಲಿ ಅದು ತುಂಬ ಅಂದರೆ ಸೂಟ್ ಆಗ್ಬೋದು. ಈಗ ಅಕ್ರೂರ ಪಾತ್ರ ಕೂಡ ಗಿರಿ ಅವನ ಸೈಜ್ಗೆ ಅಲ್ಲಿ ಬೇರೆಯವ್ರು ಮಾಡಿದ್ರು. ಅವ್ರು ಸಣ್ಣಕ್ಕಿದ್ರು, ಅವ್ರ ಹೆಸರು ಮರ್ತೋಗಿದೆ, ಕ್ಷಮಿಸಿ. ಅವ್ರು ಮಾಡಿದ್ದಕ್ಕೂ ಇಲ್ಲಿ ಗಿರಿಯ ಒಂದು ಫಿಸಿಕ್ಕು ತುಂಬ ಡಿಫ್ರೆನ್ಸ್ ಇತ್ತು. ಇವನು ಅದನ್ನು ಹೆಂಗೆ ಮಾಡ್ತಾನೆ ಅಂತೆಲ್ಲ ತುಂಬ ಚರ್ಚೆಗಳು. ತುಂಬ ಚೆನ್ನಾಗಿ ಮಾಡಬೇಕಿದೆ. ಎಲ್ಲರೂ ಒಂದು ಹೊಸ ತಂಡ ಅದ್ಭುತವಾಗಿ ಹುಟ್ಕೋತು. ಸೊ ಅಲ್ಲಿ ಇಲ್ಲಿಂದ ನನಗೆ ಬೆನಕದ ಬಗ್ಗೆ ಜವಾಬ್ದಾರಿಗಳು ಹೆಚ್ಚುತ್ತಾ ಹೋಯಿತು ಬೆನಕ ವಿಷಯದಲ್ಲಿ. ಆಮೇಲೆ ಹಲವಾರು ಕಾರಣಗಳಿಗೆ ಒಂದು ಫಾರ್ಮಾಲಿಟೀಸ್ ಸೇಕ್ ಅಂದರೆ ನಮ್ಮದು ಒಂದು ಸಂಸ್ಥೆ, ಬೆನಕ ಒಂದು ಸಂಸ್ಥೆ, ಅದಕ್ಕೊಬ್ಬ ಪ್ರೆಸಿಡೆಂಟು, ಇದು ಒಂದು ಎಲೆಕ್ಷನ್ ಆಗಬೇಕು, ಈ ಥರದ್ದು ಏನೇನೋ ಅದೆಲ್ಲ ಸೀನಿಯರ್ಸ್ ವಿಭಾಗದಲ್ಲಿ ಡಿಸ್ಕಷನ್ ಆಗ್ತಾ ಹೋಗ್ತು. ಅಂದರೆ ನಾಳೆ ಏನೋ ಒಂದು ಸಣ್ಣ ಇದಕ್ಕೆ ಸರ್ಕಾರಕ್ಕೆ ಅಪ್ರೋಚ್ ಮಾಡಬೇಕು ಅಂದರೆ ಇದೆಲ್ಲ ಒಂದು ಇದಿರಲೇಬೇಕಲ್ಲ. ಸೊ ಒಂದು ನಿಯಮ ಇವೆಲ್ಲ ಆಗಬೇಕು ಅಂತ ಕಾರಣಕ್ಕೆ ಆ ಸಮಯದಲ್ಲೇ ಆ ಶೋ ಗೋಕುಲ ಆದಮೇಲೆ ನಮ್ಮಲ್ಲೇ ಒಂದು ಸಣ್ಣ ಅಂತಂದ್ರೆ ಒಂದು ಎಲೆಕ್ಷನ್ ಅಂತರ ಏನೋ ಆಯಿತು. ಆಗ ಬಣ್ಣಸರ್ ಅಧ್ಯಕ್ಷರು, ನಾನು ಉಪಾಧ್ಯಕ್ಷ, ಕಾರ್ಯದರ್ಶಿಯಾಗಿ ಸುಂದರಾಜ್ ಸರು, ಖಜಾಂಚಿಯಾಗಿ ಬೆನಕ ಕಿಟ್ಟಿ ಸರು, ಉಪ ಕಾರ್ಯದರ್ಶಿ ಪವನು, ಹೀಗೆ ಎಲ್ಲ ಒಂದೊಂದು ಜವಾಬ್ದಾರಿಗಳು ಎಲ್ಲ ಕೊಡ್ತಾ ಹೋದರು. ಸೊ ನಾನು ವೈಸ್ ಪ್ರೆಸಿಡೆಂಟ್ ಆಫ್ ಬೆನಕ ಅಂತ. ಅದೊಂಥರ ನಮಗೇನಕ್ಕೆ ಸರ್ ಇದೆಲ್ಲ ನಾವು ಏನು ಮಾಡಬೇಕು, ನಮ್ಮೊಂಥರ ಹೆದರಿಕೆ. ಅವಾಗ ಕಿಟ್ಟಿ ಸರ್ ಹೇಳಿದ್ರು, ಏನು ತಲೆ ಕೆಡಿಸ್ಕೊಬೇಡಿ, ನೀವೆಲ್ಲ ಹುಡುಗರು ಏನು ಜವಾಬ್ದಾರಿ ಇದುವರೆಗೂ ಕೆಲಸ ಮಾಡಿದರೆ ಅದನ್ನು ನೋಡೇ ಕೊಟ್ಟಿರೋದು, ಹಾಗೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹಾಗೆ ನಡ್ಸ್ಕೊಂಡು ಬಂದ್ವಿ. ಸೊ ಹಲವಾರು ಕಡೆ ಗೋಕುಲನ ಶೋ ಆಗ್ತಾ ಬಂತು. ನನಗೆ ಅದೊಂದಾಗಿ ಇನ್ನೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಅದೊಂದು ಬ್ಯಾಲೆ, ಅದರಲ್ಲಿ ಒಂದು ಡ್ಯಾನ್ಸ್ ಮಾಡಿಕೊಂಡು ಡೈಲಾಗ್ಸೇ ಕಡಿಮೆ. ಸೊ ಅದೊಂದು ಬೇರೆಯೇ ಅನುಭವ ಕೊಡ್ತು ನನಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಪಾತ್ರವನ್ನು ಅಥವಾ ನಾಟಕವನ್ನು ಎಷ್ಟು ಬೆಳೆಸ್ತೀವೋ ಗೊತ್ತಿಲ್ಲ, ಆದರೆ ಪಾತ್ರಗಳು ನಮ್ಮ ನಟನೆಯನ್ನು, ನಮ್ಮನ್ನು ಒಬ್ಬ ನಟನಾಗಿ ತುಂಬ ಬೆಳೆಸುತ್ತೆ. ನಾವು ಅದಕ್ಕೆ ನಮ್ಮನ್ನು ನಾವು ಕೊಟ್ಕೊಂಡ್ರೆ ಸಾಕು. ಪಾತ್ರ ಏನು ಕೇಳುತ್ತೆ ಅದಕ್ಕೆ ನಾವು ಏನೇನೆಲ್ಲ ಕೊಡಬೇಕು, ನಮ್ಮ ಸಿನ್ಸಿಯಾರಿಟಿ, ನಮ್ಮ ಡಿಸಿಪ್ಲೀನು, ಅಷ್ಟು ನಮ್ಮ ಮನಸ್ಸು ಸಂಪೂರ್ಣವಾಗಿ ಕೊಟ್ಟರೆ ಸಾಕು. ಪಾತ್ರಗಳು ನಮ್ಮನ್ನು ಬೆಳೆಸುತ್ತವೆ. ಅದು ನನ್ನ ವಿಷಯದಲ್ಲಿ ನಿಜ ಆಯಿತು. ನಾನು ನಿಜವಾಗ್ಲೂ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ನಟನಾಗಿ ಒಂದಷ್ಟು ಬೆಳೆದೆ ಆ ನಾಟಕದಿಂದ.
ಸೊ ಅಲ್ಲಿಂದ ಹಾಗೆ ಬೇರೆ ಒಂದಷ್ಟು ಜವಾಬ್ದಾರಿಗಳು ತಾನಾಗೆ ಬರೋಕ್ಕೆ ಶುರು ಆಯಿತು. ಅದು ಬೇಕಾದ ಎಲ್ಲ ಸೀನಿಯರ್ಸು ನಮ್ಗಳ ಮೇಲೆ ಇಟ್ಟು ನಮಗೆ ನನಗೆ ತುಂಬ ಎಲ್ಲ ಒಂಥರ ನನ್ನ ಮುಂದೆ ಬಿಟ್ಟರು. ನಾನೊಂಥರ ನಮ್ಮ ಜನ್ರೇಷನ್ಗೆ ನಾನು ಲೀಡ್ರ್ ಆದೆ ಅಂತ ಹೇಳಬೇಕು. ಅದಕ್ಕೆ ಎಲ್ಲರೂ ತುಂಬ ಕೋಪ್ರೇಟ್ ಮಾಡೋದು ಎಲ್ಲ. ಆಮೇಲೆ ಬಂದ ಜನ್ರೇಷನ್ ಕೂಡ ಸುಮನ್ನು, ಶೃಂಗ, ಸುಮಾರು ಜನ ಆ ಥರ ಬಂದವರೆಲ್ಲರೂ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಇವತ್ತಿನವರೆಗೂ ಅಷ್ಟೇ. ಅದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಏನಿದ್ದೀನಿ ಅದು ಅವರೆಲ್ಲರೂ ಸಪೋರ್ಟ್ ಇಲ್ಲ, ನಮ್ಮ ಯಂಗ್ಸ್ಟರ್ಸ್ ಸಪೋರ್ಟ್ ಇಲ್ಲ. ಸೊ ಅಲ್ಲಿಂದ ಮತ್ತು ಬೇರೆ ಬೇರೆ ಒಂದಷ್ಟು ಸಮಸ್ಯೆಗಳು ಶುರು ಆಗ್ತಾ ಬಂತು. ಅಲ್ಲಿ ಬೆನ್ಕಾದಿ ಏನಿತ್ತು ಅದನ್ನು ಅವರು ಓನರು ಖಾಲಿ ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ಖಾಲಿ ಮಾಡಿ ಬೇರೆ ಕಡೆ ಎಲ್ಲೋ ಬಾಡಿಗೆಗೆ ತೊಗೊಂಡು ಅಲ್ಲಿರ್ಬೇಕಾಗಿ ಬಂತು. ಅಲ್ಲೇನೋ ಸಮಸ್ಯೆ. ಮತ್ತು ಅಲ್ಲಿಂದ ಅಣ್ಣ ಸರ್ ಅದು ಅವ್ರ ಸ್ಟುಡಿಯೋ ಇತ್ತು, ಅಲ್ಲೇ ಒಂದಷ್ಟು ದಿನ ಏನು ನಮ್ಮ ಪ್ರಾಪರ್ಟಿ ಸೆಟ್ಸ್ ಎಲ್ಲ ಇತ್ತು ಅದನ್ನ ಇಟ್ಕೋಬೇಕಾಗಿ ಬಂತು. ಆಮೇಲೆ ಇನ್ನೊಂದು ಕಡೆ ಹೀಗೆ ಒಂದಷ್ಟು ಕಡೆ ಈ ಶಿಫ್ಟ್ ಮಾಡೋದು ಇದೇ ಒಂದು ದೊಡ್ಡ ಜವಾಬ್ದಾರಿ ಆಗುತ್ತೆ. ಆಮೇಲೆ ಒಂದು ಇದರಲ್ಲಿ ಯಾವಾಗೂ ಬಣ್ಣ ಸರು ಯಾವುದೋ ಒಂದು ಶೋಗೆ ಹಣಕಾಸಿನ ವಿಷಯ ಏನೋ ಬಂದಾಗ ಬಣ್ಣ ಸರ್ ಹೇಳೋದು, ನಾನು ಮಾತಾಡೋದು ಕಷ್ಟ ಆಗುತ್ತೆ, ನೀನು ಜವಾಬ್ದಾರಿ ವಹಿಸ್ಕೊಂಡಿದ್ಯಾ, ಹಣಕಾಸಿಂದು ಏನೇ ಇದ್ದರೂ ನೀನೇ ಮಾತಾಡೋ, ನೀವು ಡಿಸಿಷನ್ ತೊಗೊಳ್ಳಿ, ನೀವು ಹಿಂಗ ಜನ್ರೇಷನ್ ನಿಮಗಿದೆ ಅಂತ ಹೇಳ್ತಿದ್ರು. ಯಾಕಂದರೆ ಅವಾಗ ಒಬ್ಬೊಬ್ಬರು ಅಂದರೆ ಈಗ ನಾವೊಂದು ಶೋ ಮಾಡಬೇಕಾದ್ರೆ ಕೆಲವು ಕಡೆ ಏನು ಅದಕ್ಕೆ ರೆಮ್ಯುನರೇಷನ್ ಕೊಡ್ತಿದ್ರು ಒಂದು ಶೋಗೆ, ಅದು ನಮ್ಮ ಸಣ್ಣ ಪುಟ್ಟ ಖರ್ಚುಗಳು ಸಾಲ್ತಿರ್ಲಿಲ್ಲ. ಯಾಕಂದರೆ ಒಂದು ಜನ್ರೇಷನ್ ಚೇಂಜ್ ಆಯಿತು. ಸೊ ಆ ಕಾಲದಲ್ಲಿ ಕೊಡ್ತಿದ್ದನ್ನೇ ಕೆಲವು ಕೇಳ್ತಿದ್ರು, ಇಷ್ಟಕ್ಕೆ ಮಾಡಿ, ಹಿಂಗೆ ಮಾಡಿ, 5,000ಕ್ಕೆ ಮಾಡಿ, 6,000ಕ್ಕೆ ಮಾಡಿ. ಅದು ಇವಾಗ ಆಗಲ್ಲ. ಮತ್ತು ಗೋಕುಲ ಸ್ವಲ್ಪ ಕಂಪೇರೇಟಿವ್ಲಿ ಸ್ವಲ್ಪ ಕಾಸ್ಟ್ಲಿ ಪ್ರೊಡಕ್ಷನ್, ಸ್ವಲ್ಪ ಜಾಸ್ತಿ ಖರ್ಚಾಗ್ತಿತ್ತು. ಸೊ ಆಗ ಬಣ್ಣ ಸರ್ ಇದೆಲ್ಲ ನೀವು ನೋಡ್ಕೊಳ್ರಪ್ಪ, ಯಾಕಂದ್ರೆ ಒಂಥರ ಗೋಕುಲ ನಮ್ಮದಾಗ್ಬಿಟ್ಟಿತ್ತು. ಒಂಥರ ಅವರು ನಮಗೆ ಒಂಥರ ಒಂದು ಮಗುನ ಹೆತ್ಕೊಟ್ಟಂಗೆ ಬಣ್ಣ ಸರ್ ನಮಗೆ ಅದೊಂದು ಜವಾಬ್ದಾರಿ, ಇದನ್ನು ಬೆಳೆಸೋದು ನಿಮ್ಮ ಕಂಡ್ರು ಅಂತ ನಮ್ಮ ಯಂಗ್ಸ್ಟರ್ಸ್ಗೆ ಜವಾಬ್ದಾರಿ ಕೊಟ್ಟಿದ್ರು. ಅದನ್ನು ನಡ್ಸ್ಕೊಂಡು ಹೋದ್ವಿ. ಆಮೇಲೆ ಹೀಗೆ ಭಾಳಷ್ಟು ಇನ್ನೂ ಏನೇನೋ ಜವಾಬ್ದಾರಿಗಳು ಬಂತು. ಫಾರ್ಮಾಲಿಟೀಸ್ ಸಂಬಂಧಪಟ್ಟಾಗ ಸುಮಾರು ಬೇಕಾದದು ಏನು ಅವಾಗ ರಿಜಿಸ್ಟ್ರೇಷನ್ ಆಗಿತ್ತು, ಅದ್ರದ್ದೆಲ್ಲ ಏನೋ ಒಂದು ಎಲ್ಲವೂ ಇತ್ತು ನಮ್ಮಲ್ಲಿ. ಎಲ್ಲವೂ ಒಂದು ಸರಿಯಾದ ರೀತಿಲಿ ಆಗಬೇಕಾಗಿತ್ತು. ಯಾಕೆಂದರೆ ಭಾಳ ಜನ, ಎಷ್ಟೋ ಜನ ನಮಗೆ ಬೇರೆ ಥಿಯೇಟ್ರ್ ಗ್ರೂಪವರೆಲ್ಲ ನಮ್ಗೆ ಬೈತಾರೆ, ಎಲ್ಲೋ ಸಿಕ್ಕಾಗಿ ಬೈತಿದ್ರು, ಏನು ಬೇಕಾದ್ರು ಇಷ್ಟೆಲ್ಲ ನಾಟಕ ಮಾಡ್ತೀರಾ, ಇಷ್ಟೆಲ್ಲ ಏನು ಸರ್ಕಾರದಿಂದ ನೀವೇನು ಸವಲತ್ತು, ಯಾರ್ಯಾರೋ ತಗೋತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ, ನೀವು ಯಾಕೇನೋ ಮಾಡ್ತಿಲ್ಲ, ಅದೊಂದು ಸರಿಯಾದ ರೀತಿ ಮಾಡಿ ಅಂತೆಲ್ಲ ಬಣ್ಣ ಸರ್ಗೂ ಭಾಳ ಜನ ಹೇಳ್ತಿದ್ರಂತೆ, ನನಗೂ ಹೇಳ್ತಿದ್ರು. ಸೊ ಅದ್ರ ಬಗ್ಗೆ ನಾವೆಲ್ಲ ಕರೆಕ್ಟಾಗಿ ಕೂತು, ಏನು ಸರ್ಕಾರದಿಂದ ನಾವು ಏನೂ ಸವಲತ್ತು ತೊಗೋತಾ ಇರಲಿಲ್ಲ. ಎಷ್ಟೋ ಜನ ಅನುದಾನ ಎಲ್ಲ ತೊಗೋತಾರೆ ಭಾಳ ವರ್ಷಗಳಿಂದ. ಸೊ ಬೆನ್ಕಾಗಿ ನಾವು ಏನು ಪ್ರಯತ್ನ ಮಾಡಿರಲಿಲ್ಲ. ಅದನ್ನೆಲ್ಲ ಮಾಡಬೇಕು ಅಂದರೆ ನಮ್ಮಲ್ಲಿ ಏನಿದೆ ಅದನ್ನೆಲ್ಲ ಸರಿ ಮಾಡಬೇಕು, ಎಲ್ಲವೂ ಇತ್ತು, ಅದನ್ನು ಸರಿಯಾದ ರೀತಿಲಿ ಜೋಡಿಸ್ಬೇಕಿತ್ತು ಅಷ್ಟೇ. ಆ ಒಂದು ಕಾರ್ಯ ಶುರುವಾಯಿತು. ಅದಕ್ಕೆ ಹಾಗೆ ಬಣ್ಣ ಸರ್ ಮುಂದೆ ನಿಂತಿದ್ರು, ಅವ್ರ ಜೊತೆ ನಾವೆಲ್ಲ ಕೈಗೂಡಿಸಿದ್ವಿ. ಅದು ಒಂದು ಒಳ್ಳೆಯ ರೀತಿಯಲ್ಲಿ ಆಗ್ತಾ ಬಂತು. ಸೊ ಈಗ ಒಂಥರ ಒಬ್ಬ ಆ್ಯಕ್ಟ್ರ್ ಆಗಿ, ಮತ್ತು ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ನನ್ನನ್ನು ಕಾರ್ಯದರ್ಶಿ ಮಾಡಿದ್ರು. ಸುಂದರರಾಜ್ ಸರ್ ಅವರು ಒಂಚೂರು ಬ್ಯುಸಿ ಇದ್ದಿದ್ದರಿಂದ ನೀನು ಕಾರ್ಯದರ್ಶಿಯಾಗಿ ಮಾಡ್ಕೊಂಡು ಹೋಗುತ್ತಾ ನನಗೆ ಹೇಳಿದ್ರು. ಸೊ ನಾನು ಕಾರ್ಯದರ್ಶಿ ಆದೆ ಸುಮಾರು ವರ್ಷಗಳಿಂದ. ಈಗಲೂ ಕೂಡ ನಾನೇ ಬೆನ್ಕದ ಕಾರ್ಯದರ್ಶಿ. ಸೊ ಅದನ್ನು ನಡ್ಸ್ಕೊಂಡು ಬಂದೆ. ಎರಡೂ ಕಡೆ ಒಂಥರ ಒಬ್ಬ ನಟನಾಗಿ, ಒಬ್ಬ ಒಂದು ಕಮಿಟಿ ಮೆಂಬರ್ ಆಗಿ ನಡ್ಸ್ಕೊಂಡು ಹೋಗೋದು ಬಹಳಷ್ಟು ಎಲ್ಲ ತುಂಬ ಜನ ಸಹಕಾರ ಕೊಟ್ಟರು. ನಾವು ಎಷ್ಟೊಂದು ಸರಿ ಬಣ್ಣ ಸರ್ ಆಫೀಸಲ್ಲಿ ಮೀಟಿಂಗ್ ಮಾಡ್ತಿದ್ವಿ, ಎಲ್ಲ ಒಂದು ಕಮಿಟಿ ಮೀಟಿಂಗ್ ಎಲ್ಲರೂ ಬರಬೇಕಾಗಿತ್ತು. ಆಮೇಲೆ ಅಲ್ಲಿ ರಾಣಿ ಆಂಟಿ ಕೂಡ ತುಂಬ ಕೋಪ್ರೇಟ್ ಮಾಡೋರು. ಅವ್ರಿಗೆ ನಾನು ಭಾಳ ಈಸಿಯಾಗಿ, ಆಂಟಿ ಇವತ್ತು ಮೀಟಿಂಗ್ಗೆ ಒಂದು 10 ಜನ ಬರ್ತಿದ್ವಿ, ಮತ್ತು ತಿಂಡಿ ಕಾಫಿ ಅರೇಂಜ್ ಮಾಡಿ, ನಾನು ರಿಕ್ವೆಸ್ಟು ಮಾಡ್ಕೋತಿರಲಿಲ್ಲ, ಏನೋ ಒಂದು ನನ್ನ ಹಕ್ಕು ಅನ್ನೋ ಥರ ಮಾತಾಡ್ಬಿಡ್ತಿದ್ದೆ. ಅವರು ಅಷ್ಟೇ ಸೌಜನ್ಯದಿಂದ, ಅಷ್ಟೇ ಪ್ರೀತಿಯಿಂದ, ಆಯ್ತಪ್ಪ ನಾನು ಅಕಸ್ಮಾತ್ ಆಚೆ ಹೋಗಿದ್ರು ಹಿಂಗೆ ವ್ಯವಸ್ಥೆ ಆಗಿರುತ್ತೆ ಅಂತ ಹೇಳ್ತಿದ್ರು. ಆ ರೀತಿ ಅಂದರೆ ಅವರೊಬ್ಬರೇ ಅಲ್ಲ, ಎಲ್ಲರೂ ಅಷ್ಟೇ. ಅದು ಎಸ್ಪೆಷಲಿ ತುಂಬ ಮುಖ್ಯವಾದ್ದು, ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಅಲ್ಲಿ ಪ್ರತಿಯೊಬ್ಬರು ಸೀನಿಯರ್ಸು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದರು. ಚಂದ್ರು ಸರು, ಜಪ್ಪ ಸರು, ಎಲ್ಲರೂ ಅಷ್ಟೇ. ಸೊ ಒಂದು ಲೆವೆಲ್ಗೆ ನನ್ನನ್ನು ಎಲ್ಲ ರೀತಿಯಲ್ಲಿ ಓದ್ತಿದ್ದೆ. ಈ ಅಡ್ಮಿನಿಸ್ಟ್ರೇಷನ್ ವಿಷಯವಾಗಿ ಬಣ್ಣ ಸರು, ಕಿಟ್ಟಿ ಸರ್ ನನಗೆ ತುಂಬ ಒಂದು ಎನ್ಕರೇಜ್ ಮಾಡೋದು, ತುಂಬ ಹೇಳ್ಕೊಟ್ರು. ಅವರಿಂದ ತುಂಬ ಕಲಿತೆ ನಾನು.
ನನಗೊಂದು ಅನುಭವ ಹೇಳಬೇಕಂದ್ರೆ ಪವನ ಸರ್ ಅವ್ರು ಚೇರ್ ಮೇಲೆ ಕೂತಿರ್ತಿದ್ರು, ಈ ಕಡೆ ನಾನು ಪವನ ಯಾರು ಕೂತಿರ್ತಿದ್ವಿ ಬೆನ್ಕಾಗೆ ಸಂಬಂಧಪಟ್ಟವರು, ಆ ಕಡೆ ಅವ್ರು ಯಾವುದೋ ಸೀರಿಯಲ್ ಪ್ರೊಡಕ್ಷನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟವರು ಅಸೋಸಿಯೇಟ್ ಡೈರೆಕ್ಟ್ರ್ ಅವರು, ಇನ್ನೊಂದು ಯಾವುದು ಸಿನಿಮಾ ಮಾಡ್ತಾರೆ, ಸಿನಿಮಾದವರು ಸೀರಿಯಲ್ ಅವರು ನಾಟಕದವರು, ಮೂರು ಒಂದು ಟೀಮ್ನ ಎದುರುಗಡೆ ಕೂರಿಸ್ಕೊಂಡು 3 ಜನಕ್ಕೂ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಬಣ್ಣ ಸರ್ ಕರೆಕ್ಟಾಗಿ ಅಟ್ ಎ ಟೈಮ್ ಯೋಚನೆ ಮಾಡಿ. ಸೊ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಅಗೇನು ಬಣ್ಣ ಸರಿಂದ ನಾನು ಅಲ್ಲಿ ಕಲ್ತ್ಕೊಂಡೆ. ಯಾವುದಕ್ಕೂ ಏನು ಟೆನ್ಷನ್ ತಗೊಳ್ದೆ ಆರಾಮಾಗಿ ಮಾಡ್ತಾರೆ, ಮಾಡೋ ಕೆಲಸ ನೀಟಾಗಿ ಮಾಡೋದು, ಅದು ಅವರ ಒಂದು ಧ್ಯೇಯ. ಅವ್ರು ಹೇಳ್ತಾರೆ ಅದು ಅಗೇನ್ ಅವ್ರು ಹೇಳ್ಕೊತಿದ್ರು, ಅದನ್ನು ನಾನು ಮೇಷ್ಟ್ರಿಂದ ಕಲ್ತಿತ್ತು, ಬೆನ್ಕಾಯಿಂದ ಕಲ್ತಿತ್ತು ಅಂತ. ಸೊ ಅದು ಅಗೇನ್ ಆ ಥರದ್ದು ಎಷ್ಟೋ ಕ್ವಾಲಿಟೀಸ್ ನಮಗೆ ನಮ್ಮ ಸೀನಿಯರ್ಸಿಂದ ಬೆನ್ಕಾದಲ್ಲಿ ನಮಗೆ ಪಾಸ್ ಆನ್ ಆಗಿದೆ, ಅದನ್ನು ಇಲ್ಲಿ ತನಕ ನಡೆಸ್ಕೊಂಡ್ವಿ. ಸೊ ಗೋಕುಲ ಆದಮೇಲೆ ಮೇಜರ್ ಪ್ರೊಡಕ್ಷನ್ ನಾವು ಮಾಡಿದ್ದು ಚಂದ್ರಹಾಸ ಮಾಡಿದ್ವಿ, ರೋಮಿಯೋ ಜೂಲಿಯಟ್ ಮಾಡಿದ್ವಿ. ರೋಮಿಯೋ ಜೂಲಿಯಟ್ ಅದೊಂದು ವಿಭಿನ್ನ ಅನುಭವ. ಆಗ ರಂಗಶಂಕರದವರು 1 ಲಕ್ಷ ರೂಪಾಯಿನ ಸ್ಪಾನ್ಸರ್ ಮಾಡಿದರು, ತುಂಬ ದೊಡ್ಡ ಪ್ರೊಡಕ್ಷನ್. MS ಸತ್ಯು ಸರ್ ಅದಕ್ಕೆ ಸೆಟ್ ಡಿಸೈನ್ ಮಾಡಿದ್ರು. ತುಂಬ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಲೇಬಾರ್ದು, ಸಂಪೂರ್ಣ ಜವಾಬ್ದಾರಿ ವಹಿಸ್ಬೇಕು, ಎಲ್ಲ ಹೊಸ ಬೇರೆಯವ್ರು ಆ್ಯಕ್ಟ್ ಮಾಡಿ. ನಾನು ಆ್ಯಸ್ ಎ ಸೆಕ್ರೆಟ್ರಿ, ಯಾಕಂದರೆ ತುಂಬ ಜವಾಬ್ದಾರಿಯಾಗಿತ್ತು, ಅದು ಮಾಡಬೇಕು ಅಂತಿದ್ದೆ. ಬಟ್ ಕಡೆಯಲ್ಲಿ ಜೂಲಿಯಟ್ ತಂದೆ ಪಾತ್ರ ನಾನು ಮಾಡಲೇಬೇಕಾಗಿ ಬಂತು, ಮಾಡಿದೆ, ತುಂಬ ಎಂಜಾಯ್ ಮಾಡಿದೆ ಆ ಪಾತ್ರ ಕೂಡ. ಸೊ ಎಲ್ಲ ಥರದ್ದು ಇಲ್ಲಿ ಒಂದಿನ ಇಲ್ಲಿ ಗೋಕುಲದಲ್ಲಿ ನಾನು ಕೃಷ್ಣ ಮಾಡಿದ್ರೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾನು ಜೂಲಿಯಟ್ ತಂದೆ ಪಾತ್ರ ಮಾಡಬೇಕಿತ್ತು. ಅದು ಬೇರೆ ಥರ ನಾನು ಅದು ಥಿಯೇಟ್ರಲ್ಲಿ ಸಾಧ್ಯ ಅದು. ಸೊ ಆ ಥರ ತುಂಬ ಒಬ್ಬ ಆ್ಯಕ್ಟ್ರಿಗೆ ಅದು ನಿಜವಾಗ್ಲೂ ಚಾಲೆಂಜಿಂಗ್ ಮತ್ತು ಎಂಜಾಯಬಲ್ ಸಿಚುವೇಶನ್. ತುಂಬ ಎಂಜಾಯ್ ಮಾಡಿದೆ ಆ ಥರದ್ದೆಲ್ಲ. ಆಮೇಲೆ BV ಕಾರಂತ್ ಫೆಸ್ಟಿವಲ್ ಶುರು ಮಾಡಿದ್ವಿ, ಕಾರಂತ್ 85, ಆಮೇಲೆ 90, ಆಮೇಲೆ ಇತ್ತೀಚೆಗೆ ಬೆನ್ಕ 40 ಕೂಡ ಮಾಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಾಯಿತು. ಆವಾಗ ಕೋಕಿಲ ಮೋಹನ್ ಸರ್ ಅವರು ಒಂದು ಚೆನ್ನೈಯಿಂದ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ, ರಂಗಶಂಕರದಲ್ಲಿ ಮಾಡಿದ್ವಿ. ಆಮೇಲೆ ಮ್ಯೂಸಿಕ್ ವರ್ಕ್ಶಾಪ್ ಮಾಡಿದ್ವಿ, ಬಹಳಷ್ಟು ಕಾರ್ಯಕ್ರಮಗಳು ಆಮೇಲೆ ರೂಪುಗೊಳ್ತಾ ಬಂತು. ಅದಕ್ಕೆ ಮೇನ್ ಪಿಲ್ಲರ್ ಭರಣ ಸರ್, ಸುಂದರಾಜ್ ಸರ್, ಕಲ್ಪನಾ ಆಂಟಿ, ರಾಣಿ ಆಂಟಿ, ಎಷ್ಟು ಜನ, ಬಹಳಷ್ಟು ಜನ. ಅದಕ್ಕೆ ಚಂದ್ರು ಸರ್ ಒಂಥರ ನಮಗೆ ಫ್ಯಾಮಿಲಿ ಡಾಕ್ಟ್ರ್ ಇದ್ದ ಹಾಗೆ. ನಮ್ಮ ಮಾನಸಿಕ ದೈಹಿಕ ಎರಡೂ ತೊಂದರೆಗಳಿಗೆ ಅವರು ಬಹಳ ಒಂದು ಅವ್ರು ಸದಾ ಹಸನ್ಮುಖಿ, ಬಹಳ ಒಂದು ಸಿಂಪಲ್ಲಾಗಿ ಅದಕ್ಕೆಲ್ಲ ಒಂದು ರೆಮಿಡಿ ಕೊಡುವಂಥವ್ರು. ಸೊ ನಂಜಪ್ಪ ಸರ್ ಅವರು ಕರ್ಮಯೋಗಿ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡೋರು, ಅವ್ರ ಪಾಡ್ಗೆ ಅವ್ರು ಬರ್ತಾರೆ, ಯಾರು ಬರ್ತಾರೋ ಬ್ಯಾಕ್ ಸ್ಟೇಜ್ ಇಟ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಎಲ್ಲವೂ ಒಂಥರ ಮೇಸ್ಟ್ರು ಮೇಲೆ ನಿಂತ್ಕೊಂಡು ಎಲ್ಲವನ್ನ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆಮೇಲೆ ನನಗೆ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇತ್ತೀಚೆಗೆ ಹಯವದನ್ನ ನಾನು ಪೂರ್ಣ ಎಲ್ಲ ನಾವು ಮಾಡ್ತಾ ಬಂತ. ಪದ್ಮಿನಿ ಭಾಳ ಚೆನ್ನಾಗಿ ಬದಲಾದರು. ವಿದ್ಯಾ ಕೂಡ ಅವರು ಬಾಂಬೆಗೆ ಹೋದರು, ಮದುವೆ ಮಾಡ್ಕೊಂಡು ಅಲ್ಲಿ ಹೋಗಿ ಸೆಟ್ಲ್ ಆದರು. ಅವರು ಆದಮೇಲೆ ನಿಖಿಲ ಅಂತ ಹುಡುಗಿ, ನಮ್ಮ ಸುಮನ್ ವೈಫ್, ಆ ಹುಡುಗಿ ಮಾಡ್ತಾಯಿದ್ರು. ಆಮೇಲೆ ಈಗ ಇತ್ತೀಚೆಗೆ ಬೆನ್ಕ 40 ಆದಮೇಲಿಂದ ಒಂದು ಹೊಸ ಬೆಳವಣಿಗೆ ಆಯಿತು. 20 ವರ್ಷ, ಆಲ್ಮೋಸ್ಟ್ 20 ವರ್ಷ ನಾನು ಪೂರ್ಣನೆ ಮಾಡ್ತಾ ಬಂದಿದ್ವಿ ಕಪಿಲ ದೇವ್ರ. ಸೊ ಒಂದು ಹೊಸ ಜನರೇಷನ್, ಇನ್ನೊಂದು ರಿವೈವ್ ಥರ ಒಂದು ಹೊಸ ಜನ್ರೇಷನ್ ಮಾಡಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಬೆನ್ಕಾದ ಒಂದು ಸ್ಪೆಷಲ್ ಕ್ವಾಲಿಟಿ ಅದು, ವಿ ಕೀಪ್ ಚೇಂಜಿಂಗ್. ಇವತ್ತಿಗೂ ಅವತ್ತು ಮಾಡಿದ ಕಪಿಲ ಸುಂದರಾಜ್ ಸರ್ ನಮ್ಮ ಮುಂದೆ ಇದ್ದಾರೆ. ಇವತ್ತಿಗೂ 98ರಿಂದ ಮಾಡ್ಕೊಂಬಂದಿರೋ ಕಪಿಲ ಮಂಜು ಇದ್ದಾನೆ. ಆದರೆ ಇವತ್ತಿಂದ ಮತ್ತೆ ಇನ್ನೊಬ್ಬ ಬೇರೆ ಕಪಿಲ ಬೆನ್ಕಾಗ, ಇನ್ನೊಬ್ಬ ದೇವದತ್ತ, ಇನ್ನೊಬ್ಬ ಪದ್ಮ. ಅದು ಹೊಸದನ್ನು ಹುಟ್ಟು ಹಾಕೋದು, ಅದು ನಮ್ಮ ಒಂದು ಮೂಲ ಮಂತ್ರ. ಯಾವಾಗಲೂ ಹೊಸದನ್ನು ಹುಡುಕ್ತಾ ಇರಬೇಕು. ಅದು ರಂಗಭೂಮಿಯ ಒಂದು ಪ್ಲಸ್ ಪಾಯಿಂಟ್, ಬೆನಕದ ಪ್ಲಸ್ ಪಾಯಿಂಟ್ ಅಂತ ನಾನು ಹೇಳ್ತೇನೆ. ಸೊ ಹೊಸದು ಶುರು ಆಯಿತು. ಕಪಿಲ್ನಾಗಿ ಪನ್ನಗಾಭರಣ, ದೇವದತ್ತ, ನಮ್ಮ ಶೃಂಗ ಮತ್ತು ಪದ್ಮಿನಿ, ಅನನ್ಯ ಭಟ್ ಅವರು ಕೂಡ ಮಾಡಿದ್ರು. ಸೊ ಆ ಒಂದು ಪಾತ್ರವನ್ನು ನಾನು ಬಿಟ್ಕೊಡ್ಬೇಕಾಗಿ ಬಂತು. ಸುಂದರಾಜ್ ಸರ್ ಅಷ್ಟು ದೊಡ್ಡ ಮನಸ್ಸು ನಂದು ಆಗಿರಲಿಲ್ಲ, ತುಂಬ ಒಂಥರ ಕಷ್ಟ ಆಗೋದು. ನಾನು ಹೋಗಿ ಆಮೇಲೆ ಒಂದು ಡಿಸೈಡ್ ಮಾಡಿದೆ, ಎಸ್ ಇದು ನಮ್ಮ ಇದು ಬೆನಕದ ಲೆಗಸಿ, ವಿ ಹ್ಯಾವ್ ಟು ಪಾಸ್ ಆನ್ ಅಂತ. ಆಮೇಲೆ ಬಟ್ ಹೇಳ್ಕೊಡೋದಕ್ಕೆ ಅದು ನಾನು ಹಾಗೆ
ಬೆನ್ಕಾದವ್ರು ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು. ನಾನು ಬಂದಾಗ ನಿಮಗೆ ಹೇಳ್ಕೊಡೋದಕ್ಕೆ ಹೆಚ್ಚು ನಾನು ಟೈಮ್ ಕೊಡೋಕ್ಕಾಗಲಿಲ್ಲ. ಇನ್ನೊಂದು ಸಮಸ್ಯೆ ಏನಾಯಿತು, ಆ ಸಮಯದಲ್ಲೇ ಒಂದು ಹೊಸ ಪ್ರೊಡಕ್ಷನ್ ತೊಗೊಂಡ್ರು, ಭರಣ ಸರ್ ಮೊದಲು ಬೆನ್ಕಾಗೆ ಮಾಡಿದ್ರು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಆಫ್ಟರ್ ಆಲ್ ದೀಸ್ ಇಯರ್ಸ್ ಅವರು ಬೆನ್ಕಾಗ ಒಂದು ನಾಟಕವನ್ನು ಡೈರೆಕ್ಟ್ ಮಾಡಕ್ಕೆ ಹೊರಟಿದ್ದು, ಬಾಬಾಕಾರ ಅಂತ. ಇದನ್ನು ಶುರು ಮಾಡಿದಾಗ ಅಗೇನ್ ಈಗೇನಾಗಿತ್ತು, ಎಷ್ಟೊಂದು ನಾಟಕ ನಾನು ಮಾಡ್ತಿದ್ದೆ, ಇನ್ನೂ ಹೆಚ್ಚು ನಾಟಕಗಳು. ಇವಾಗ ನಾನು ಸ್ವಲ್ಪ ಸೀರಿಯಲ್ಸು ಅದು ಇದು ಏನೋ ಬಿಸಿ, ಅದನ್ನು ಹೊಸ ಪ್ರೊಡಕ್ಷನ್ ಮಾಡೋದಕ್ಕೆ ಭಯ ಆಗ್ತಿತ್ತು, ತಿಂಗಳಾನ್ಗಟ್ಟಲೆ ರಿಹರ್ಸಲ್ ಟೈಮ್ ಕೊಡೋದು. ಸೊ ಇದರಲ್ಲೂ ನಾನು ಮಾಡ್ತೀನಿ ಅನ್ನೋದು ನನಗೇನಿರಲಿಲ್ಲ. ಅಗೇನ್ ಕಾಸ್ಟಿಂಗ್ ಎಲ್ಲ ಭರಣ ಸರ್ ಡಿಸೈಡ್ ಮಾಡ್ತಾರೆ. ಆಮೇಲೆ ಸ್ಕ್ರಿಪ್ಟ್ ಆಗ್ತಿತ್ತು, ಕೃಷ್ಣ ಪ್ರಸಾದ್ ಅವರು, ಆಮೇಲೆ ಮಂಜುನಾಥ್ ಸರ್, ಶ್ರೀಪತಿ ಮಂಜಿನಬೆಲ್ ಸರ್, ಅವರಿಬ್ಬರು ಸೇರಿ ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ರು. ಆಮೇಲೆ ಯಾವಾಗ ಸ್ಕ್ರಿಪ್ಟನ್ನ ಓದಿದ್ವಿ, ಆ ಸ್ಕ್ರಿಪ್ಟ್ ಓದೋಕ್ಕೆ ಮುಂಚೆ ಯಾವುದೋ ಒಂದು ಸಣ್ಣ ಇದು ಯಾರೋ ನಮ್ಮ ಈಗಿನ ಟ್ರೆಷರರ್ ಶ್ರೀನಾಥ್ ಅವ್ರು ಹೇಳೋರು, ಯಾವತ್ತೋ ಒಂದಿನ ಎಲ್ಲ ಸಿಕ್ಕಾರೆ, ವರ್ಣ ಸರ್ ಏನೋ ಕಾರಂತ್ ಪಾತ್ರಕ್ಕೆ, ಬಿ ವಿ ಕಾರಂತರ ಪಾತ್ರಕ್ಕೆ ನಿಮ್ಮದೇ ಯೋಚನೆ ಮಾಡ್ತಿದ್ದಂಗಿದೆ ಸರ್ ಅಂತ ಹೇಳಿದ್ರು. ಹೌದಾ ಅಂತ ಆಮೇಲೆ ಅಂದ್ಕೊಂಡೆ, ಬಿ ವಿ ಕಾರಂತರ ಪಾತ್ರವನ್ನು ಸ್ಟೇಜ್ ಮೇಲೆ ಎಷ್ಟು ತರಕ್ಕೆ ಸಾಧ್ಯ, ಅದನ್ನು ಹೇಳಿ ಮತ್ತು ಬೇರೆ ರೀತಿ ಏನೋ ಪ್ಲ್ಯಾನ್ ಮಾಡಿರ್ಬೋದು ವರ್ಣ ಸರ್. ಇಲ್ಲಿ ಬಿಡು, ಹಂಗೇನಾದರೆ ನನಗೆ ಗ್ರೇಟ್ ಅವಕಾಶ, ಕಾರಂತರ ಪಾತ್ರ ನಾನು ಮಾಡೋದಂದ್ರೆ ಗ್ರೇಟ್, ಚಿಕ್ಕದಾಗಿರ್ಬೋದು, ಏನೋ ಬಿಗಿನಿಂಗ್ ಇಂಟ್ರೊಡಕ್ಷನ್, ಆಮೇಲೆ ಲಾಸ್ಟ್ ಏನೋ ಹಂಗೇನಾಗಿರ್ಬೋದು ಅಂದ್ಕೊಂಡು, ಓಕೆ ನೋಡೋಣ ವರ್ಣ ಸರ್ ಹೇಳಿ ಆಮೇಲೆ ಅಲ್ವಾ ಅಂತ ಹೇಳಿ ಸುಮ್ಮನೆ. ಆಮೇಲೆ ಒಂದಿನ ರೀಡಿಂಗ್ ಕರೆದಿದ್ರು, ರೀಡಿಂಗ್ ಹೋದೆ, ಪಾತ್ರ ನೀನು ಮಾಡಬೇಕು ಅಂದರು ವರ್ಣ ಸರ್. ಖುಷಿ ಆಯಿತು, ಎಲ್ಲ ಆಯಿತು. ಸ್ಕ್ರಿಪ್ಟ್ ಓದೋಕ್ಕೆ ಕೂತ್ಕೊಂಡಾಗ ನನಗೆ ದೊಡ್ಡ ಶಾಕ್ ಆಯಿತು. ಬೇರೆ ಎಲ್ಲ ನಾಟಕದಲ್ಲೂ ಜೋಕುಮಾರ್ ಸ್ವಾಮಿಲೂ ಲೇಟಾಗಿ ಎಂಟ್ರಿ, ಹೈವತ್ನಲ್ಲೂ ಸ್ವಲ್ಪ ಲೇಟಾಗಿ ಎಂಟ್ರಿ, ಗೋಕುಲದಲ್ಲೂ ಸ್ವಲ್ಪ ಲೇಟಾಗಿ ಎಂಟ್ರಿ, ಹಿಂಗಿದ್ದಿದ್ದು. ಆದರೆ ಈ ನಾಟಕದಲ್ಲಿ ಶುರುವಾಗೋದು ನನ್ನಿಂದ, ಕೊನೆಯಾಗೋದು ನನ್ನಿಂದ. ಥ್ರೂ ಔಟ್ ಆನ್ ಸ್ಟೇಜ್ ಇದ್ದೇ ಇರ್ತೀನಿ. ಮಧ್ಯೆ ಎಲ್ಲೋ 1 ನಿಮಿಷ 2 ನಿಮಿಷ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಳ್ಳೋಕೆ ಸಮಯ ಸಿಗುತ್ತೆ. ಸ್ಕ್ರಿಪ್ಟ್ ಓದಿ ತುಂಬ ಒಂದು ಏನೋ ಆಕಾಶದ ತಲೆ ಮೇಲೆ ಬಿದ್ದಾಗಾಯಿತು. ತುಂಬ ಜವಾಬ್ದಾರಿ ನಮಗೆ ಭರಣ ಸರ್ ಒಪ್ಪಿಸಿದ್ರು. ತುಂಬ ಖುಷಿ ಆಗ್ತಿತ್ತು, ತುಂಬಾ ಖುಷಿ. ಆವತ್ತು ಹಯವದನ ಕಪಿಲನ್ನಾಗಿ ನನಗೆ ಆ ಕಪಿಲನ ಪಾತ್ರ ಕೊಟ್ಟಾಗ ಎಷ್ಟು ಖುಷಿಯಾಗಿತ್ತು, ಗೋಕುಲದಲ್ಲಿ ಕೃಷ್ಣ ಮಾಡುವಂದಾಗ ನನಗೆ ಎಷ್ಟು ಖುಷಿಯಾಗಿತ್ತು, ಅದೆಲ್ಲದಕ್ಕಿಂತ ಜಾಸ್ತಿ ಖುಷಿ. ಯಾಕಂದರೆ ಕಾರಂತರ ಪಾತ್ರ ಮಾಡೋದು ಅಷ್ಟೇ, ಇದುವರೆಗೂ ಮಾಡಿಲ್ಲ, ಯಾರು ಮಾಡಿಲ್ಲ, ಇದೇ ಫಸ್ಟ್ ಕಾಸ್ಟ್, ಇದೇ ಫಸ್ಟ್ ಆಗ್ತಾ ಇರೋವಂಥದ್ದು. ಇದಕ್ಕಿಂತ ಇನ್ನು ಜಗತ್ತಲ್ಲಿ ಕಾರಂತರ ಪಾತ್ರ ಯಾರೋ ಮಾಡಿದ್ರು ಅಂದರೆ ಫಸ್ಟ್ ಇದೆ. ಇದಕ್ಕಿಂತ ಒಂದು ದೊಡ್ಡ ಅವಕಾಶ ಹಾಗೇನು ಹೇಳಿದ್ನಲ್ಲ, ಇದು ಕೂಡ ನನಗೆ ಕಾರಂತರ ಕೊಟ್ಟ ಒಂದು ಬಳುವಳಿ ಅಂತ ಹೇಳಬೇಕು, ಅವ್ರ ಗಿಫ್ಟು. ಸೊ ಭರಣ ಸರ್ ಆ ಜವಾಬ್ದಾರಿ ಒಪ್ಪಿಸಿದ್ರು. ನನಗಿಂತ ತುಂಬ ಜವಾಬ್ದಾರಿ ಅವ್ರು ಹೊತ್ಕೊಂಡಿದ್ರು. ಬಿಕಾಸ್ ಅವರು ಬಾಬಾಕಾರ ಅಂತ ಅವ್ರ ಗುರುಗಳ ನಾಟಕವನ್ನು ಮಾಡಿಸ್ತಾ ಇದ್ದಾರೆ, ಬೆನಕಾಗಿ ಮಾಡಿಸ್ತಾ ಇದ್ದಾರೆ. ಅದು ಚೆನ್ನಾಗಿ ಬರಬೇಕು, ಇಲ್ಲದೆ ಹೋದರೆ ಎಷ್ಟೆಲ್ಲ ಅವಮಾನಗಳಾಗುತ್ತೆ ಭರಣ ಸರ್ಗೆ. ಇದೆಲ್ಲ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಭರಣ ಸರ್ ಇಂಥ ಒಂದು ದೊಡ್ಡ ಜವಾಬ್ದಾರಿ ತೊಗೊಂಡಿದ್ದಾರೆ, ನಾನು ಚೆನ್ನಾಗಿ ಮಾಡಬೇಕು ಅಂತ. ಇಲ್ಲಿ ಅಂದರೆ ನನಗೆ ಯಾವತ್ತೋ ನಮ್ಮ ವೆಂಕಟ್ ಶೃಂಗ ಯಾವತ್ತೋ ಹೇಳ್ತಿದ್ದ, ಒಬ್ಬ ನಟ ಬೆಳೆಯೋದೆ, ಅವನು ಎಲ್ಲೋ ಕೇಳಿದಂತೆ, ಒಬ್ಬ ನಟ ಬೆಳೆಯೋದೆ 40 ವರ್ಷ ಆದಮೇಲೆ ಅಂತ. ಅದೇನೋ ಅದರದ್ದು ಯಾವ ಅರ್ಥದಲ್ಲಿ ಏನು ಮತ್ತೊಂದು ನಂಗೆ ಗೊತ್ತಿಲ್ಲ. ಬಟ್ ನನಗೆ ಮತ್ತೊಂದು ಹೆಜ್ಜೆ ಇನ್ನೊಂದು ಚೂರು ಬೆಳೆಯೋದಕ್ಕೆ ಬಾಬಾಕಾರ ಅಂತ ಅನ್ನೋ ನಾಟಕ ನನಗೆ ಒಂದು ಗಿಫ್ಟಾಗಿ ಸಿಕ್ತು. ನಾಟಕ ಮಾಡಿದ್ವಿ. ಆ ನಾಟಕದ ಮೊದಲನೇ ಶೋ ಹೌಸ್ಫುಲ್, ಮತ್ತು ಎಲ್ಲ ಬಂದಿದ್ದವರೆಲ್ಲರೂ ಬೇವಿಕಾಂತರ ಜೊತೆ ಬೆಳೆದವರು, ಅವರ ಶಿಷ್ಯಂದರು. ಈ ಥರ ಅದೊಂದು ವಿಭಿನ್ನವಾದ ಅನುಭವ ನನಗಾಗಿತ್ತು. ಯಾವುದಕ್ಕೆ ಯಾವ ಡೈಲಾಗ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಏನೂ ಗೊತ್ತಿಲ್ಲ ನನಗೆ. ಸೊ ಆ ಫಸ್ಟ್ ರಿಯಾಕ್ಷನ್, ಯಾವುದೋ ಡೈಲಾಗ್ ಹೆಂಗೂ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾರೆ ಅಂದರೆ ಗೊತ್ತಿಲ್ಲ, ಅದೊಂದು ಫಸ್ಟ್ ಇದು. ಸೊ ಚೆನ್ನಾಗಾಯಿತು ಶೋ. ಬಾಲನಾಸರು ಖುಷಿಪಟ್ಟು. ನನಗೆ ಯಾವಾಗಲೂ ನಾನು ಒಬ್ಬ ಡೈರೆಕ್ಟರ್ಸ್ ಆರ್ಟಿಸ್ಟ್, ನನಗೆ ಡೈರೆಕ್ಟರ್ ಫಸ್ಟ್ ಖುಷಿ ಪಡಬೇಕು. ಸೊ ಅಗೇನ್ ನೋಡಿ, ದೊಡ್ಡ ಗುಣ ಅನ್ನೋದು. ಅವತ್ತೇನಾಯಿತು, 7:30 ಶೋ,
ಹೆಚ್ಚು ಕಡಿಮೆ ಅವತ್ತು ಬರ್ನಸರ್ಗೂ ಟೆನ್ಷನ್ ಇದ್ದಿದ್ದರಿಂದ 6:30ವರೆಗೂ ಸ್ಟೇಜ್ ರಿಹರ್ಸಲು ಆಮೇಲೆ ಲೈಟಿಂಗು ಇದೆಲ್ಲ ಆಗೋಯ್ತು. ಅವ್ರಿಗೂ ತುಂಬ ಹೊಡ್ರಿ ಆಮೇಲೆ ಮೇಕಪ್ಪು ತುಂಬ ಆಯಿತು. ರಾಮ್ಕಿ ಸರ್ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದು. ಅದಕ್ಕೆ ಮುಂಚೆ ದಿನ ಹಯವರ್ಣ ಶೋ ಆಗಿತ್ತು. ಅಲ್ಲಿ ಹಯವರ್ಣ ಶೋ ಆದಮೇಲೆ ಒಂದು ಮೇಕಪ್ ಟೆಸ್ಟ್ ಕೂಡ ಎಲ್ಲ ಮಾಡಿದ್ವಿ. ತುಂಬ ಒಂದು ಟೆನ್ಷನ್ನಿಂದ ಎಲ್ಲರೂ ಇದು ಮಾಡಿದ್ವಿ. ಶೋ ಆದಮೇಲೆ ಬಣ್ಣ ಸರ್ ನನ್ನ ಹತ್ರ ಬಂದು ಹೇಳಿದ ಫಸ್ಟ್ ಮಾತು, ಸಾರಿ ಕಣೋ 6:30ವರೆಗೂ ರಿಹರ್ಸಲ್ ಮಾಡಿಸ್ಬಿಟ್ಟೆ, ನಿಂಗೆ ಸ್ಟ್ರೈನ್ ಆಯಿತು ಏನೋ ಅಂತ. ಸೊ ಅಗೈನ್ ಅದೊಂದು ತಾಯಿ ಮಗು ಜೊತೆ ಮಾತಾಡ್ತಾ ಆಗಿತ್ತು. ಅದೊಂದು ಸಣ್ಣ ಕಾನ್ವರ್ಸೇಷನ್. ಒಬ್ಬ ನಿರ್ದೇಶಕ ಒಬ್ಬ ನಟನ ಬಗ್ಗೆ ಅಥವಾ ಅವ್ರಿಗೆ ಅನಿಸಿದ್ದನ್ನು ಹೇಳೋದಿದ್ದಿಲ್ಲ. ಏನು ಬೇಕಾದ್ರು ಆ ಕ್ಷಣಕ್ಕೆ ಅವರು ಹೇಳುವಂಥದ್ದು ಬೇರೆ 1000 ವಿಷಯ ಇತ್ತು. ಬಟ್ ಅವ್ರಿಗೆ ಅನಿಸಿತ್ತು, ನಿಂಗೆ ಸ್ಟ್ರೈನ್ ಆಗಿರ್ಬೇಕಲ್ವಾ, ನನಗೆ ಭಯ ಆಗ್ತಿತ್ತು, ನಿನಗೆ ಎಲ್ಲಿ ಕಷ್ಟ ಆಗುತ್ತೋ 6:30ವರೆಗೂ ಸ್ಟೇಜ್ ರಿಹರ್ಸಲ್ ಆಗೋದು ಅಂತ. ಸೊ ಇದು ಅಗೇನ್ ದೊಡ್ಡಕೊಣ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಈ ಥರದ್ದು ಅಲ್ಲಲ್ಲಿ ನನಗೆ ಸುಮಾರು ಸಿಗ್ತಾ ಬಂದಿದೆ. ಬೆನ್ಕಾದಲ್ಲಿ ನನ್ನನ್ನು ನಾನು ಕಂಡುಕೊಳ್ಳೋದಕ್ಕೆ ತುಂಬ ಉದಾಹರಣೆಗಳು ಸಿಕ್ಕಿವೆ. ಬಹುಶಃ ನಾನು ಅಥವಾ ನನ್ನ ಫ್ಯಾಮಿಲಿ ನನ್ನನ್ನು ನೋಡೋದಕ್ಕಿಂತ ಭಾಳ ಎತ್ತರದಲ್ಲಿ ಬೆನ್ಕ ನನ್ನ ಇಟ್ಟಿದೆ. ಅದಕ್ಕೆ ನಾನು ಸದಾ ಆಭಾರಿ. ಸೊ ನಾನು ಕೊನೆಯಸಿರೋ ತನಕ ಬೆನ್ಕ ಜೊತೆ ಹೀಗೆ ಇರಬೇಕು ಅಂತ ಆಸೆ ಪಡೋನು. ಬಿಕಾಸ್ ಏನು ಬೇಕು ಎಲ್ಲ ಕೊಟ್ಟಿದೆ ಬೆನ್ಕ ನಮಗೆ. ರೈಲ್ವೆ ಸ್ಟೇಷನ್ ಮೇಲೆ ನಾವು ಮಲ್ಕೊಂಡಿದ್ದು ಇದೆ, ಬೆನ್ಕಾಯಿಂದ 5 ಸ್ಟಾರ್ ಹೋಟ್ಲಲ್ಲಿ ಮಲ್ಕೊಂಡಿದ್ದು ಇದೆ. ಎಲ್ಲ ಥರ ಸುಖ ಸಂತೋಷ ಜೀವನಕ್ಕೆ ಏನು ಬೇಕು ಎಲ್ಲ ಪಾಠಗಳನ್ನು ಬೆನ್ಕ ಕಲಿಸಿದೆ. ಒಬ್ಬ ನಟನಾಗಿ ಹೀಗೆ ಬೆಳೆಯೋದಕ್ಕೇನೆಲ್ಲ ಮಾಡಬೇಕು ಅದನ್ನೆಲ್ಲ ಬೆನ್ಕ ಕಲಿಸ್ತಾ ಇದೆ. ನಾನು ಕಲ್ತ್ಕೋತಾ ಇದ್ದೀನಿ, ಕಲಿತಾ ಇರ್ತೀನಿ. ಇನ್ನು ಸೀರಿಯಲು ಸಿನಿಮಾ ಅದೆಲ್ಲ ನಾವೆಲ್ಲ ಬ್ಯುಸಿ ಇದ್ವಿ. ನಾನು, ಪೂರ್ಣ, ಪವನ, ವಿದ್ಯಾ ಎಲ್ಲರೂ ಬ್ಯುಸಿ ಇದ್ವಿ. ಎಲ್ಲರೂ ನಿಮ್ಮ ಹಾಗೆ ಕೇಳ್ತಾರೆ, ನಾಟಕ ರಿಹರ್ಸಲು ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಅಂತ. ಅಗೇನ್ ನನ್ನ ಒಂದು ನಂಬಿಕೆ ಯಾವಾಗಲೂ ಅಂದರೆ, ನಾವು ಏನಾದರೂ ಒಳ್ಳೆಯದು ಮಾಡೋದಕ್ಕೆ ಹೊರಟಾಗ, ಒಳ್ಳೆಯ ಆಲೋಚನೆ ಇಟ್ಕೊಂಡು ಒಂದು ಒಳ್ಳೆಯದನ್ನು ಮಾಡೋಕ್ಕೆ ಹೊರಟಾಗ ಇಡೀ ಜಗತ್ತು ನಮ್ಗೆ ಸಪೋರ್ಟ್ ಮಾಡುತ್ತೆ. ಅದು ಸತ್ಯ. ಒಂದು ಚೂರು ಸಣ್ಣ ಪುಟ್ಟ ವಿರೋಧಗಳು ಬಂದರೂ ಖಂಡಿತ ಸಪೋರ್ಟ್ ಮಾಡುತ್ತೆ. ನನ್ನ ವಿಷಯದಲ್ಲೂ ಅದೇ ಆಗಿತ್ತು. ನಾಟಕ ಯಾವುದೇ ಶೋ ಇರಲಿ, ನಾನು ಇಲ್ಲಿವರೆಗೂ ಮಾಡ್ಕೊಂಡ ಎಲ್ಲ ಪ್ರೊಡಕ್ಷನ್ಸು, ಸೀರಿಯಲು, ಸಿನಿಮಾ ಎಲ್ಲ ಪ್ರೊಡಕ್ಷನ್ಸ್ ಅವರು, ಎಲ್ಲ ಡೈರೆಕ್ಟರ್ಸು ನನಗೆ ಸಪೋರ್ಟ್ ಮಾಡಿ. ನಾನು ಮೊದಲೇ ಹೇಳಿಬಿಟ್ಟಿದ್ದೆ, ನಾನು ಅಷ್ಟೇ ಕಮಿಟ್ ಆಗಿರ್ತಿದ್ದೆ. ಮತ್ತು ನಾನು ಇಲ್ಲಿ ಅವರು ಅಂದರೆ ನನಗವ್ರು ಕೋಆಪ್ರೇಟ್ ಮಾಡಬೇಕು ಅನ್ನೋದಾದರೆ, ಅಂದರೆ ನನಗೆ ಸಂಜೆ ರಿಹರ್ಸಲ್ ಅವ್ರಿಗೆ ಬಿಟ್ಕೊಡ್ಬೇಕು, ಅಷ್ಟೆಲ್ಲ ಕೋಆಪ್ರೇಷನ್ ಅವರಿಂದ ನನಗೆ ಸಿಗಬೇಕು. ಅಂದರೆ ನಾನು ಎಷ್ಟು ಮಟ್ಟಿಗೆ ಅವ್ರಿಗೆ ಕೋಆಪ್ರೇಟ್ ಮಾಡಬೇಕು. ಸೊ ಹಾಗೆ ನಾನು ರಂಗಭೂಮಿಲಿ ಕಲ್ತಿದ್ದು ಅದೊಂದು ನನ್ನ ಸಿನ್ಸಿಯರಿಟಿ, ಕಮಿಟ್ಮೆಂಟ್. ಸೊ ಅದು ಬಹಳ ಮುಖ್ಯ. ಸೊ ನಾನು ಅವ್ರಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಅಂದರೆ ಯಾವುದೇ ಸೀರಿಯಲ್ ಪ್ರೊಡಕ್ಷನ್ಗಾಗಲಿ, ಯಾವುದೇ ಸಿನಿಮಾ ಪ್ರೊಡಕ್ಷನ್ಗಾಗಲಿ. ಸೊ ನನಗೆ ನನ್ನ ನಾಟಕ ರಿಹರ್ಸಲ್ಗೆ ಅವರು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಸೊ ದಿಸ್ ಇಸ್ ಸಣ್ಣ ಮಧ್ಯದಲ್ಲೆಲ್ಲೋ ಒಂಚೂರು ಸಣ್ಣ ಪುಟ್ಟ ಇದಾಗಿದೆ, ಬಟ್ ನಾಟ್ ಮಚ್, ಅಂತ ದೊಡ್ಡದಲ್ಲ. ನನಗೆ ಯಾವತ್ತೂ ಅವ್ರ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ. ನಾನು ಅವ್ರಿಗೆ ಆ ಋಣ ತೀರಿಸೋದಕ್ಕೆ ನಾನು ಕರೆಕ್ಟಾಗಿ ಅವ್ರಿಗೆ ಕೋಆಪ್ರೇಟ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದೆ. ನನಗೆಲ್ಲರೂ ತುಂಬ ಜನ ಕೇಳ್ತಿದ್ರು, ಹಿಂಗೆ ಮಂಜು ಏನಪ್ಪ ರಿಹರ್ಸಲ್ ಕೇಳಿದ ತಕ್ಷಣ ಬಿಟ್ಬಿಡ್ತಾರೆ ಇವರು ಅಂತ ಕೇಳೋರು. ಅದಕ್ಕೆ ಅವರೇ ಉತ್ತರ ಕೊಡೋರು. ಕೇಳಿದ ಟೈಮ್ ಆ ಹುಡುಗ ಬರ್ತಾನೆ, ಕೆಲಸ ಮಾಡ್ತಾನೆ, ಅದಕ್ಕೆ ಅವ್ರನ್ನ ಬಿಟ್ಟು ಕಳಿಸ್ತೀವಿ ಅಂತ. ಸೊ ಈ ಥರ ತುಂಬ ಇದಾಗಿದೆ. ಅಂದರೆ ಎಷ್ಟೋ ಜನ, ಒಬ್ಬರು ಶ್ರೀನಗರ ಚಂದ್ರು ಅಂತ ಒಬ್ಬರು ನಿರ್ದೇಶಕರು, ಅವ್ರು ಹೇಳಿದ್ದು ಇದೆ, ಮಂಜು ಸರ್ ನನಗೂ ರಂಗಭೂಮಿಗೆ ಏನಾದರೂ ಸೇವೆ ಮಾಡಬೇಕು ಅಂತೆಲ್ಲ ತುಂಬ ಆಸೆ. ನಾನು ಹೋಗಿ ಏನೂ ಮಾಡೋಕ್ಕಾಗಲ್ಲ, ಆದರೆ ನಿಮ್ಮಂಥ ಒಬ್ಬ ನಟನಿಗೆ ಅಟ್ಲೀಸ್ಟ್ ರಿಹರ್ಸಲ್ಗೆ ನಾನು ಅನುಕೂಲ ಮಾಡಿಕೊಟ್ರೆ ಅದೇ ನನ್ನ ಭಾಗ್ಯ ಅಂತ ಅಂದ್ಕೊಂಡು ನಾನು ಕಳಿಸ್ಕೊಡ್ತೀನಿ ಸರ್, ನೀವು ಹೋಗಿ ಸರ್ ಅಂತ ಕಳಿಸ್ಕೊಡೋ. ಸೊ ಈ ಥರ ದೊಡ್ಡ ವ್ಯಕ್ತಿಗಳೆಲ್ಲ ಇದ್ದಾರೆ. ಅಂದರೆ ಎಷ್ಟೋ ಜನಕ್ಕೆ ರಂಗಭೂಮಿ ಬಗ್ಗೆ ಪ್ರೀತಿ ಇದೆ. ಎಲ್ಲೋ ಅವರ ಇನಿಷಿಯಲ್ ಡೇಸಲ್ಲಿ ಈ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ರಂಗಭೂಮಿ ಚಟುವಟಿಕೆ ಮಾಡಿ ಬಂದಿರ್ತಾರೆ. ಅವ್ರಿಗೆ ಹೀಗೆ ಮಾಡೋಕ್ಕಾಗದ್ರೆ ಅಟ್ಲೀಸ್ಟ್ ಈ ರೀತಿ ನಾವು ಎನ್ಕರೇಜ್ ಮಾಡೋಣ ಅನ್ನೋದು ಇದ್ದೇ ಇರುತ್ತೆ. ಯಾವಾಗಲೂ ಅಷ್ಟೇ, ನಾವು ಯಾವಾಗಲೂ ನೆಗೆಟಿವೇ ಯೋಚನೆ ಮಾಡಬಾರ್ದು. ಆಲ್ವೇಸ್ ವಿ ಶುಡ್ ಬಿ ಪಾಸಿಟಿವ್. ನಮ್ಮ ಕೆಳಕ್ಕೆ ಮಾಡೋರು, ನಮ್ಮ ಕಳ್ತನ ಮಾಡೋರು, ಮೋಸ ಮಾಡೋರು, ಅನ್ಯಾಯ ಮಾಡೋರು ಎಲ್ಲ ಇರ್ತಾರೇನೋ. ಎಷ್ಟು ಜಾಗೃತವಾಗಿರ್ತೀವೋ ಹಾಗೆ ನಮ್ಮ ಬಗ್ಗೆ ಪ್ರೀತಿ ತೋರಿಸೋರು, ನಮ್ಗೆ ಸಹಾಯ ಮಾಡೋರು, ನಮ್ಮ ಬೆನ್ನೆಲುಬಾಗಿ ನಿಲ್ಲೋರು ಭಾಳಷ್ಟು ಜನ ಇದ್ದೇ ಇರ್ತಾರೆ. ಸೊ ಅದನ್ನು ನಾವು ಸ್ವೀಕರಿಸಬೇಕು.
ಅದನ್ನು ನೆನೆಸ್ಕೋಬೇಕು ಅಷ್ಟೇ. ಅವ್ರು ತುಂಬ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಆ ರೀತಿ ನನಗೆ ಇಂಡಸ್ಟ್ರಿ, ನಮ್ಮ ಟೆಲಿವಿಷನ್ ಮತ್ತು ಸಿನಿಮಾ ಇಂಡಸ್ಟ್ರಿ ತುಂಬ ಸಪೋರ್ಟ್ ಮಾಡಿದೆ. ಮತ್ತು ಸಂದರ್ಭಗಳು ಬಂದಿದೆ. ಒಂದು ಸರಿ ಧಾರವಾಡದಲ್ಲಿ ಫೆಸ್ಟಿವಲ್ ಆಯಿತು, ಅದ್ರ ಬಗ್ಗೆ ಭಾಳ ಸಲ ಹೇಳಿರ್ಬೋದು. ಸೊ ಒಬ್ಬೊಬ್ರದ್ದು ಒಂದೊಂದು ಅನುಭವ. 6 ನಾಟಕಗಳು ನಾವು ಬೆನಕ ನಾಟಕಗಳು ಒಟ್ಟಿಗೆ ಮಾಡಿದ್ವಿ. ಆ ಟೈಮಲ್ಲಿ ನಾನಿಲ್ಲಿ ಯಾವುದೋ ಒಂದು ಸೀರಿಯಲ್ ಮಾಡ್ತಿದ್ದೆ, ತುಂಬ ಪೀಕಲ್ಲಿದ್ದೆ. ಸೊ 6-7 ದಿವಸ ನಾನು ಬೆಂಗಳೂರು ಬಿಟ್ಟು ಹೋಗೋದು ತುಂಬ ಕಷ್ಟ ಆಗ್ತಿತ್ತು, ಸಾಧ್ಯವೇ ಇರಲಿಲ್ಲ ಇಲ್ಲಿ ಶೂಟಿಂಗ್ ಬಿಟ್ಟು ಹೋಗೋದಕ್ಕೆ. ಆ ಟೈಮಲ್ಲಿ ನಾನು ಮಾಡ್ಕೊಂಡಿದ್ದ ವ್ಯವಸ್ಥೆ ಏನಂದರೆ 3 ನಾಟಕದಲ್ಲಿ ನಾನು ಮೇಜರ್ ಪಾತ್ರ ಮಾಡ್ತಿದ್ದೆ. ಜೋಕುಮಾರ್ ಸ್ವಾಮಿ, ಹಯವದನ ಮತ್ತು ಗೋಕುಲ್ ನಿರ್ಗಮನ. ಸೊ ಇನ್ನು 3 ನಾಟಕ ಸತ್ತವನಹಳ್ಳು, ಕತ್ತಲೆ ಬೆಳಕು, ತಬರನ ಕತೆ, ಅದರಲ್ಲಿ ನನ್ನಂಥ ಮೇಜರ್ ಪಾತ್ರ ಇರಲಿಲ್ಲ. ಸತ್ತವನಹಳ್ಳಿ ನಾನು ಮಾಡಿದ ಪಾತ್ರ ಸುಮ್ಮನೆ ಮಾಡ್ತಾ ಅಂತ ಕಾಣಿಸುತ್ತೆ. ಸೊ ಆ 6 ದಿನ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ, ಒಂದು ದಿನ ನಾನು ಫಸ್ಟ್ ಡೇ ಸತ್ತವನಹಳ್ಳಿ ಏನಾಯಿತು, ಆವತ್ತು ನಾನು ಇಲ್ಲಿ ಶೂಟಿಂಗ್ ಮಾಡಿ ಅವತ್ತು ರಾತ್ರಿ ಇಲ್ಲಿಂದ ಹೋದೆ. ಬೆಳಗಿನ ಜಾವ ಅಲ್ಲಿ ಹೋದೆ. ಸೊ ಆವತ್ತು ಸಂಜೆ ಹೈವದನ ಏನೋ ಶೋ ಇತ್ತು. ಆ ಹೈವದನ ಶೋ ಮುಗಿಸಿ ಆವತ್ತು ರಾತ್ರಿ ಬಸ್ ಹತ್ತಿ ನಾನು ಇಲ್ಲಿಗೆ ಬರ್ತಿದ್ದೆ. ನೆಕ್ಸ್ಟ್ ಡೇ ಕತ್ತಲೆ ಬೆಳಕು, ಅದರಲ್ಲಿ ನಾನು ಇರ್ತಿರಲಿಲ್ಲ, ಇಲ್ಲಿ ಶೂಟಿಂಗ್ ಮಾಡಿ ಆವತ್ತು ರಾತ್ರಿ ಇಲ್ಲಿಂದ ಹೊರಡ್ತಿದ್ದೆ. ಕತ್ತಲೆ ಬೆಳಕು ಶೋ ಆಗಿರೋದು, ನೆಕ್ಸ್ಟ್ ಡೇ ಹೈವದನ ಇರ್ತಿತ್ತು, ಆವತ್ತು ಶೋ ಮಾಡಿ ಆವತ್ತು ರಾತ್ರಿ ಇಲ್ಲಿಂದ ಬರ್ತಿದ್ದೆ. ಆಮೇಲೆ ನೆಕ್ಸ್ಟ್ ತಬರನ ಕಥೆನ ಆಗಿಲ್ಲ, ಆವತ್ತು ಶೂಟಿಂಗ್ ಮಾಡ್ತಿದ್ದೆ ಬೆಂಗಳೂರಲ್ಲಿ, ಮತ್ತು ರಾತ್ರಿ ಹೋಗ್ತಿದ್ದೆ. ಅದರ ನೆಕ್ಸ್ಟ್ ಡೇ ಜೋಕುಮಾರ್ ಸ್ವಾಮಿ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಆಯಿತು. ಸೊ ನನ್ನ ಜವಾಬ್ದಾರಿ ಆ ಫೆಸ್ಟಿವಲ್ ಏನಿರ್ತಿತ್ತು ಅಂದರೆ, ಶೋ ಮುಗಿಸಿ ಧಾರವಾಡಿಂದ ನನ್ನ ಜೊತೆ ಬರೋರನ್ನ ಕರ್ಕೊಂಬರೋದಕ್ಕೆ ಅವ್ರ ವ್ಯವಸ್ಥೆ ಹೆಂಗೆ ಮಾಡಬೇಕು. ಇಲ್ಲಿ ನಾನು ಶೂಟಿಂಗ್ ಮುಗಿಸಿ ಮತ್ತು ಧಾರವಾಡಕ್ಕೆ ಹೋಗುವಾಗ ಇಲ್ಲಿಂದ ಬೆಂಗಳೂರಿಗೆ ಆವತ್ತು ಹೋಗೋರು ಯಾರಿರ್ತಾರೆ, ಬೆಂಗಳೂರಿಂದ ಧಾರವಾಡಕ್ಕೆ ಹೋಗೋರು ಯಾರಿದ್ರೆ ಅವ್ರಿಗೆಲ್ಲ ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ಕಡೆ ಬನ್ನಿ ಅಂತ ಅವ್ರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ರು. ಸೊ ಇವ್ರಿಗೆಲ್ಲ ಟಿಕೆಟ್ ಬುಕ್ಕಿಂಗು ಮತ್ತೊಂದು ಇದಷ್ಟು ಜವಾಬ್ದಾರಿ ನಂದಾಗಿರ್ತಿತ್ತು. ಭಾಳ ನೀಟಾಗಿ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ವಿ. ಆ ಫೆಸ್ಟಿವಲ್ದು ಎಲ್ಲರೂ ಒಂದೊಂದು ಅನುಭವ ಹೇಳ್ಕೊಂಡಿರ್ಬೋದು. ನನಗಂತೂ ಹಾಗೇನು ಹೇಳಿದ್ನಲ್ಲ, ಒಂದು ನಾಟಕಕ್ಕೋಸ್ಕರ ಲಾಠಿ ಚಾರ್ಜ್ ಆಗಿತ್ತು ನನ್ನ ಲೈಫಲ್ಲಿ. ನಾನು ನೋಡಿದ್ದು ಅದೇ ಫಸ್ಟು, ಆಮೇಲೆ ನೋಡಿಲ್ಲ. ಅವತ್ತು ಹಂಗಾಯಿತು, ತುಂಬ ಗಲಾಟೆಗಳಾಯಿತು. ಅಂದರೆ ಅಲ್ಲಿನ ಬಂದ ಜನಗಳಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಗಲಾಟೆ ಆಯಿತು. ಪಾಟೆಲ್ಲ ಹೊಡೆದು ಹಾಕಿ, ಗಾಜೆಲ್ಲ ಹೊಡೆದು ಹಾಕಿ, ಪೊಲೀಸ್ ಬಂದು ಲಾಠಿ ಚಾರ್ಜ್ ಆಗಿ, ಅದಾದಮೇಲೆ ಶೋ ಮುಗಿದ್ಮೇಲೆ ದೊಡ್ಡ ಇದು ಎಲ್ಲ ಪಟಾಕಿ ಎಲ್ಲ ಸಿಕ್ಸಿ ದೊಡ್ಡ ಸಂಭ್ರಮ. ಅದು ಒಂದು ಮೆಮೊರೇಬಲ್ ಈವೆಂಟ್ ನಮ್ಮ ಲೈಫಲ್ಲಿ. ಸೊ ಅದಾದಮೇಲೆ ಫೆಸ್ಟಿವಲ್ ಅನ್ನೋದಾದರೆ ಅಗೈನ್ ಬಿಜಾಪುರದಲ್ಲಿ ಒಂದು ಫೆಸ್ಟಿವಲ್ ಮಾಡಿದ್ವಿ. ಅದು ಒಂದು 3-4 ನಾಟಕಗಳು ಮಾಡಿದ್ವಿ. ಅದು ತುಂಬ ಅದ್ಧೂರಿಯಾಗಾಯಿತು, ಹೌಸ್ಫುಲ್. ಅವತ್ತು ಒಂದು ನನ್ನ ಹೆಂಡತಿ, ನನ್ನ ಹೈವನದಲ್ಲಿ ನನ್ನ ಮಗಳು ಕೂಡ ಬೊಬ್ಬೆ ಪಾತ್ರ ಮಾಡ್ತಿದ್ಳು. ನನ್ನ ಹೆಂಡತಿ ಕೂಡ ನಮ್ಮ ಜೊತೆಗೆ ಬಂದಿದ್ಲು. ಆವತ್ತು ಹೈವನ ಶೋ ಆದಮೇಲೆ ನನ್ನ ಹೆಂಡತಿಗೆ ಏನೇ ಕಷ್ಟ ಆಗಲಿ ನಾಟಕ ಮಾಡಿ, ನೀವು ನಾವು 3 ಹೊತ್ತು ತಿನ್ನೋದು 2 ಹೊತ್ತು ತಿಂದ್ರೂ ಪರವಾಗಿಲ್ಲ, ಈ ಖುಷಿ ಎಲ್ಲರಿಗೂ ಸಿಗೋದಿಲ್ಲ, ಈ ಒಂದು ಜನರ ಪ್ರೀತಿ. ಸೊ ನಾಟಕ ಮಾಡಿ ಅಂತ ಹೇಳೋದು ಅದೊಂದು ನನ್ನ ಲೈಫಲ್ಲಿ ಮೆಮೊರೇಬಲ್ ಡೇ. ಆಮೇಲೆ ಅವತ್ತು ಹೈವದನ ಆದಮೇಲೆ ಆ ಒಂದು ಟೋಟಲ್ ಬಿಜಾಪುರ ಫೆಸ್ಟಿವಲ್ಗೆ TS ರಂಗ ಸರ್ ಗೆಸ್ಟ್ ಆಗಿದ್ರು, ಚೀಫ್ ಗೆಸ್ಟ್ ಆಗಿದ್ರು. ಹೈವದನ ಆಗಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್. ನನಗಿದೊಂದು ಅಗೇನ್ ಒಂದು ಸ್ಪೆಷಲ್ ಮೆಮೊರಿ ನನ್ನ ಲೈಫಲ್ಲಿ. ಹೈವದನ ಆದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೆಳಗ್ಗೆ ತಿಂಡಿಗೆ ಅಂತ ನನ್ನ ರೂಮಿಂದ ಹೊರಟಾಗ ಜಸ್ಟ್ ಒಂಚೂರು ಡ್ರೈವ್ನಲ್ಲಿ ಆಪೋಸಿಟ್ ರೂಮ್ TS ರಂಗ ಅವ್ರದ್ದಾಗಿತ್ತು. ಅವರು ಬಂದರು, ನಮಸ್ಕಾರ ಸರ್ ಅಂದೆ. ಸೊ ಆಲ್ರೆಡಿ ಅವರು ಅಷ್ಟು ನಾಟಕ ನಾನು ನೋಡಿದ್ದು ಫೆಸ್ಟಿವಲ್ದು. ಅವರು ನಮ್ಮ ಬೆನಕದ ಸೀನಿಯರ್ ಆಗಿದ್ದರು. ಅವರು ಅವತ್ತು ಹೇಳಿದ್ರು, ಚೆನ್ನಾಗಿ ಮಾಡ್ತೀರಿ, ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಮಾಡೋದು, ಕಪಿಲ್ ಆಗಿ ಭಾಳ ಚೆನ್ನಾಗಿ ಮಾಡಿದ್ರಿ, ಇದು ಮಾಡುವುದು ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು. ಓಕೆ, ಅದೊಂದು ಏನು ನನ್ನ ನಾಟಕ ನೋಡಿದ್ರಲ್ಲ ಭಾಳ ಖುಷಿಯಾಯಿತು. ಕೆಳಗಡೆ ಓಡಿ ಹೋದೆ, ಅಲ್ಲೆಲ್ಲ ತಿಂಡಿ ತಿಂತಾಯಿದ್ರು. ನಂಜಪ್ಪ ಸರ್ ಸಿಕ್ಕಿದ್ರು, ಹೇಳಿದೆ ಸರ್ TS ರಂಗ ಸರ್ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು ಸರ್, ಇನ್ನೊಂದ್ಸರಿ ಇಂಪ್ರೂವ್ ಮಾಡ್ಕೊ ಅಂತ ಹೇಳಿದ್ರು ಸರ್. ಖುಷಿಯಾಯಿತು. ಅವಾಗ ನನಗೆ ಗೊತ್ತಾಗಿದ್ದಾಗೇನು ಹೊಸ ವಿಷಯ ಏನಂದರೆ, ನಂಜಪ್ಪ ಸರ್ ಆಗಿರೋದು, ಅಯ್ಯೋ ಫಸ್ಟ್ ಕ್ಯಾಸ್ಟಲ್ಲಿ ಕಾರಂತರು ಹೈವದನ ಮಾಡಿಸಿದಾಗ ಫಸ್ಟ್ ಕ್ಯಾಸ್ಟ್ ಮಾಡಿದಾಗ ಡಬಲ್ ಕ್ಯಾಸ್ಟು TS ರಂಗ ಅವರು ಮತ್ತು ಸುಂದರರಾಜ್ ಅವರು. ಕಪಿಲಂಗೆ 2 ಕ್ಯಾಸ್ಟ್ ಆಗಿತ್ತು, ಅವರು ಕೂಡ ಅದು ಮಾಡಿದರು ಅಂತ ಹೇಳಿದ್ರು. ಏನು ಅದೊಂದು ಹಾಗೆ
ಪ್ಲೆಸೆಂಟ್ ಸರ್ಪ್ರೈಸ್ ಆಗಿತ್ತು. ಸೊ ಅವರು ಆ ಪಾತ್ರ ಮಾಡಿದವರು ಮೆಚ್ಕೊಳ್ಳೋದು ಅಂದರೆ ಅಗೇನ್ ಗ್ರೇಟ್. ಸೊ ಈ ಥರ ಬಹಳಷ್ಟಿದೆ. ಇನ್ನು ಬ್ಯಾಕ್ ಸ್ಟೇಜಲ್ಲಿ ಆದ ಅವಾಂತರಗಳು, ಖುಷಿಗಳು ಬಹಳಷ್ಟು. ಒಂದೇನಂದ್ರೆ ಆಗ ನಾನು ಹೇಳಿದ್ನಲ್ಲ, ಭಾಳ ಹಿಂದೆ ನಾವು ಬಂದು ಹೊಸರಲ್ಲಿ ನಾನು, ಪೂರ್ಣ, ಪವನ, ವಿಕ್ರಮ್ ಇಷ್ಟೇ ಜನ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ತಾಯಿದ್ವಿ. ಯಾವಾಗೊಂದು ಸರಿ ಕಲ್ಕಟ್ಟ ಏನೋ ಹೋಗಬೇಕಾಗಿತ್ತು. ವಿಶಾಖಪಟ್ಟಣಮಲ್ಲಿ ಒಂದು ಸ್ಟಾಪ್ ಕೊಡೋದು, ಆಮೇಲೆ ಕರೆಕ್ಟಾಗಿ 2 ಟ್ರೈನನ್ನು ಚೇಂಜ್ ಮಾಡಬೇಕಿತ್ತು. ಸೊ ವಿಶಾಖಪಟ್ಟಣಮಲ್ಲಿ ಚೆನ್ನೈಯಲ್ಲಿ ಅಲ್ಲಿ ಸ್ಟಾಪ್ ಕೊಟ್ಟಾಗ ಒಂದು ಟ್ರೈನ್ ಬರಬೇಕಿತ್ತು. ಸಡನ್ನಾಗಿ ಯಾವುದೋ ಪ್ಲ್ಯಾಟ್ಫಾರ್ಮ್ ಹೇಳಿಬಿಟ್ರು. ಹೆಂಗಿತ್ತು ಅಂದರೆ ಒಂದೊಂದು ಟ್ರಂಕ್ನ ನಾವು ತಲೆ ಮೇಲೆ ಇಟ್ಕೊಂಡು ಪ್ಲ್ಯಾಟ್ಫಾರ್ಮ್ ಮೆಟ್ಲು ಹತ್ಕೊಂಡು ಇಳಿದು ತುಂಬ ಓದಾಟ, ಒಂಥರ ತುಂಬ ಅಂದರೆ ಆ ಟೈಮಲ್ಲಿ ಕಡಿಮೆ ಟೈಮ್ ಇದೆ, ಟ್ರೈನ್ ಹೊರಟ್ಬಿಡುತ್ತೆ. ಅದು ಫಸ್ಟು ನಮಗೆ ಬ್ಯಾಕ್ ಸ್ಟೇಜಲ್ಲಿ ನಾನು ಎದುರಿಸಿದ ಒಂದು ಸವಾಲು ಅಂತ ಹೇಳಬೇಕು. ತುಂಬ ಹೆದರ್ಕೊಂಡ್ಬಿಟ್ಟಿದ್ವಿ. ಅದಾದಮೇಲೆ ಭಾಳ ಸರಿ ಪ್ಲ್ಯಾಟ್ಫಾರ್ಮಲ್ಲಿ ಮಲಗಿತ್ತು. ವಿ ಹ್ಯಾವ್ ಎಂಜಾಯ್. ಇನ್ನೊಂದಂದರೆ ಒಂದು ಸರಿ ಬಾಂಬೆನಲ್ಲಿ ಒಂದು ಫೆಸ್ಟಿವಲ್ ಮಾಡಿದ್ವಿ. ಆಗ ನಮ್ಮ ಜೊತೆ ಅವರು ಗಾಂಧಿ ಅಂತ ಒಬ್ಬ ವ್ಯಕ್ತಿ, ಒಳ್ಳೆಯ ಅವರು ನಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದರು. ಆವತ್ತೇನಾಯಿತು, ಫಸ್ಟ್ ಡೇ ಜೋಕುಮಾರ್ ಸ್ವಾಮಿ ಇತ್ತು, ನಾಳೆ ಹೈವರ್ನ ಆಯಿತು. ಸೊ ಜೋಕುಮಾರ್ ಸ್ವಾಮಿದು ಏನು ಬಂದೂಕ್ ಸ್ಟ್ಯಾಂಡು, ಬುಟ್ಟಿ ಸ್ಟ್ಯಾಂಡು, ಅದನ್ನೆಲ್ಲ ಶೋ ಆದಮೇಲೆ ಬೇಗ ಇದನ್ನು ಬಿಚ್ಚಿಬಿಡ್ಬೇಕು. ಅಟ್ ದ ಸೇಮ್ ಟೈಮ್ ಹೈವರ್ನದ್ದು 2 ರ್ಯಾಂಪ್ ಇತ್ತು. ಅದು ಕೂಡ ಎಲ್ಲ ಕಬ್ಬಿಣದ್ದು, ಅದು ಎಲ್ಲ ನಟ್ಟು ಬೋಲ್ಟು ಸಿಸ್ಟಮ್ ಆ ಥರ. ಸೊ ಈ ಕಡೆ ಒಂದಷ್ಟು ಜನ ಅದನ್ನು ಬಿಡಿಸ್ತಾ ಇರಪ್ಪ, ಆ ಕಡೆ ರ್ಯಾಂಪ್ ಎಲ್ಲ 2 ರ್ಯಾಂಪ್ ರೆಡಿ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಸೊ ಇದನ್ನು ಡಿಸ್ಮ್ಯಾಂಟಲ್ ಮಾಡೋದು, ಅದನ್ನು ಹಾಕಿ ಸೆಟ್ ಮಾಡೋದು, 2 ಮಾಡಿದ್ವಿ. ಒಬ್ಬ ಗಾಂಧಿ ಅಂತ ಒಬ್ಬ ವ್ಯಕ್ತಿ ಭಾಳ ತಮಾಷೆ ಹೇಳ್ತಿದ್ದ, ಇದೆಲ್ಲ ಕಷ್ಟಪಟ್ಟು ಮಾಡಿ ನಾವು ಓಡೋಗ್ಬೇಕು, ಊಟ ಮಾಡಬೇಕು, ಲೇಟ್ ಆಗುತ್ತೆ, ನಮ್ದು ಅದು ಚೆನ್ಸಿ, ನಾವು ಮತ್ತು ಬಾಂಬೆ ಸುತ್ತಬೇಕು, ಹಾಗೆ ಹೀಗೆ ಅಂತ. ಸೊ ನಮ್ಮ ಅರ್ಜೆಂಟಲ್ಲಿದ್ದೀವಿ. ಈ ಕಡೆ ಜೋಕುಮಾರ್ ಸ್ವಾಮಿದೆಲ್ಲ ಬಿಚ್ಚಿದ್ವಿ. ಇದೆಲ್ಲ ಆಯಿತಾ, ರ್ಯಾಂಪ್ ಹಾಕಿ ಇಟ್ಟಿದ್ವಿ ನಾಳೆ ಹೈವದನಕ್ಕೆ. ಜೋಕುಮಾರ್ ಸ್ವಾಮಿ ಎಲ್ಲ ಬಿಚ್ಚಿದ್ದಾಯ್ತಾ, ಓಕೆ ಡನ್. ಆ ಕಡೆಯಿಂದ ಗಾಂಧಿ ಅನ್ನೋ ವ್ಯಕ್ತಿನ ಬಂದ, ಮಂಜನ ಎಲ್ಲ ಬಿಚ್ಚಾಯ್ತು ಮಂಜನ ನೋಡಿ ಅಂತ. ತಿರುಗಿ ನೋಡಿದ್ರೆ ನಾಳೆ ಹೈವದನಕ್ಕೆ ಅಂದ್ಬಿಟ್ಟು ಹಾಕಿ ರ್ಯಾಂಪ್ ಏನು ಹಾಕಿಟ್ಟಿದ್ವಿ ಅಥವಾ ಅದನ್ನು ಬಿಚ್ಚಿಬಿಟ್ಟಿದ್ದಾರೆ. ಸೊ ನಾವೆಲ್ಲ ಬೈದು ಕೂಗಾಡಿ ಡಬಲ್ ಕೆಲಸ ಆಯಿತು. ಮತ್ತು ಪಾಪ ಅವನೇ ಬಂದು ಆಯಿತು ನಾನೇ ಮಾಡ್ತೀನಿ ಅಂತೆಲ್ಲ. ಸೊ ಮತ್ತು ಮಾಡಿದ್ದಾಯಿತು. ಸೊ ಅಂದರೆ ಒಳ್ಳೆ ವ್ಯಕ್ತಿ, ಏನು ಹೇಳ್ತೀವಿ ಕೆಲಸ ಎಲ್ಲ ಮಾಡೋರು, ಬಟ್ ಸ್ವಲ್ಪ ಆಲೋಚನೆ ಮಾಡೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದ ಅಷ್ಟೇ. ಸೊ ಆ ಥರದ್ದೆಲ್ಲ ಸುಮಾರಾಗಿದೆ. ಆ್ಯಂಡ್ ಭಾಳ ಟಫೆಸ್ಟ್ ಥಿಂಗ್ ನನಗೆ ಆಗಿದ್ದು ಅಂದರೆ ಬೆನ್ಕಾ ಶಿಫ್ಟ್ ಮಾಡುವಾಗ ನಂಜಪ್ಪ ಸರ್ ಬಂದಿದ್ದರು. ಬೆನ್ಕಾದ್ದು ಮಿನರಲ್ ಸರ್ಕಲ್ ಆಫೀಸು ಗೊತ್ತಿಲ್ಲ, ನಮಗೇನೆ ಇಮೋಷ್ನಲಿ ತುಂಬ ಕಷ್ಟ ಆಗ್ತಿತ್ತು. ಅವ್ರು ಹೇಳ್ತಿದ್ರು, ಗಿರೀಶ್ ಕಾಸರವಳ್ಳಿ ಫಸ್ಟ್ ಬೆಂಗಳೂರು ಬಂದಾಗ ಇಲ್ಲೇ ಯಾವಾಗಲೂ ಇರ್ತಿದ್ರು, ರಾಮ್ಕಿ ಸರ್ ಇಲ್ಲಿರ್ತಿದ್ರು, ಈ ಥರದ್ದೆಲ್ಲ ಆ ರೂಮು ಈ ರೂಮು ಹಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಾವೇ ಎಮೋಷ್ನಲ್ ಆಗಿರ್ತಿದ್ವಿ. ಅದು ಒಂದೊಂದಕ್ಕೂ ಎಷ್ಟೊಂದು ಇದಿರುತ್ತೆ, ತುಂಬ ಕಷ್ಟ ಆಗ್ತಿತ್ತು. ಸೊ ಬೆನ್ಕಾ ಶಿಫ್ಟ್ ಮಾಡೋದು, ಇನ್ನೆಲ್ಲಪ್ಪ ಜಾಗ ಹುಡ್ಕೋದು, ಅದೆಲ್ಲ ಒಂಥರ ಕಷ್ಟ. ಆದರೆ ಇಂಥ ಒಂದು ಹಿಸ್ಟಾರಿಕಲ್ ಇದಿರೋವಂಥದ್ದು, ಅದನ್ನು ಎಲ್ಲ ಹೆಂಗೋ ತಗ್ಕೊಂಡು ಬಿಚ್ಕೊಂಡು ಹೋಗುವಾಗ ತುಂಬ ಕಷ್ಟ ಆಗ್ತಿತ್ತು. ಎಷ್ಟೋ ವರ್ಷಗಳಿಂದ ಇದ್ದು ಒಂದು ಸ್ಟೂಲು ಜೋಕುಮಾರ್ ಸ್ವಾಮಿ ನಾಟಕದಲ್ಲಿ ಜೋಕುಮಾರ್ ಸ್ವಾಮಿ ಬುಟ್ಟಿ ಇಡಕ್ಕೆ ಒಂದು ಸ್ಟೂಲ್ ಚೆನ್ನಾಗಿತ್ತದು. ಅದೆಲ್ಲ ನೀಟಾಗಿ ಪೇಂಟ್ ಮಾಡೆಲ್ಲ ಇಟ್ಟಿದ್ರು. ಅದು ಅವತ್ತು ಬೆನ್ಕಾ ಶಿಫ್ಟ್ ಮಾಡುವಾಗ ಸ್ಲಿಪ್ಪಾಗಿ 3ನೇ ಫ್ಲೋರಿಂದ ಕೆಳಗೆ ಬಿದ್ದು ನಮ್ಮ ಕಣ್ಣು ಮುಂದೆನೇ ಹೊಡೆದೋಯ್ತು. ಇದು ಯಾಕೆ ಹೇಳ್ತೀನಿ ಅಂದರೆ, ನಂಗೆ ತುಂಬ ಹೊಟ್ಟೆ ಹೊರಿತಾ ಇತ್ತು. ಅವರೆಲ್ಲ ಎಷ್ಟು ಇಮೋಷನಲ್ ಇಟ್ಕೊಂಡಿದ್ರು, ಅವರೆಲ್ಲ ಸೀನಿಯರ್ಸು. ಒಂದು ಮಾಡುವಾಗ ಎಷ್ಟು ಕಷ್ಟಪಟ್ಟು ಮಾಡಿದ್ರು. ಯಾಕಂದರೆ ಅವರೆಲ್ಲ ನಮಗೆ ಕಾಪಾಡಿಕೊಟ್ಟಿದ್ದೆ, ನಾವು ಇವತ್ತು ಕಾಪಾಡ್ಕೊಂಡು ಏನೋ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡೋಕ್ಕಾಗಿತ್ತು. ಸೊ ಅದೆಲ್ಲ ನಂಗೆ ತುಂಬ ನೊಂದಿದ್ದೀನಿ. ಸೀನಿಯರ್ಸ್ಗೆ ಯಾರಿಗಾದ್ರೂ ಇದು ಹೇಳಿ ನಿಮ್ಗೆ ನೋವಾಗಿದೆ ದಯವಿಟ್ಟು ಕ್ಷಮಿಸಿ. ನಾವೆಲ್ಲ ನನಗೆ ಅದೊಂದು ತುಂಬ ಬೇಜಾರಂಥ ದಿನಗಳು. ಬೆನಕ ಆ ಜಾಗ ಖಾಲಿ ಮಾಡ್ಕೊಂಡು ಹೋಗುವಾಗ ಆ ಒಂದು ಬೋರ್ಡ್ ಆಗಲಿ, ಆಮೇಲೆ RV ರೋಡ್ ಅಂತ ಏನೋ ಇತ್ತು ಸಣ್ಣ, ಆ ಅಡ್ರೆಸ್ಸೇ ಭಾಳ ಸಿಂಪಲ್ ಆಗಿತ್ತು.
ಸೊ ಅದೆಲ್ಲ ತುಂಬ ಒಳ್ಳೆ ನೆನಪುಗಳಿದೆ ಅಲ್ಲಿ. ಆ ಬಾಲ್ಕನಿಲಿ ನಾವು ಎಷ್ಟೊಂದು ಅವಾಗೆಲ್ಲ ನ್ಯೂ ಇಯರ್ ಪಾರ್ಟಿ ಮಾಡ್ತಿದ್ವಿ ವೆನ್ಕಾದಲ್ಲಿ, ಅದೆಲ್ಲ ನೆನಪಿದೆ. ಒಂದು ಹೊಸ ನ್ಯೂ ಇಯರ್ ಪಾರ್ಟಿ నాకు ಚೆನ್ನಾಗಿ ನೆನಪಿದೆ. ಅವತ್ತು GB ಜೋಶಿ ಅವ್ರದ್ದು ಮತ್ತು ಬೇಬಿ ಕಾರಂತದ್ದು ಒಂದು ಚೆನ್ನಾಗಿರೋ ಫೋಟೋ, ನಮ್ಮವರೇ ಆದ ಚಂದ್ರಮೌಳಿ ಅಂತ, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಆ ಫೋಟೋಗೆ ಬಟ್ಟೆ ಎಲ್ಲ ತೊಡಿಸಿ ನೀಟಾಗಿ ಅದನ್ನು ಫ್ರೇಮ್ ಹಾಕಿ ಕೊಟ್ಟಿದ್ರು, ಅದು ಈಗಲೂ ಇದೆ. ಅದು ಅವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವರಿಬ್ಬರು ಫೋಟೋ ಇಟ್ಟು 2 ಗಿಡ ತಂದಿಟ್ಟು ಸೀರಿಯಲ್ಸ್ ಎಲ್ಲ ಬಿಟ್ಟು ಅದೇನು ತುಂಬ ಚೆನ್ನಾಗಿ ಸಂಭ್ರಮ ಮಾಡ್ತಿದ್ವಿ. ಅದೆಲ್ಲ ಒಂಥರ ಆಗಿನ ಕಾಲದ ವೈಭವಗಳು ಅಂತಲೇ ಹೇಳಬೇಕು. ಈಗ ನಮ್ಮ ಹತ್ರ ದುಡ್ಡಿರ್ಬೋದು, ಕಾಸಿರ್ಬೋದು, ಆ ಖುಷಿ ಸಿಗೋದು ಕಷ್ಟ. ಸೊ ಒನ್ಸ್ ಅಗೈನ್ ಅಂಥ ಖುಷಿನ ನಮ್ಗೆ ಕೊಟ್ಟವ್ರಿಗೆ ಎಲ್ಲ ವೆನ್ಕಾ ಸೀನಿಯರ್ಸ್ಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಯಂಗ್ಸ್ಟರ್ಸ್ಗೆ ನಾವು ಹೇಳೋದು ಏನೂ ಇಲ್ಲ, ವೆರಿ ಸಿಂಪಲ್. ನಮ್ಮ ಮನೆ ಎಲ್ಲರ ಮನೆಯಲ್ಲೂ ಇರೋ ಒಂದು ಸಂಪ್ರದಾಯ, ದೊಡ್ಡವ್ರು ಹೇಳೋ ಒಳ್ಳೆಯ ಮಾತುಗಳನ್ನು ಕೇಳಿ ನಾವು ನಡ್ಕೊಂಡು ಹೋದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇದಿಷ್ಟೇ ನಾವು ಪಾಲಿಸ್ಕೊಂಬಂದಿರೋದು. ಬೆನ್ಕಲ್ಲಾಗಲಿ ಹೊರಗಡೆ ಆಗಲಿ ಇಲ್ಲೋ ಆಗಲಿ ಕೆಲವೆಲ್ಲ ತಪ್ಪುಗಳು ಮಾಡ್ತೀವಿ. ನಾವು ಮಾಡೋ ತಪ್ಪುಗಳಿಗೆ ನಾವೇ ಜವಾಬ್ದಾರರು. ಅದನ್ನು ನಾವು ಮಾಡಿ ತಪ್ಪು ಅಂತ ಗೊತ್ತಾಗಿದ ತಕ್ಷಣ ತಿದ್ಕೊಂಡ್ಬಿಟ್ರೆ ಬದುಕು ಚೆನ್ನಾಗಿರುತ್ತೆ. ಸೊ ರಂಗಭೂಮಿಲಿ ಆಗಲಿ ಜೀವನದಾಗಲಿ ವೆರಿ ಸಿಂಪಲ್. ನಾವು ಯಾವುದೇ ಕೆಲಸ ಮಾಡಿದ್ರು ಕಂಪ್ಲೀಟಾಗಿ ನಾವು ಕೊಟ್ಕೋಬೇಕು. ಇನ್ನೊಂದು ಹೇಳೋದಾದರೆ, ಮಧ್ಯದಲ್ಲಿ ನಾನು ಸುಮಾರು ಜನ ನೋಡಿದ್ದೀನಿ, ಅವರು ಸೀರಿಯಲ್ಗೆ ಹೋಗೋ ಉದ್ದೇಶ, ಸಿನಿಮಾಗೆ ಹೋಗೋ ಉದ್ದೇಶ ಇಟ್ಕೊಂಡು ರಂಗಭೂಮಿಗೆ ಬರ್ತಾರೆ. ನೋ ಪ್ರಾಬ್ಲಮ್, ನಿಮ್ಮ ಗುರಿ ಏನೇ ಇರ್ಬೋದು. ಬಟ್ ಆ ಗುರಿಯ ದಾರಿನಲ್ಲಿ ನೀವು ಏನು ಮಾಡ್ತೀರೋ ಅದನ್ನು ಕಂಪ್ಲೀಟಾಗಿ ಮಾಡಿ. ಇಲ್ಲೇ ಇನ್ಕಂಪ್ಲೀಟಾಗಿ ಮಾಡಿದ್ರೆ ಇನ್ನೆಲ್ಲೂ ಇಲ್ಲಿ ಸಲ್ಲದವ ಇನ್ನೆಲ್ಲೂ ಸಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ, ಹಾಗೆ ನೀವು ಇಲ್ಲಿ ಕರೆಕ್ಟಾಗಿ ಕಮಿಟೆಡ್ ಆಗಿ ಮಾಡಿದ್ರೆ ಎಲ್ಲ ಕಡೆಯೂ ಒಂದು ನಿಮಗೆ ಒಂದು ಇಂಪಾರ್ಟೆನ್ಸ್ ಸಿಗುತ್ತೆ. ಯಾಕೆಂದರೆ ನಾನು ಒಂದು ಇಲ್ಲಿ ಬೆನ್ಕಾದಲ್ಲಿ ಏನು ಜವಾಬ್ದಾರಿಗಳು ವಹಿಸ್ಕೊಂಡು ಏನು ಕೆಲಸ ಮಾಡಿದೆ, ಹಾಗೆ ನನಗೂ ಮುಂದೆ ಕೂಡ ಈಗ ನಾನು ಟೆಲಿವಿಷನ್ ಅಸೋಸಿಯೇಷನ್ಲೂ ಅಲ್ಲೂ ಕಮಿಟಿ ಮೆಂಬರ್ ಆಗಿದ್ದೀನಿ. ಅವರು ಕರೆದು ಮಂಜು ನೀವು ಬೆನ್ಕಾಲೆಲ್ಲ ಅಷ್ಟೆಲ್ಲ ಮಾಡ್ತೀರಾ, ಇಲ್ಲೂ ಮಾಡಿ ಅಂತ ಹೇಳ್ತಾರೆ. ಸೊ ನಮ್ಮ ಕೆಲಸದ ಬಗ್ಗೆ ಯಾರೋ ಗಮನಿಸ್ತಾ ಇರ್ತಾರೆ, ಹಾಗೆ ನಮ್ಮ ಸೋಂಬೇರಿತನಗಳನ್ನೂ ಗಮನಿಸ್ತಾ ಇರ್ತಾರೆ, ಅದನ್ನೇ ಜಾಸ್ತಿ ಗಮನಿಸ್ತಾರೆ. ನಮ್ಮ ಜಗತ್ತು ನಮ್ಮ ಪಾಸಿಟಿವ್ನ ಗಮನಿಸೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ನೇ ಜಾಸ್ತಿ ಗಮನಿಸುತ್ತೆ. ಸೊ ನಮ್ಮಲ್ಲಿರೋ ಎಲ್ಲರಲ್ಲೂ ಇರುತ್ತೆ ಲೋಪದೋಷಗಳು, ಅದನ್ನೆಲ್ಲ ನಾವು ಆದಷ್ಟು ಕಡಿಮೆ ಮಾಡ್ಕೋತಾ ಒಳ್ಳೆಯದನ್ನು ಹೆಚ್ಚು ಮಾಡ್ತಾ ಬಂದರೆ ನಮಗೂ ಹೆಚ್ಚು ಖುಷಿ ಆಗ್ತಾ ಹೋಗುತ್ತೆ, ಜನ ಅಪ್ರಿಸಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಲೈಫ್ ಚೆನ್ನಾಗಿರುತ್ತೆ. ನನಗೆ ಇದುವರೆಗೂ ರಂಗಭೂಮಿಲಾಗಲಿ ಸಿನಿಮಾಗಳಾಗಲಿ ಸೀರಿಯಲ್ ಆಗಲಿ ಯಾವ ಅವಾರ್ಡು ಬಂದಿಲ್ಲ. ಬಟ್ ದ ಬೆಸ್ಟ್ ಅವಾರ್ಡ್ಸ್ ಐ ಗಾಟ್ ಇಸ್ ಫಸ್ಟ್ ಒನ್. ನನಗೆ ಮೈಕೋ ಚಂದ್ರು ಅವರು, ನನ್ನ ಯಾರೋ ಪರಿಚಯ ಅವ್ರು ಆವಾಗಲೇ ಹೇಳಿದರು, ನೀನು ಇಂಡಸ್ಟ್ರಿಗೆ ಸೇರ್ಕೋ, ನಿನಗೆಲ್ಲ ಅರ್ಹತೆ ಇದೆ ಅಂತ. ಆ ಟೈಮಲ್ಲೇ ಅವ್ರು ಆ ಮಾತು ಹೇಳಿದ್ದು. ನಮ್ಮೆಲ್ಲ ಅಫ್ಕೋರ್ಸ್ ಕಳಿಸ್ಲಿಲ್ಲ, ಒಬ್ಬನೇ ಮಗ, ಅದರಿಂದ ದಿಲ್ಲಿಗೆ ಹೋಗಬೇಕಾಗಿತ್ತು, ಮತ್ತು ಸೀಟ್ ಸಿಗೋದು ಅಷ್ಟು ಸುಲಭ ಇರಲಿಲ್ಲ. ಬಟ್ ಅವ್ರು ಹೇಳೋದು, ನಿನಗೆ NSDಗೆ ಹೋಗಿ ಸೇರೋ ಒಂದು ಯೋಗ್ಯತೆ ಇದೆ ಅಂತ. ಅದೊಂದು ಬೆಸ್ಟ್ ಥಿಂಗ್ ಐ ಹರ್ಡ್. ಅಂದರೆ ಯಾವತ್ತೋ ಒಂದಿನ CGK ಅವರು ಅಲ್ಲಿ ಸಂಸದಲ್ಲಿ ಕೂತಿದ್ದಾಗ ಯಾರೋ ದೊಡ್ಡ IAS ಆಫೀಸರ್ ಯಾರೋ ಬಂದು ಅವ್ರ ಪಕ್ಕ, ಅಥವಾ ತುಂಬ ಜನ ಅವ್ರನ್ನ ಬಂದು ಭೇಟಿ ಆಗ್ತಿದ್ರು. ಆವತ್ತವರು ನನ್ನ ಕರೆದು ಅವ್ರಿಗೆ ಪರಿಚಯ ಮಾಡಿಸುವಾಗ ಅವ್ರ ಹೆಸರು ಗೊತ್ತಿಲ್ಲ, ತುಂಬ ದೊಡ್ಡ ವ್ಯಕ್ತಿ, ಗೌರ್ಮೆಂಟ್ ಅಫಿಷಿಯಲ್ ಕೂಡ, ಸಮ್ IAS ಅವ್ರ KS ಆಫೀಸರ್. ಅವ್ರು ಪರಿಚಯ ಮಾಡಿಸುವಾಗ ಒಂದು ಮಾತು ಹೇಳಿದ್ರು, ಈಗ ಮಂಜು ಅಂತ ಮೈಕೋ ಹುಡುಗ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಒಂದು ಮಾತು ಹೇಳಿದರು. ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅನ್ನೋ ಒಂದು ಪದ ನಾನು ಕೇಳಿದ್ದು ಆವತ್ತೇ. ಅದೊಂದು ಸಂಭ್ರಮದ ವಿಷಯ. ಸೊ ಈ ಥರ ಕೆಲವು ಆಗಾಗ ಹೇಳೋದಲ್ಲ. ಮತ್ತು ಕಾರಂತರು ನನ್ನ ಕಪಿಲನ ಪಾತ್ರ ಮೆಚ್ಕೊಂಡಿದ್ದು, ಭರಣಸರು ನಾನು ಯೋಗ್ಯ ಅಂತ ಅಂದ್ಕೊಂಡು ಆ ಪಾತ್ರಕ್ಕೆ ಯೋಗ್ಯ ಅಂತ ನನ್ನನ್ನು ಪರಿಗಣಿಸಿ ಗೋಕುಲ ನಿರ್ಗಮನ ಆಗಲಿ, ಬಾಬಾ ಕಾರಂತ ಪಾತ್ರ ಆಗಲಿ ನನಗೆ ಕೊಟ್ಟಿದ್ದು. ಸೊ ಇದು ದ ಬೆಸ್ಟ್ ಅವಾರ್ಡ್ಸ್ ಐ ಹ್ಯಾವ್ ಗಾಟ್ ಇನ್ ಮೈ ಲೈಫ್, ಮೋಸ್ಟ್ ಮೆಮೊರಬಲ್. ಏನು ಹೇಳೋದು, ಇದು ಮುಂದೆ ನನಗೆ ಇನ್ಯಾವುದು ಏನು ಬಂದರೂ ಅಫ್ಕೋರ್ಸ್ ಇಷ್ಟರ ಮಟ್ಟಿನ ಖುಷಿ ಕೊಡಲ್ಲ ಅಂತ ಅನಿಸುತ್ತೆ. ದಿ ಬೆಸ್ಟ್ ಒನ್ ಐ ಗಾಟ್. ಸೊ ನಾನು ಹೇಳೋದು, ಇವೆಲ್ಲ ಬದುಕಲ್ಲಿ ನಮ್ಮದೇ ಆದ ಕೆಲವು ಎಥಿಕ್ಸ್ನ ನಾವೇ
ಫಾರ್ಮ್ ಮಾಡ್ಕೋಬೇಕು. ಇದು ಯಾವತ್ತೊಂದು ನಾನು ಸೀನಿಯರ್ ಆರ್ಟಿಸ್ಟ್ ಅಶ್ವಥ್ ಅವರು ಯಾವುದೋ ನಮ್ಮ ಮೈಕೋದು ಯಾವುದೋ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಾಗ ಹೇಳಿದ್ದು, ನಮ್ಮ ಜೀವನದ ಪ್ರಿನ್ಸಿಪಲ್ಸ್ನ ಒಂದೊಂದು ಸಿಸ್ಟಮ್ ಇದು ನಾವೇ ರೂಪಿಸ್ಕೋಬೇಕು. ಹೀಗಿದ್ರೆ ಹೀಗೆ ಅಂತ. ಎಷ್ಟೊಂದು ಈಗ ಕೆಲವರು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ, 8 ಗಂಟೆಗೆ ಎದ್ದೇಳ್ತಾರೆ. ನನಗೆ ಎಷ್ಟೊಂದು ನಾನು ಎಕ್ಸಸೈಸ್ ಭಾಳ ಮೊದಲಿಂದ ತುಂಬ ಇದಾಗಿರ್ತಿದ್ದೆ, ಇತ್ತೀಚೆಗೆ ಮಾಡ್ತಿಲ್ಲ. ಆದರೂ ಅಭ್ಯಾಸ ನಡ್ಕೊಂಬಂದಿರೋದ್ರಿಂದ ನಾನು 4:30-5 ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ. ಎದ್ಬಿಡ್ತೀನಿ, ಎಕ್ಸಸೈಸ್ ಮಾಡ್ತೀನೋ ಬಿಡ್ತೀನೋ ಬೇರೆ ವಿಷಯ, ಅಟ್ಲೀಸ್ಟ್ ಸುಮ್ಮನೆ ಕೂತ್ಕೋತೀನಿ. ಅಂದರೆ ಒಳ್ಳೆಯ ಅಭ್ಯಾಸಗಳನ್ನ ನಾವು ಮೊದಲಿಂದ ರೂಢಿಸ್ಕೊಂಡೋದ್ರೆ ಅದು ಮುದ್ದೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಂಗ್ಸ್ಟರ್ಸ್ ಇವತ್ತೇ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿ. ಅದು ನಿಮ್ಮಲ್ಲಿ ನಾಳೆ ಬರೋ ಕೆಲವು ಕೆಟ್ಟ ಹವ್ಯಾಸಗಳನ್ನ ಸ್ವಲ್ಪ ದೂರ ಇರುತ್ತೆ. ಬದುಕಿಗೆ ಅದು ಬಹಳ ಅನುಕೂಲಕರವಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಕಷ್ಟಪಡೋರಿಗೆ ಅದಕ್ಕೆ ತಕ್ಕ ಫಲ ಭಗವಂತ ಕೊಡ್ತಾನೆ. ಅದಕ್ಕೆ ನೂರಾರು ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಇಲ್ಲಿ ರಂಗಭೂಮಿನ ಒಂದು ಮ್ಯಾಜಿಕಲ್ ಪ್ಲೇಸ್ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಮ್ಯಾಜಿಕ್ ಆಗುತ್ತೆ, ತುಂಬ ಆಗುತ್ತೆ. ಸೊ ಆ ಮ್ಯಾಜಿಕ್ ಆಗೋದಕ್ಕೆ ಅದಕ್ಕೆ ನಾವು ಒಂದು ಉದಾಹರಣೆ ಆಗಿರಬೇಕು. ಅದಕ್ಕೆ ತುಂಬ ಕಷ್ಟಪಡಬೇಕು. ಸೊ ಪರಿಶ್ರಮ ಬಹಳ ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ ನಾನು ಹೇಳೋದು. ಎಲ್ಲ ಯಂಗ್ಸ್ಟರ್ಸ್ಗೂ, ನಮ್ಮ ರಂಗಭೂಮಿಯ ಎಲ್ಲ ಇವತ್ತಿನ ಯುವಜನತೆಗೂ ಒಳ್ಳೆಯದಾಗಲಿ. ಇವತ್ತು ಏನು ಹೇಳ್ತೀರ, ನಾನು ಕೆಲವು ಕಡೆ ಕೇಳ್ತಾ ಇದ್ದೀನಿ, ಎಲ್ಲ ಫೋನಲ್ಲಿ ರಿಹರ್ಸಲ್ ಮಾಡ್ಕೋತಾರಂತೆ, ಹಾಗೆ ಹೀಗೆ ಅಂತಾರೆ. ಇಲ್ಲ, ಅವೆಲ್ಲ ವರ್ಕೌಟ್ ಆಗುವಂಥದ್ದಲ್ಲ. ದಯವಿಟ್ಟು ನಮಗೆ ಯಾವತ್ತು ಬರ್ಣಸರಿ ಹೇಳ್ತಿದ್ರೆ ಶೋಗಿಂತ ರಿಹರ್ಸಲ್ ಮುಖ್ಯ ಅಂತ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಇವತ್ತಿಗೂ ನಾನು ನೋಡಿದ್ದೀನಿ, ಎಲ್ಲ ಸೀನಿಯರ್ಸು ಇವತ್ತಿಗೂ ನೋಡ್ತೀವಿ. ಬರ್ಣ ಸರ್ ಅಂಥವ್ರು, ಸುಂದರರಾಜ್ ಸರ್ ಅಂಥವ್ರು, ಕಲ್ಪನಾ ಆಂಟಿ ಅಂಥವ್ರು ರಿಹರ್ಸಲ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ನಾವು ಇವತ್ತಿಗೂ ಅವರಿಂದ ಕಲಿತಾ ಇದ್ದೀವಿ. ಸೊ ಅಂಥದ್ದನ್ನ ನೋಡಿಕೊಂಡು ಕಲ್ತ್ಕೊಂಡು ಹೋದರೆ ತುಂಬ ಅನುಕೂಲ ಆಗುತ್ತೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ. ಮೂಲೋಕದಯ್ಯ ದೇವಾನೆ ಜಿಯ, ಮೂಲೋಕದಯ್ಯ ದೇವಾನೆ ಜಿಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ.